ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಮತ್ತು ಇಂದಿನ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಇಂದು ಭಗವದ್ಗೀತೆಯ ಕರ್ಮಯೋಗದ 33ನೇ ಶ್ಲೋಕದಿಂದ 37ನೇ ಶ್ಲೋಕದವರೆಗೂ ಮನನ ಮಾಡೋಣ. 33ನೇ ಶ್ಲೋಕ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿರ್ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಅದರ ಅರ್ಥ, ಬುದ್ಧಿವಂತ ಜನರು ಸಹ ತಮ್ಮ ಪ್ರಕೃತಿಯ ಅನುಗುಣವಾಗಿ ವರ್ತಿಸುತ್ತಾರೆ, ಏಕೆಂದರೆ ಎಲ್ಲ ಜೀವಗಳು ತಮ್ಮ ನೈಸರ್ಗಿಕ ಪ್ರವೃತ್ತಿಯಿಂದ ಪ್ರೇರೇಪಿಸಲ್ಪಡುತ್ತವೆ. ತಡೆಗಟ್ಟುವುದರಿಂದ ಯಾರಿಗಾದರೂ ಏನು ಸಿಗುತ್ತದೆ? ಇದರ ಪ್ರಶ್ನೆ ಸಹ ಇದೆ ಅಲ್ವಾ? ಈ ಶ್ಲೋಕವನ್ನು ಸ್ವಭಾವ ಮತ್ತು ನಿಗ್ರಹದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿ. ಯಾರು ಹೇಳ್ತೀರಾ ಫಸ್ಟ್? ಲಕ್ಷ್ಮೀಜಿ. ಸ್ವಭಾವ ಅಂತ ಬೇರೆ ಹೇಳಿದ್ದಾರೆ, ಮತ್ತೆ ನಿಗ್ರಹ ಅಂತ ಹೇಳಿದ್ದಾರೆ. ಬುದ್ಧಿವಂತ ಜನರಾಗಿದ್ರು ಸಹ ಅವ್ರಿಗೆ ಪ್ರವೃತ್ತಿನೇ, ನೈಸರ್ಗಿಕ ಪ್ರವೃತ್ತಿನೇ ಮೇಲಕ್ಕೆ ಬರುತ್ತೆ. ನಿಗ್ರಹ ಎಷ್ಟು ಮಾಡಿದ್ರು ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ ಇದು ಇನ್ನು ದೇಹ, ನಾನ್ ದೇಹ ಅನ್ನೋ ಮನುಷ್ಯರ ಬಗ್ಗೆ ಹೇಳ್ತಾ ಇದಾರ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಅವ್ರದ್ದು ಅದು ಎಷ್ಟ ಅವ್ರು ಜಾಣರಾಗಿರ್ಬೋದ್ರಿ, ಎಷ್ಟ ಏನೋ ಒಂದ್ ದೊಡ್ಡ ಹುದ್ದೆ ಒಳಗಿರ್ಬೋದು, ಅದ ಅವ್ರದ್ದು ಸ್ವಭಾವ ಸಹಜ ಅಂತಂದ್ ಹೇಳ್ತಾರಲ್ರಿ. ಏನ ಏನ್ ಮಾಡಿದ್ರೂನು ಚೇಂಜ್ ಮಾಡಕ್ ಆಗಲ್ಲ ಅಂತಂದ್, ಅವ್ರ ಸ್ವಭಾವನ ಚೇಂಜ್ ಮಾಡಕ್ ಆಗಲ್ಲ ಅಂತಂದ್ ಹೇಳಿ ಹೇಳ್ತಾರಲ್ರಿ. ಅವ್ರಿಗೆ ಹುಟ್ಟತನ ಬಂದಿರೋ ಗುಣ ಅದ ಅಂತಂದ್ ಹೇಳಿ ಹೇಳ್ತಾರಲ್ಲ, ಅದನ್ನ ಹೇಳ್ತಾ ಇದಾರ ಅಂತೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಅದಕ್ಕ ಅದನ್ನ ಏನು ಮಾಡಕ್ಕಾಗಲ್ಲ ನಾವು. ಅದನ್ನ ತಡೆಗಟ್ಟಿ ಆದ್ರೂ ಏನ್ ಪ್ರಯೋಜನ ಐತಿ, ಬಿಟ್ ಬಿಡ್ಬೇಕ ಅಂತಂದ್ ಹೇಳಿ ಹೇಳ್ತಾ ಇದಾರ ಅಂತಂದ್ ಹೇಳಿ ಹಂಗ ಅನ್ನಿಸ್ತವಮ್ಮ ನನಗ. ಇನ್ನು ನಾನ್ ದೇಹ ಅನ್ನೋದು ಯಾರು ಇನ್ನು ನನ್ ದೇಹ ರೂಪಿ ಒಳಗಾದನಿ ಅಂತಂದ್ ಹೇಳಿ ಇರ್ತಾರಲ್ಲ, ಅವ್ರಿಗೆ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತವಮ್ಮ. ಈಗ ಅರ್ಜುನ ರೀ ಎಷ್ಟೋ ಹೇಳಿದ್ರುನು ಅವ್ ಮತ್ತೂನು ನನ್ ರಿಲೇಶನ್ ಹೆಂಗ್ ಕಳ್ಕೊಳ್ಳಿ, ನನ್ ಬಂಧು ಬಳಗನ್ ಹೆಂಗ್ ನನ್ ಕೈಯಾರ ಸಾಯಿಸ್ಲಿ ಅಂತಂದ್ ಹೇಳಿ ಕೇಳ್ತಿರ್ತಾನಲ್ರಿ. ಅದಕ್ಕ ನಾನ್ ಎಷ್ಟ್ ಹೇಳಿದ್ರುನು ನಿನಗ್ ಅರ್ಥ ಆಗ್ತಿಲ್ಲ ಅಂತಂದ್ ಹೇಳಿದ್ರೆ ಬಿಟ್ ಬಿಡೋದ್ ಸರಿ ಅಂತಂದ್ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಆತರ ಹೇಳಾರ ಅಂತಂದ್ ಹೇಳಿ ಹಂಗ ಅನಸ್ತಮ್ಮ ನನಗ. ಯಾಕಂದ್ರೆ ಬಿಲ್ಲು ವಿದ್ಯೆ ಒಳಗ ಅಷ್ಟ ನಿಪುಣ ಆಗಿ ಎಲ್ಲಾ ಕಡೆಯಿಂದ ಬುದ್ಧಿವಂತ ಆಗಿ ಒಬ್ಬ ರಾಜ್ಯದ ಅಧಿಕಾರ ತಗೊಳ್ಳುವಂಗಿದ್ರುನು ಅರ್ಜುನನ್ ಮತ್ತೂನು ಇನ್ನು ನಂದ್ ಬಳಗನೆಲ್ಲ ಕಳ್ಕೊಂತಾನಿ, ನನ್ ಕೈಯಾರ ನಾನ್ ಹೆಂಗ್ ಕೊನ್ಲಿ ಅವ್ರನ್ನ, ಅವ್ರ ಕೆಟ್ಟ ಗುಣಗಳು ಗೊತ್ತಿದ್ದುನು, ಕೌರವ್ರ ಕೆಟ್ಟ ಗುಣಗಳು ಗೊತ್ತಿದ್ರುನು ನಾನ್ ಅವ್ರನ್ನ ಸಾಯ್ಸಾಕ್ ಹೊಲ್ದಾಗಿದ್ನಲ್ರಿ. ಅದ್ರ ಸಲುವಾಗಿ ಶ್ರೀಕೃಷ್ಣ ಪರಮಾತ್ಮ ಹಂಗ ಹೇಳ್ಕೊಡ್ತಾ ಇದಾರ. ಅವ್ರ ನೈಸರ್ಗಿಕ ಸ್ವಭಾವ ಅದು, ಅದನ್ನ ಬಿಟ್ ಬಿಡ್ಬೇಕಂತಂದ್ ಹೇಳ್ಕೊಡ್ತಾ ಇದಾರ ಅಂತ ನಂಗೆ ಹಂಗ ಅನಿಸ್ತವಮ್ಮ. ಸರಿ, ಅವ್ರಿಗೆ ಗೊತ್ತೇ ಇದ್ರು ಸಹ ಅದು ನಿಗ್ರಹ ಮಾಡಕ್ಕಾಗಲ್ಲ ಅಂತ ಬಿಡಕ್ಕೆ ಬಿಡಲ್ಲ ಶ್ರೀಕೃಷ್ಣ. ಆತ್ಮಜ್ಞಾನ ಕೊಡೋವರೆಗೂ ತಿದ್ದವರೆಗೂ ಬಿಡ್ತಾ ಇಲ್ಲ. ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದು ಮುಂದೆ ತಿಳಿಸ್ತಾರೆ. ಯಾತಕ್ಕೆ ಅವರು ಆ ರೀತಿ ವರ್ತನೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇಬ್ಬರನ್ನು ಕೇಳೋಣ. ವಿಜಯಲಕ್ಷ್ಮಿಯವರು. ನೀನೇ ಹೇಳಿದ್ರಮ್ಮ. ಆದ್ರೂ ಸಹಿತ ಈ ಒಂದು ಅಧ್ಯಾತ್ಮದಲ್ಲಿ ಇದ್ರಲ್ಲಿ ಹೇಳ್ಬೇಕಂದ್ರ
ಈಗ ಹ್ಮ್ ಅವ್ನ ರಜೋಗುಣಗಳು ಜಾಸ್ತಿ ಇರೋದ್ರಿಂದ ಅರ್ಜುನನಿಗೆ ಅವನು ಮತ್ತು ಸಾತ್ವಿಕತೆ ಜಾಸ್ತಿ ಇರೋದ್ರಿಂದ ಯುದ್ಧ ಮಾಡಕ್ ಅವನಿಗೆ ಮನಸ್ಸಿರೋದಿಲ್ಲ. ಹೀಗಾಗಿ ಅವನೇನ್ ಮಾಡ್ತಾನ, ಇಲ್ಲ ನಾನು ಇದು ಯಾವುದು ನನ್ಗೆ ಯುದ್ಧ ಬೇಡ, ಏನು ಬೇಡ, ಏನಾದ್ರು ಬೇರೆ ಮಾರ್ಗ ಇದ್ರೆ ಹೇಳು ಅಂತ ಹೇಳ್ತಿರ್ತಾನಮ್ಮ. ಆದ್ರೂ ಸಹಿತ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನ, ಇಲ್ಲ ಇದನ್ನ ನೀನ್ ಮಾಡ್ಲೇಬೇಕು. ಮತ್ತೆ ಈಗ ಇದೇನಾಗ್ತೈತಿ, ನಾವು ಈ ಶ್ಲೋಕದ ಅರ್ಥ ಅಂದ್ರಮ್ಮ, ಇದು ಪ್ರತಿಯೊಬ್ಬ ತಾನೇ ಏನು ಈ 3 ಗುಣ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯುತ್ತಾನೆ, ಜ್ಞಾನಿಯು ಕೂಡ ಹ್ಮ್ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯ ಮಾಡುತ್ತಾನೆ. ಈಗ ಅವನ ಎಂತ ಜ್ಞಾನಿ ಇದ್ದಾನ, ಆ ಜ್ಞಾನಿ ಇದ್ರೂ ಸಹಿತ ಅವನ ತನ್ನ ಇದನ್ನೇ ಬಿಡೋದಿಲ್ಲ, ಸಾತ್ವಿಕವಾಗಿ ಇದ್ರೂ ಸಹಿತ ಬಿಡ್ತಿರೋದಿಲ್ಲ. ಆದ್ರೂ ಕೃಷ್ಣ ಇವ್ರಲ್ಲಿ ಏನ್ ಹೇಳ್ತಾರ, ಮತ್ತೆ ಇದ್ರಲ್ಲಿ ಹೇಳೋದೇನಂದ್ರ, ಈಗ ಭಗವಂತ ಅಥವಾ ಒಂದು ಅಧ್ಯಾತ್ಮದ ಸಾಧನೆಯಲ್ಲಿ ನಾವು ಸಾಧಿಸುವವರ್ಗೆ ತನ್ನ ಕರ್ತವ್ಯಗಳು ಏನು ಅಂತ ಅದನ್ನ ನಾವು ತಿಳ್ಕೊಂಡಿರ್ಬೇಕು. ತಿಳ್ಕೊಂಡು ಅದ್ರಂತ ನಡಿಬೇಕು. ಇಲ್ದೇ ಇದ್ರ ಅವನು ಯಾವುದೇ ಆ 3 ಗುಣಗಳಲ್ಲಿ ಒಳಪಟ್ರೆ, ಮತ್ತೆ ಅವನಿಗೆ ಜ್ಞಾನ ಇದ್ದು ಇಲ್ದಂಗೆ ಇದ್ರೆ ಏನಾಗ್ತೈತಿ, ಅವನಿಗೆ ಒಂದ್ ರೀತಿ ಮಾಯೆ ಆವರಿಸ್ಕೊಂಡಂಗ ಆಗಿರ್ತೈತಿ ಅಮ್ಮ. ಆ ರಜೋಗುಣಗಳ ಮಾಯ ಆವರಿಸಿಕೊಂಡಾಗ ಅವನಿಗೆ ಅಲ್ಲಿ ಒಂದು ಮಾರ್ಗದರ್ಶನ ಬೇಕೇ ಬೇಕು. ಕೃಷ್ಣ ಪರಮಾತ್ಮಂತವ್ರದ್ದು ಮಾರ್ಗದರ್ಶನ ಇದ್ದಾಗ ಅವನು ಅದನ್ನ ಕರ್ಮ ಯಜ್ಞವನ್ನ ಮಾಡಬಹುದು ಅಂತ ಹೇಳಿ. ಚೆನ್ನಾಗಿ ಹೇಳಿದಿರ ವಿಜಯಲಕ್ಷ್ಮಿಗೆ, ಧನ್ಯವಾದಗಳು. ಇಂದ್ರಮ್ಮ ಅವರು ಏನ್ ಹೇಳ್ತಾರ ಕೇಳೋಣ. ಹರಿ ಓಂ ಸುಮತಿ. ಹೇಳಿ ಹೇಳಿ. ಅಂದ್ರೆ ಇದ್ರಲ್ಲಿ ಸದೃಶಂ ಚೇಷ್ಟತಿ ಸ್ವಸ್ಯ ಪ್ರಕೃತೆ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಅಂದ್ರೆ ಯಾರೇ ತಿಳ್ಕೊಂಡಿದ್ರು ಮನುಷ್ಯ ತನ್ನ ಸ್ವಭಾವಕ್ಕೆ ತಕ್ಕ ಹಾಗೆ ವರ್ತಿಸ್ತಾನೆ. ಪ್ರಾಣಿಗಳು ಕೂಡ ತಮ್ಮ ಪ್ರಕೃತಿಗೆ ಹೊಂದ್ಕೊಂಡಿರ್ತವೆ, ಅವುಗಳ ಸ್ವಭಾವಕ್ಕೆ ತಕ್ಕದಾಗೆ ಅವು ನಡೀತವೆ. ಆ ಸ್ವಭಾವವನ್ನ ಜಲ್ದಿ ಬಿಡ್ಲಿಕ್ಕೆ ಆಗೋದಿಲ್ಲ, ಚೇಂಜ್ ಮಾಡ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ. ಈಗ ಆನೆ ಹೋಗಿ ಏನಾದ್ರೂ ಒಂದು ಸಸ್ಯಾಹಾರಿಯಾದಂತ ಪ್ರಾಣಿ, ನೀನು ಆಹಾರ ಸಿಗ್ಲಿಲ್ಲ ಅಂತ ಹೇಳಿ ಬೇರೆ ಯಾವುದೋ ಒಂದು ಮಾಂಸಾಹಾರಿ ಇದನ್ನ ತಿನ್ನೋದಿಲ್ಲ. ಅದು ತನ್ನ ಸ್ವಭಾವಕ್ಕೆ ತಾನು ಒಗ್ಗಿಕೊಂಡ್ಬಿಟ್ಟಿರ್ತದೆ, ಅದನ್ನೇ ನಡೆಸ್ಕೊಳ್ತಾ ಇರ್ತದೆ. ಅದು ಚೇಂಜ್ ಆಗ್ಲಿಕ್ಕೆ ಬಹಳ ಇದಾಗ್ತದೆ. ಅಂದ್ರೆ ಅದು ಪ್ರಕೃತಿ ಸ್ವಭಾವ ಅದಾಗಿದೆ. ಈಗ ಹುಲಿ ಸಿಂಹನೇ ಆಗ್ಲಿ ತಮ್ಮ ಪ್ರಕೃತಿ ಪ್ರಕಾರ ಅವು ನಡೀತಾ ಇರ್ತವೆ, ವರ್ತಿಸ್ತಾ ಇರ್ತವೆ. ಹೀಗೆ ಒಂದು ಸಂಸ್ಕಾರಕ್ಕೆ ಒಳಗಾದಂತ ವ್ಯಕ್ತಿ ಅದು ವ್ಯತಿರಿಕ್ತವಾಗಿ ಅವನು ವರ್ತನೆ ಮಾಡಿದಾಗ ಕಷ್ಟ ಆಗ್ತದೆ. ಅದನ್ನಲ್ಲಪ್ಪ, ನಿನ್ ಸ್ವಭಾವ ಬಿಟ್ಬಿಟ್ಟಿದೀಯಾ, ನಿನ್ ಧರ್ಮ ಏನು, ನೀನ್ ಅದಕ್ಕೆ ವಿರುದ್ಧವಾಗಿ ಆಲೋಚನೆ ಮಾಡ್ತಿದೀಯಲ್ಲ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂದ್ರೆ ಕೃಷ್ಣ, ನೀನ್ ಕ್ಷತ್ರಿಯ ಧರ್ಮದಲ್ಲಿ ಹುಟ್ಟಿದೀಯಾ, ನಿಂದು ಸ್ವಧರ್ಮ ಏನು, ನೀನು ಸ್ವಧರ್ಮ ಆಗಿದೆ ಯುದ್ಧ ಮಾಡೋದು, ಅಥವಾ ವಿರುದ್ಧವಾದಂತಹ ಇದನ್ನ ನೀನು ಇದನ್ನ ವರ್ತಿಸೋದು, ಅದಕ್ಕೆ ವಿರುದ್ಧವಾಗಿ ವರ್ತನೆ ಮಾಡೋದು, ನಿನ್ನ ಭಾವನೆಗಳು ಆಲೋಚನೆಗಳು ಇವನ್ನೆಲ್ಲ ಬಿಟ್ಟಾಕು. ನಿನ್ನ ಸ್ವಭಾವ ಏನಿದೆ, ಸ್ವತಃ ನಿನ್ ಸ್ವಧರ್ಮ ಏನಿದೆ ಅದನ್ನ ನೋಡ್ಕೋ ಅರ್ಜುನ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ನೀನ್ ನಿಗ್ರಹ ಮಾಡ್ಲಿಕ್ಕೆ ಹೋಗ್ಬೇಡ. ಆ ನಿಗ್ರಹ ಮಾಡಿದ್ರೆ ನೀನು ಅದು ಬದಲಾಗೋದಿಲ್ಲ. ನೀನ್ ಎಷ್ಟೇ ತಡೆ ಆಗಿದ್ರು ಕೂಡ ನೀನು ಆ ಕೆಲಸವನ್ನ ಮಾಡ್ಲೇಬೇಕಾಗ್ತದೆ. ಅದು ನಿನ್ನ ಸಂಸ್ಕಾರ, ನಿನ್ನ ಸ್ವಭಾವ, ನಿನ್ನ ಇದನ್ನ ಬೆಳೀತಾ ಬಂದಿದೆ, ಆ ಸ್ವಭಾವ ನಿನ್ನಲ್ಲಿದೆ, ಅದನ್ನ ನೀನು ತಿರಸ್ಕರಿಸ್ಕೋಬೇಡ ಅಂತ ಇಲ್ಲಿ ಹೇಳ್ತಿದ್ದಾರೆ ಅನಿಸ್ತದೆ ಮೇಡಮ್ ನನ್ಗೆ. ಧನ್ಯವಾದಗಳು ಇಂದ್ರಮ್ಮಾಜಿ. ಸುಮತಿ ಇದ್ದೀರಾ ಸುಮತಿ? ಸುಮತಿ ಏನು ಬರೀ ಕೇಳಿಸ್ಕೊಳ್ತಾ ಇರ್ಬೋದು. ಇಲ್ಲಿ ನಿನಗೆ ಸ್ವಭಾವಕ್ಕೆ ಅನುಗುಣವಾಗಿ ಮಾಡು ಅಂತ ಹೇಳ್ತಾ ಇಲ್ಲ, ಆದ್ರೆ ಮಾಡ್ತಾರೆ. ನಮಗೆ ನಮ್ಮ ಸ್ವಭಾವ ಅಂತಂದ್ರೆ ನಮ್ಮ ನಿಜ ಸ್ವರೂಪ ಏನಿರುತ್ತೆ, ನಿಜ ಸ್ವಭಾವ ಅದು. ಅಂದ್ರೆ ಇವಾಗ ಬೆಂಕಿಗೆ ಸುಡುವಂತಹ ಗುಣ ಇರುತ್ತೆ ಅಲ್ವಾ? ಒಂದೊಂದಕ್ಕೂ ಅದರದೇ ಆದ ಒಂದು ಧರ್ಮ ಅನ್ನೋದು ಇರುತ್ತೆ. ಹಾಗೆ ನಮಗೂ ಅಷ್ಟೇ, ನಾವು ಬೆಳೆಸ್ಕೊಂಡಿರ್ತೀವಿ. ಇವಾಗ 3 ಗುಣಗಳ ಆಟ, ತಮಸ್ಸು ಮತ್ತೆ ರಜಸ್ಸು ಮತ್ತೆ ಸತ್ವಗುಣ.
ಈ ಮೂರರಲ್ಲಿ ಅದಕ್ಕೆ ಅನುಸಾರವಾಗಿ ನಾವು ವರ್ತನೆಗಳನ್ನು ಮಾಡ್ತಾ ಹೋಗ್ತೀವಿ. ನಮಗೆ ಇಲ್ಲ ಇದು ಸರಿ ಇಲ್ಲ ಈ ವರ್ತನೆ ನಾನು ಬದಲಾಯಿಸ್ಕೊಳ್ಬೇಕು ಅನ್ನೋದು ಈ ಒಂದು ಹೇಳಿ ಕೇಳಿ ತಿಳ್ಕೊಂಡು ಜ್ಞಾನದಿಂದ ಅನ್ಕೊಂಡ್ರು ಸಹ, ಆದರೆ ಮನಸ್ಸು ಮೊದಲಿಂದ ಅಭ್ಯಾಸ ಆಗೋಗ್ಬಿಟ್ಟಿರುತ್ತಲ್ಲ, ಅದಕ್ಕೆ ಬಿಡಲ್ಲ, ಮತ್ತೆ ಅದನ್ನೇ ಮಾಡ್ತೀವಿ. ಆ ಒಂದು ಅದು ನಿಗ್ರಹ ಮಾಡಿದ್ರು ಸಹ ಅದು ಕೆಲ್ಸಕ್ಕೆ ಬರ್ತಾ ಇಲ್ಲ. ಈ ಗುಣನೇ ಪ್ರಧಾನವಾಗ್ಬಿಡುತ್ತೆ. ಅದು ಯಾತಕ್ಕೆ ಅಂತಂದ್ಬಿಟ್ಟು ಮುಂದಕ್ಕೆ ಯಾತಕ್ಕೆ ಹಿಂಗಾಗತ್ತೆ ಮನುಷ್ಯನಿಗೆ? ನನ್ನ ಮನಸ್ಸಿನಲ್ಲಿ ಏನಿದೆ, ನಾನು ಒಳ್ಳೆಯವಳಾಗಿ ನಡ್ಕೊಳ್ಬೇಕು ಅಂತ ಇದೆ ಮನಸ್ಸಲ್ಲಿ, ಆದ್ರೆ ಬಿಡ್ತಾ ಇಲ್ಲ. ಯಾತಕ್ಕೆ ಬಿಡ್ತಾ ಇಲ್ಲ? ನನ್ನಲ್ಲಿರುವ ವಾಸನೆಗಳು ಮತ್ತೆ ನಾನು ಬೆಳೆಸ್ಕೊಂಡು ಬಂದಿರುವಂತಹ ಎಲ್ಲ ಯೋಚನೆಗಳು, ಅವುಗಳ ಭದ್ರವಾಗಿ ಕೂತ್ಕೊಂಡ್ಬಿಟ್ಟಿದೆ. ಅದು ನಾನು ಒಳ್ಳೆ ಕಡೆಗೆ ಹೋಗ್ಬೇಕು ಅಂದ್ರೂ ಬಿಡ್ತಾ ಇಲ್ಲ. ಅದು ಯಾತಕ್ಕಿರ್ಬೋದು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ. ಹರಿ ಓಂ ಆಂಟಿ. ಇದು ಬಟನ್ ಇದ್ ಮಾಡಕ್ ಆಗ್ತಾ ಇಲ್ಲ ಆಂಟಿ. ಹೌದಾ? ತುಂಬಾ ಹಾ ನಾನು ಪೂರ್ತಿ ಅದೇ ಬರೀ ಕೇಳಿಸ್ಕೊಳ್ತಾ ಇರ್ಬೋದು ಅಂತ ಅನ್ಕೊಂಡೆ. ಹಾ ಕೇಳಿಸ್ಕೊಂಡೆ ಆಂಟಿ. ಬಟ್ ನೀವು ಕರಿತಾ ಇರುವಾಗ 2 ಟೈಮ್ಸ್ ಇದಾಗ್ತಾ ಇಲ್ಲ ನನಗೆ ಸ್ಕ್ರೀನ್ ಮೇಲೆ ಬಟನ್ ಆನ್ ಮಾಡಿ. ಇರ್ಲಿ, ಪರವಾಗಿಲ್ಲ. ಇವಾಗ ನೀವು ಹೇಳೋದಾದ್ರೆ 33. ಹಾ ಕೇಳಿಸ್ಕೊಂತಾ ಇದೆ ಆಂಟಿ. ಹಾ. ಅದೇ ನೀವು ಏನ್? ಎಲ್ಲ ಇದ್ದೀರಾ. ಒಂದು ಪಾಯಿಂಟ್ ಆಡ್ ಮಾಡಕ್ಕೆ ಇಷ್ಟ ಬೀಳ್ತೀನಿ. ವಾಸನಸೋ ಇಬ್ರು ಹೇಳಿದ್ದೀರಾ, ನನ್ಗೂ ಅದು ಅರ್ಥ ಆಯ್ತು. ಇನ್ನೊಂದು ಬಂದ್ಬಿಟ್ಟು ನಾವು ಏನೇ ನಾಲೆಡ್ಜ್, ನಾವು ಏನು ಒಂದು ಐನ್ಸ್ಟೈನು ಅದೇ ಹೇಳೋದು, ಶ್ರೀಕೃಷ್ಣನು ಅದೇ ಹೇಳೋದು, ಯಾವಾಗ್ಲೋ ಭಗವದ್ಗೀತೆನಲ್ಲಿ ಹೇಳಿರೋದು. ನಾವು ಏನು ನಾಲೆಡ್ಜ್ ಅನ್ನು ಪಡಿತೀವಿ, ಅದು ನಾವು ಏನ್ ಕೇಳಿಸ್ಕೊಂತೀವಲ್ವಾ, ಅದು ಇನ್ಫಾರ್ಮೇಶನ್ ಆಗತ್ತೆ. ಆ ಇನ್ಫಾರ್ಮೇಶನ್ ಬರೀ ನಮಗೆ ನಾಲೆಡ್ಜ್ ತರ ಆಗತ್ತೆ. ನಾವು ಕೇಳಿಸ್ಕೊಳ್ಳೋದು ಎಲ್ಲಾನು, ನಾವು ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತೀವೋ ಅದು ವಿಸ್ಡಮ್ ಆಗತ್ತೆ. ಆದ್ರಿಂದ ನಮ್ದು ಏನ್ ಇವಾಗ ಒಂದು ಮಾತು ಒಂದ್ ಕ್ಲಾಸಲ್ಲಿ, ಅಥವಾ ನೀವ್ ಇವಾಗ ಹೇಳೋವಾಗ ನಾವು 6-7 ಜನ ಇದ್ದೀವಿ, ಒಬ್ರೊಬ್ರಿಗೆ ಒಂದೊಂದ್ ತರ ನಾವ್ ಅರ್ಥ ಮಾಡ್ಕೊಂತೀವಿ. ನೀವ್ ಹೇಳ್ತಾ ಇರೋದು ಒಂದೇ ಪಾಠ, ನಾಲೆಜು ಒಂದೇ. ನಾವು ಕೇಳಿಸ್ಕೊಳ್ಳೋದು ನಮ್ಮ ಜೀವನದಲ್ಲಿ ನಮ್ಮ ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗತ್ತೆ, ಅಥವಾ ನಮ್ದು ನೀವ್ ಹೇಳೋ ತರ ವಾಸನೆಗಳು ಏನಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಆಮೇಲೆ ನಾವ್ ಯಾವ್ಯಾವ ತರ ಅದನ್ನ ಅಡಾಪ್ಟ್ ಮಾಡ್ಕೊಂತೀವಿ ನಮ್ ಜೀವನಕ್ಕೆ, ಅದು ನಾವ್ ಯಾವ ತರ ಅದನ್ನ ಸುಮತಿ, ಸುಮತಿ ಇಲ್ವಾ? ಅಥವಾ ನೆಟ್ವರ್ಕ್ ಇಶ್ಯೂನಾ? ಗೊತ್ತಾಗ್ತಿಲ್ಲ. ನೀವು ಹೇಳಿ ಆಂಟಿ. ಅಂದ್ರೆ ನಾನು ಹೇಳಕ್ ಬಂದಿದ್ದು, ಒಂದೇ ಪಾಠಕ್ಕೆ ಇವಾಗ ನಮ್ಮ ಸ್ಕೂಲಲ್ಲಿ ಮಕ್ಳು ಒಂದೇ ಪಾಠ ಕೇಳಿಸ್ಕೊಂತಾರೆ, ಅದನ್ನ ಯಾವ ತರ ಉಪಯೋಗಿಸ್ಕೊಂತಾರೆ ಅವ್ರವ್ರು ಎಷ್ಟೋ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗತ್ತೆ. ಆ ತರನೇ ಇವರು ಕೃಷ್ಣ ಅರ್ಜುನನ್ಗೆ ಹೇಳೋದೆಲ್ಲ ಹೇಳಿದೀವಲ್ವಾ, ಇವಾಗ ನಿನಗೇನ್ ಅನ್ಸತ್ತೆ, ನಿನ್ ಕರ್ತವ್ಯ ಏನಿದೆಯೋ ಅದನ್ನ ಮಾಡು. ಸಾಕಷ್ಟು ಹೇಳಿದೀನಿ, ಇವಾಗ ನೀನ್ ಮಾಡ್ಬೇಕಾಗಿರೋದು ಡ್ಯೂಟಿ ಇದು ಅಂತ ನೀವೇ ಹೇಳಿದಿರಾ ಅಂತ ನನ್ಗೇನೋ ಮಧ್ಯದಲ್ಲಿ ಅದೇ ಮಾಡು ಅಂತ ಇನ್ನು ಹೇಳ್ತಾ ಇಲ್ಲ. ಹೀಗೆ ನನಗೆ ಒಳ್ಳೇದ್ ಅರ್ಜುನ ಹೇಳ್ತಾ ಇರೋದು, ನನಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ನಿಸಿದ್ರು ಸಹ ಶ್ರೀಕೃಷ್ಣ ಹೇಳ್ತಾ ಇರೋದು ಯಾತಕ್ಕೆ ಅಂತಂದ್ರೆ, ಕೆಲವರು ಜನಗಳಿಗೆ, ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಬುದ್ಧಿವಂತರಾಗಿರ್ತಾರೆ, ಎಲ್ಲ ತಿಳ್ಕೊಂಡಿರ್ತಾರೆ. ನಾನು ಒಳ್ಳೇದ್ ಮಾಡ್ಬೇಕು ಅಂತ ಅನ್ಸಿದ್ರು ಸಹ ಅದು ಮಾಡಕ್ಕಾಗ್ತಾ ಇಲ್ಲ. ನನಗೆ ನನ್ನ ವಾಸನೆಗಳ ರೀತಿಯಲ್ಲಿ ನನ್ನನ್ನ ಎಳ್ಕೊಂಡು ಹೋಗ್ತಾ ಇರುತ್ತೆ. ಇವಾಗ ತುಂಬಾ ಕೆಟ್ಟವರೇ ಇರ್ತಾರೆ, ಇವಾಗ ದೊಡ್ಡ ರೌಡಿ ಶೀಟರ್ಸ್ ಇರ್ತಾರೆ.
ಅವ್ರಿಗೆ ಮನಸ್ಸಿನಲ್ಲಿ ಏನಿರುತ್ತೆ, ಅಯ್ಯೋ ಇಲ್ಲ ನಾನು ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಇರುತ್ತೆ, ಆದ್ರೆ ಬಿಡಲ್ಲ ಅವ್ರಿಗೆ. ಯಾಕೆ ಬಿಡಲ್ಲ? ಅವರಲ್ಲಿರೋ ವಾಸನೆಗಳು ಬಿಡಲ್ಲ. ಅವರು ಕೆಟ್ಟದ್ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಮನಸ್ಸಿನಲ್ಲಿ ಅವ್ರಿಗೆ ಇಲ್ಲ ನಾನು ಇದು ಬಿಟ್ಬಿಡ್ಬೇಕು, ಈ ಒಂದು ಏನು ಅವರು ಅಡಾಪ್ಟ್ ಮಾಡ್ಕೊಂಡಿರ್ತಾರಲ್ಲ ರೌಡಿಸಮು, ಹಾಗೆ ಅದನ್ನ ಬಿಟ್ಬಿಡ್ಬೇಕಪ್ಪ ಅಂತ ಎಷ್ಟೋ ಸತಿ ಯೋಚನೆ ಮಾಡ್ತಾರೆ. ಆದ್ರೆ ಆಗಲ್ಲ. ಅದು ಯಾತಕ್ಕೆ ಹೀಗಾಗುತ್ತೆ? ನಾನು ನಿಗ್ರಹ ಮಾಡಕ್ಕೆ ಹೋದ್ರೂ ಅದು ನಿಗ್ರಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಯಾಕೆ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ಆ ಒಂದ್ ಚಿಕ್ಕ ವಯಸ್ಸಲ್ಲಿ ನನ್ನ ಮಗನಿಗೋಸ್ಕರ ಒಂದು ಕತೆ ಕೇಳಿದ್ದೆ. ಈ ಪಾಠ ಒಬ್ರು ಗುರುಗಳು 4 ಜನ ಶಿಷ್ಯರನ್ನ ಹೋಗ್ದಾಗ 4 ಜನಕ್ಕೆ ಒಂದೊಂದು ಬ್ಯಾಗು ಇದು ಧಾನ್ಯಗಳು ಕೊಡ್ತಾರಂತೆ. ಕೊಟ್ಬಿಟ್ಟು ಕಳಿಸ್ತಾರಂತೆ. ನಾನಿದು ಸ್ವಲ್ಪ ದಿನ ಆದ್ಮೇಲೆ ನಾನು ಬಂದು ನಿಮ್ಮನ್ನ ನೋಡ್ತೀನಿ, ನೀವು ತಗೊಂಡು ಹೋಗಿ, ನಾನು ಕೊಡೋದು ಇದೇನೆ, ನಿಮ್ಗೆ ಏನ್ ಮಾಡ್ತೀರೋ ಮಾಡಿ ಇದ್ರಲ್ಲಿ ಅಂತ. ಒಬ್ರೊಬ್ರು ಗುಣಕ್ಕೆ ತಕ್ಕಾಗೆ ಒಬ್ರು ತಗೊಂಡೋಗಿ ಅದನ್ನ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ರೂಮಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋದು, ಪೂಜೆ ಮಾಡಕ್ಕೆ ಅಂತಾನೆ ಇಟ್ಬಿಟ್ಟಿರ್ತಾನೆ. ಇನ್ನೊಬ್ಬ ಬಂದ್ಬಿಟ್ಟು ಅದನ್ನ ಪ್ರಸಾದ ತರ ಅದನ್ನ ದೇವ್ರ ಪೂಜೆ ಮಾಡ್ಬಿಟ್ಟು ಹಂಚ್ಬಿಡ್ತಾನೆ. ಆಮೇಲೆ ಇನ್ನೊಬ್ಬ ಬಂದ್ಬಿಟ್ಟು ಎಲ್ಲರಿಗೂ ಹಂಚ್ತಾನೆ. ಇನ್ನೊಬ್ಬ ಏನೋ ಅಡಿಗೆಗೆ ಏನೋ ಆ ಥರ ಏನೋ ಉಪಯೋಗಿಸ್ಕೊಂತಾನೆ. ನನಗದು ಮರ್ತೋಗಿದೆ, ಬಟ್ ಅದು ಸಾರಾಂಶ ಚೆನ್ನಾಗಿ ಅರ್ಥ ಆಗಿತ್ತು. ಇನ್ನೊಬ್ಬ ಬಂದ್ಬಿಟ್ಟು ಅದು ಧಾನ್ಯಗಳು ಅದನ್ನ ನೋಡ್ಬಿಟ್ಟು ತಗೊಂಡೋಗಿ ಅದನ್ನ ಅದೇ ಇದು ಬಿತ್ತೋದು ಅಂತಾರಲ್ಲ ಅಗ್ರಿಕಲ್ಚರಲ್ ಇದಕ್ಕೆ ಸೀಡ್ಸ್ನ ಅದನ್ನ ಹಾಕ್ತಾನಂತೆ. ಆಮೇಲೆ ಒಂದು ವಾರ ಅದೆಷ್ಟೋ ದಿನ ಬಿಟ್ಕೊಂಡು ಗುರುಗಳು ಬಂದಾಗ ನೋಡ್ತಾರೆ. ಅವ್ರವ್ರು ನಮ್ಮ ಎಷ್ಟೆಷ್ಟು ನಮ್ಗೆ ಅದೇ ವಾಸನೆಗಳು ಅಂತೀವಲ್ವಾ, ಅದ್ರ ಪ್ರಕಾರ ಆಗಿ ಅವ್ರು ಕೊಟ್ಟಿರೋ ಒಂದೇ ಉಪದೇಶ, ಒಂದೇ ಮಾತನ್ನ ಯಾವ್ಯಾವ ತರ ಅದನ್ನ ಉಪಯೋಗಿಸ್ಕೊಂತೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗತ್ತೆ. ಆತರ ಒಂದೊಂದ್ ಕಡೆ ಇಲ್ಲಿ ಒಂದು ನಾವು ಒಂದ್ ಪಾಠ ಕಲ್ತು ಅದನ್ನ ಉಪಯೋಗ ಮಾಡೋ ಅಷ್ಟೊತ್ತಿಗೆ ಮಧ್ಯದಲ್ಲಿ ಒಂದು ಟೈಮ್ ಗ್ಯಾಪ್ ಇರುತ್ತೆ. ನಾವು ಯೂಶುವಲ್ ಆಗಿ ಎಲ್ಲೋ ಪ್ರವಚನನೋ ಅಥವಾ ಏನೋ ಒಂದು ಪಾಠ ಕಲ್ತ್ಕೊಂಡು ಕೇಳ್ಕೊಂಡು ಬಂದ್ಬಿಟ್ಟಿರ್ತೀವಿ. ಅದು ಕೇಳೋದ್ ಮಟ್ಟಕ್ಕೆ ಯಾವ ತರ ನಾವು ಜೀವನದಲ್ಲಿ ಅದು ಅಪ್ಲೈ ಮಾಡ್ತೀವಿ ಅನ್ನೋದು ನಮ್ಮ ರುಚಿ ಮೇಲೆ, ನಮ್ಮ ಏನು ನಾವು ಏನ್ ಮಾಡ್ಬೇಕಂತಿದ್ವಿ, ಏನ್ ಸಾಧನೆ ಮಾಡ್ಬೇಕಂತಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಆ ನಾಲೆಜ್ನ ಅದಕ್ಕೂ ಉಪಯೋಗಿಸ್ಕೊಂತೀವಿ. ಆ ತರ ಒಂದು ಇದಂತೆ. ಇದು ಅರ್ಜುನನ್ಗೆ ನೀವ್ ಹೇಳೋದು ಕರೆಕ್ಟ್, ನನ್ಗೆ ಅದು ಇದಾಗ್ತಾ ಇಲ್ಲ. ನನ್ಗೆ ಈ ತರ ಅರ್ಥ ಎಷ್ಟೇ ಒಳಗಡೆ personal ಆಗಿ. ಅದೇ ನಾವು ನಿಗ್ರಹ ಮಾಡ್ಬೇಕು ಅಂದ್ರೂ ಯಾತಕ್ಕೆ ಆಗಲ್ಲ ಅಂತಂದ್ರೆ ಯಾವ್ದು ಆ ಆಟ ಆಡ್ತಾ ಇರೋದು ಯಾವ್ದು ಅಂತ ಅಂದ್ಬಿಟ್ಟು ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ. ಹರಿ ಓಂ ವೀಣಾಜಿ, ನೀವೇನಾದ್ರೂ ಹೇಳೋದಿದ್ಯಾ 33ನೇ ಶ್ಲೋಕದ ಬಗ್ಗೆ? ಇಲ್ಲ, ನಾನು ಈಗ ಬಂದೆ, ಕನೆಕ್ಟ್ ಆದೆ, ನಂಗೆ ಏನು ಇದ್ ಮಾಡಿಲ್ಲ. ಓಕೆ. 34ನೇ ಶ್ಲೋಕ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೆ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನವಶಂ ಆಗಚ್ಚೇತ್ ತೌ ಹ್ಯಸ್ಯ ಪರಿಪಂತಿನೌ. ಇಂದ್ರಿಯಗಳು ಸ್ವಾಭಾವಿಕವಾಗಿಯೇ ಇಂದ್ರಿಯ ವಸ್ತುಗಳ ಬಗ್ಗೆ ರಾಗ ಮತ್ತು ದ್ವೇಷವನ್ನು ಅನುಭವಿಸುತ್ತವೆ. ಆದರೆ ಅವುಗಳ ಹಿಡಿತಕ್ಕೆ ಸಿಕ್ಕಬೇಡಿ, ಏಕೆಂದರೆ ಅವು ಖಂಡಿತವಾಗಿಯೂ ನಿಮ್ಮ ಶತ್ರುಗಳು. ಈ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಇದು ಕ್ವೆಶ್ಚನ್ 34. ಮನುಷ್ಯ ಉನ್ನತ ಮಟ್ಟಕ್ಕೇರಲು ತಡೆ ಒಡ್ಡುವ ಶತ್ರುಗಳು ಯಾವುವು? ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಾರು? ಇಂದ್ರಮ್ಮ ಅವ್ರು ಹೇಳ್ತೀರಾ? ಮೇಡಮ್, ಶತ್ರುಗಳು ಅಂದ್ರೆ ರಾಗ, ದ್ವೇಷ, ಅಸೂಯೆ ಇದೆಲ್ಲ ಇದೆಯಲ್ಲ, ಅದೇ ಅಲ್ವಾ ಮೇಡಮ್? ಅಸೂಯೆ ನೀವೇ ಫಸ್ಟ್ ಹೇಳ್ತೀರಾ? ಹೇಳಿ. ಅಲ್ಲ, ನನ್ಗೆ ಇದ್ರಲ್ಲಿ ಈಗ ಗೊತ್ತಾಗಿತ್ತು. ರಾಗ, ಅಲ್ಲಿ ದ್ವೇಷ ಕೊಟ್ಟಿದಾರಲ್ಲ, ರಾಗ ದ್ವೇಷನೇ. ರಾಗ ಮತ್ತೆ ದ್ವೇಷ. ದ್ವೇಷ ಅದನ್ನೇ, ಅದೇ ಅದು ಹೇಗೆ ರಾಗ ದ್ವೇಷಗಳು, ಅದು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಬೇಕು. ಇಲ್ಲ ಅರ್ಥ ಕೊಟ್ಟಿದ್ದಾರೆ, ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಅದನ್ನ ಸ್ವಲ್ಪ ನಾವು
ನಾವು ವಿಚಾರ ಮಾಡಿ ಮಾಡಿ ಬೇರೆ ಅರ್ಥ ತಿಳ್ಕೊಳ್ತಾ ಇದ್ವಿ. ಆತ್ಮ ವಿಚಾರಕ್ಕೆ ಕನೆಕ್ಟ್ ಮಾಡ್ಬೇಕು. ಸರಿ, ಹೇಳಿ ಮೇಡಮ್. ಅವ್ರೆಲ್ಲವನ್ನೂ ಹೇಳಿದ್ದಾರೆ, ಹ್ಮ್ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ, ಆದ್ರೆ ಇನ್ ಹ್ಮ್ ಸ್ವಲ್ಪ ನಾವು ವಿಸ್ತಾರವಾಗಿ ತಿಳ್ಕೊಳ್ತಾ ಇದೀವಿ ಅಷ್ಟೇ. ಹ್ಮ್ ಅಂದ್ರೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೇಕು ಯಾವಾಗ್ಲೂ. ನಮ್ಗೆ ಏನೋ ಯಾರ ಮೇಲೂ ದ್ವೇಷ, ಅಸೂಯೆ ಏನೋ ಬಂತು ಅಂದ್ರುನು ನಮ್ಮ ಇಂದ್ರಿಯಗಳೇ ಕಾರಣ. ಅದು ನಾವು ಅದನ್ನ ಕಂಟ್ರೋಲ್ ಮಾಡಿ ದ್ವೇಷ ಅದೆಲ್ಲ ಸ್ವಲ್ಪ ಸಾಮಾಜಿಕವಾಗಿ ಅದು ಅಸ್ತವ್ಯಸ್ತಗೊಳಿಸುತ್ತೆ. ಈ ದ್ವೇಷ ಅಂದ್ರೆ ನಾನು ಒಬ್ರಿಗೆ ಹೊಡೆದ್ರೆ ಅದು ಇನ್ನೊಬ್ರು ನನ್ಗೊಡಿಯೋ ತರ. ಆಮೇಲೆ ಅದು ದ್ವೇಷ ಅದು ಉಳ್ಕೊಂಡು ಇನ್ನೊಬ್ರು ಅವ್ರ ಮಕ್ಳಿಗೋ ಅದು ನಿರಂತರವಾಗಿ ದ್ವೇಷ ಹೋಗ್ತಾ ಹೋಗುತ್ತೆ ಒಂದೊಂದು ಇದಕ್ಕೂನು. ಆತರ ಎಲ್ಲ ಮಾಡ್ಬಾರ್ದು, ಇಂದ್ರಿಯಗಳೆಲ್ಲ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಅನ್ನಿಸ್ತು ಮೇಡಮ್, ಅದಕ್ಕೆ ಹೇಳಿದೆ. ಅಂದ್ರೆ ಅಲ್ಲಿ ಕೊನೆಯದ್ರಲ್ಲಿ ಹೇಳ್ತಾ ಇರೋದು, ನಮ್ಗೆ ನಿಗ್ರಹ ಮಾಡಕ್ಕಾಗಲ್ಲ ಮನಸ್ಸಿನಲ್ಲಿ. ನಾವು ಹಿಂದಿನ ಶ್ಲೋಕದಲ್ಲಿ ತಿಳ್ಕೊಂಡ್ವಿ ಅಲ್ವಾ, ಏನ್ ತಿಳ್ಕೊಂಡ್ವಿ? ನನಗೆ ಒಳ್ಳೆ ಮನಸ್ಸಿದ್ರು ನನ್ನನ್ನು ಬಿಡ್ತಾ ಇಲ್ಲ ಇವು ಅಂತ. ಯಾವ್ದು ಬಿಡ್ತಾ ಇಲ್ಲ ಅಂತಂದ್ರೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ರಾಗ ದ್ವೇಷಗಳು ಬಿಡ್ತಾ ಇಲ್ಲ ಅಂತ. ಅವು ಹೇಗೆ ವರ್ತಿಸುತ್ತವೆ, ಅದಕ್ಕೆ ರಾಗ ದ್ವೇಷಗಳು ಎಲ್ಲಿಂದ ಬರುತ್ತವೆ, ಹೇಗ್ ಬರುತ್ತವೆ, ಇದು ಉಂಟಾಗತ್ವೆ, ಇದನ್ನೆಲ್ಲ ನಾವು ಇಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ವಿ. ವಿಜಯಲಕ್ಷ್ಮಿ ಅವರು, ಒಳ್ಳೇದು ಅಂದ್ರೆ ಸ್ವಲ್ಪ ಇಂದ್ರಮ್ಮ ಅವರು ಶುರು ಮಾಡಿ. ಸರಿ. ಮೇಡಮ್, ಅಂದ್ರೆ ಇಲ್ಲಿ ಎಲ್ಲಾ ಇಂದ್ರಿಯಗಳಿಗೆ ವಿಷಯ ವಸ್ತುಗಳ ಮೇಲಂತೂ ರಾಗದ್ವೇಷಗಳು ಇದ್ದೇ ಇದೆ. ಇವೆರಡಕ್ಕೂ ಕೂಡ ಇಲ್ಲಿ ವಶನ ಆಗಬಾರ್ದು ಅಂತೇಳಿ ಅಭಿಪ್ರಾಯ ಇದೆ ಅನ್ಸುತ್ತೆ. ಅಂದ್ರೆ ಉತ್ತಮ ಸಂಸ್ಕಾರವಾಗಿ ಇದನ್ನ ಉತ್ತಮ ಸಂಸ್ಕಾರ ನಾವು ನಡೆಸ್ಕೊಂತ ಹೋದ್ರೆ ಅದು ಒಳ್ಳೆಯ ಒಂದು ಇದನ್ನೇ ಕೊಡ್ತದೆ. ಆದ್ರೆ ನಮ್ಮಲ್ಲಿ ಇರೋ ಈ ಇಂದ್ರಿಯಗಳನ್ನ ಇದ್ರೊಳಗೆ ಜ್ಞಾನೇಂದ್ರಿಯ ಆಗ್ಬೋದು, ಕರ್ಮೇಂದ್ರಿಯ ಆಗಿರ್ಬೋದು, ಅಥವಾ ಯಾವುದೇ ಒಂದು ಇದನ್ನ ಈ ಯಾವುದು ಈ ಇಂದ್ರಿಯಗಳ ಮೂಲಕ ನಮ್ಗೇನಾಗುತ್ತೆ, ನಾವು ವಾಸನೆಗಳಿಗೆ ಒಳಗಾಗ್ಬಿಡ್ತವೆ. ರೂಪ ಆಗಿರ್ಬೋದು, ರಸ, ಶಬ್ದ, ಗಂಧ, ಇವು ಯಾವುದೇ ಆಗಿರ್ಬೋದು, ಅವ್ರನ್ನೆಲ್ಲ ನಾವೇನ್ ಮಾಡ್ತೀವಿ, ನಮ್ಮ ಕರ್ಮೇಂದ್ರಿಯಗಳ ಮೂಲಕನು ಕೆಲಸ ಮಾಡ್ಕೊಂಡು ಅದ್ರಾಗೆ ನಡ್ಕೊಂಡು ಹೋಗ್ಬಿಡ್ತೇವೆ. ಅಂದ್ರೆ ಚಿತ್ತ, ಮನಸ್ಸು, ಬುದ್ಧಿ, ಈ ಸೂಕ್ಷ್ಮ ವಸ್ತುಗಳ ಕಡೆ ನಾವು ಅಷ್ಟೊಂದು ಗಮನ ಕೊಡ್ಲಿಕ್ಕೆ ಹೋಗೋದಿಲ್ಲ. ಬಾಹ್ಯ ವಸ್ತುಗಳಿಗೆ ನಾವು ಏನ್ ಮಾಡ್ಬಿಡ್ತೀವಿ, ಆಕರ್ಷಣೆ ಪಡ್ಕೊಂಡ್ಬಿಡ್ತೀವಿ. ಅದ ಕಡೆ ಹೋಗ್ತಾನೆ ಇರ್ತೀವಿ. ಹಾಗಾದ್ರೆ ಅಂದ್ರೂ ಕೂಡ ಕೆಲವರು ದ್ವೇಷ ಮಾಡತಕ್ಕಂಥದ್ದು ವಸ್ತುಗಳು ಇಷ್ಟ ಪಡೆದಿದ್ರು ಕೂಡ ಅವು ನಮ್ಮಲ್ಲಿ ತುಂಬ್ಕೊಂತವೆ. ತುಂಬಿಕೊಂಡು ಕೆಟ್ಟದ್ದನ್ನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಯಾರು ದ್ವೇಷ ಮಾಡ್ತಿರ್ತೀವಿ ಅವ್ರನ್ನೇ ಬಹಳವಾಗಿ ಪದೇ ಯೋಚನೆ ಮಾಡ್ತೀವಿ. ಆ ತರಹ ಒಂದು ಇಂದ್ರಿಯಗಳಿಗೆ ಅಂದ್ರೆ ದ್ವೇಷಗಳಿಗೆ ನಾವು ಒಳಗಾಗ್ಬಿಡ್ತೇವೆ. ಈ ರಾಗದ್ವೇಷದಿಂದ ಕೋಪ ಬರ್ತದೆ, ಕೋಪದಿಂದ ವೈರತ್ವ ಬರ್ತದೆ, ಅವರ ಪ್ರಭಾವ ಮತ್ತು ಅದೇ ಯೋಚನೆಗಳು ಬರ್ತದೆ. ಒಳ್ಳೆಯದನ್ನ ಬಿಟ್ಟು ಬಿಡ್ತೀವಿ, ಪ್ರಿಯವಾದದ್ದನ್ನ ಬಿಟ್ಬಿಡ್ತೀವಿ. ಇಂದ್ರಿಯಗೆ ಯಾವುದು ಬೇಡ ಅದನ್ನು ಬಿಟ್ಬಿಡ್ತೀವಿ. ಆದ್ರೆ ಈ ರಾಗದ್ವೇಷಕ್ಕೆ ಒಳಗಾಗ್ಬಿಡ್ತೀವಿ. ಅದಕ್ಕೆ ಒಳಗಾಗಬಾರದು ಅಂತ ಹೇಳ್ಬಿಟ್ಟು ನಾ ತಿಳ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಒಂದೇ ಒಂದು ಸಣ್ಣ ಉದಾಹರಣೆ ನನಗೆ ನೆನಪು ಬರ್ತಾ ಇದೆ. ಶ್ರೀ ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ ಶಿಷ್ಯ ಬರ್ತಾ ಇರ್ತಾನೆ. ಅವನು ಹೇಳ್ತಾನೆ ಇರ್ತಾನೆ, ನನಗೆ ಹೆಣ್ಮಕ್ಳನ್ನ ಕಂಡ್ರೆ ಆಗೋದಿಲ್ಲ, ನಾನು ಹೆಣ್ಮಕ್ಳನ್ನೆಲ್ಲ ದ್ವೇಷ ಮಾಡ್ತೇನೆ, ಒಂದ್ ಸಣ್ಣ ಹೆಣ್ಮಗು ಬಂದ್ರು ಕೂಡ ನಾನು ದ್ವೇಷ ಮಾಡ್ತೇನೆ ಅಂತ ಹೇಳ್ತಾ ಇರ್ತಾನೆ. ಹೇಳಿದಾಗ ಆಗ ರಾಮಕೃಷ್ಣ ಪರಮಹಂಸರು ನಕ್ಬಿಟ್ಟು ಹೇಳ್ತಾರೆ, ನೋಡಪ್ಪ, ನೀನು ದ್ವೇಷ ಮಾಡಬೇಡ, ಆ ಪ್ರೀತಿಸೋಕ್ಕಿಂತ ದ್ವೇಷ ಇದ್ರೊಳಗೆ ನೀನು ಬಲೆಗೆ ಬಿದ್ಬಿಡ್ತೀಯ, ಸದಾ ನೀನ್ ಅದೇ ಯೋಚನೆಯಲ್ಲಿ ಇರ್ತೀಯ. ಹಾಗಾಗಿ ನೀನ್ ಅದ್ರ ಬಗ್ಗೆ ಉದಾಸೀನವಾಗಿರು. ಒಂದ್ ಯಾವುದೇ ವಿಷಯದ ಬಗ್ಗೆ ನೀನ್ ಅಷ್ಟೊಂದು ಗಮನ ಕೊಡ್ಬೇಡ. ಅದ್ರ ಜೊತೆಗೆ ನೀನು ಏನ್ ಮಾಡ್ತೀಯ, ಯೋಚನೆ ಮಾಡ್ತಾ ಅದೇ ಆಗೋಗ್ಬಿಡ್ತೀಯ. ಹಾಗಾಗಿ ನೀನು ಯಾವ್ದನ್ನ ಒಳ್ಳೇದನ್ನ ಯೋಚನೆ ಮಾಡ್ಬೇಕು, ಅದನ್ನ ಬಿಟ್ಟು ಆ ದ್ವೇಷ ರಾಗಕ್ಕೆ ಒಳಗಾಗ್ತಿದ್ಯಾ, ಒಳಗಾಗ್ಬೇಡ ಅಂತೇಳಿ ಅಲ್ಲಿ ಪರಮಹಂಸರು ಹೇಳ್ತಾರೆ. ಅಂದ್ರೆ ಏನಾಗ್ಬೇಕು ಅಂತಂದ್ರೆ ದ್ವೇಷ ಪ್ರೀತಿ ಇವೆರಡೇ ಬಂಧನಗಳೇ, ಅದೆಲ್ಲರಿಗೂ ಗೊತ್ತಿದೆ. ಈ ಬಂಧನವನ್ನ ನಾವೇನ್ ಮಾಡ್ಬೇಕು, ಅಪ್ರಿಯವಾದಂತಹ ಬಂಧನವನ್ನ ಅಥವಾ ಪ್ರಿಯವಾದಂತಹ ಬಂಧನವನ್ನ
ಇವನ್ನ ಬಿಟ್ಬಿಟ್ಟು ನಾವು ಪಾರಮಾರ್ಥಿಕವಾಗಿ ತೆಗೆದುಕೊಂಡು ನಾನು ಇವೆರಡನ್ನೂ ಇದು ಮಾಡಬಾರ್ದು, ನಂದ ಕರ್ತವ್ಯ ಏನಿದೆ, ನನ್ನ ಮನಸ್ಸನ್ನ ಆ ಕಡೆ ಅಂದ್ರೆ ಆ ಕಡೆ ಮನಸ್ಸನ್ನ ಆ ಕಡೆ ತೊಡಗಿಸ್ಕೋಬಾರ್ದು ಅಂತಕ್ಕಂಥದ್ದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಅನ್ಸುತ್ತೆ ನನ್ಗೆ. ಜ್ಞಾನಿ ಆದವನು ಯಾವಾಗ್ಲೂ ನಿಸ್ಸಂಗ ಆಗಿರ್ತಾನೆ. ಅದು ಅಂದ್ರೆ ಇಂದ್ರಿಯಗಳಿಂದನೇ ಅವುಗಳಿಂದನೇ ನಾವು ನಿಸ್ಸಂಗರಾಗಿರ್ಬೇಕು. ಬೇರೆ ನಿಸ್ಸಂಗ ಅಂದ್ರೆ ಹೊರಗಡೆ ಪ್ರಾಪಂಚಿಕವಾಗಿ ಅಲ್ಲ, ನೀನು ನಿನ್ನಲ್ಲಿರ್ತಕ್ಕಂತಹ ಈ ಎಲ್ಲಾ ಇಂದ್ರಿಯಗಳನ್ನ ನಿಗ್ರಹಿಸ್ಬಿಟ್ಟು ನೀನು ಮುಂದೆ ಯೋಚನೆ ಮಾಡು, ನಿನ್ನ ಮನಸ್ಸನ್ನ ಒಳ್ಳೆಯದ ಕಡೆ ಗಮನ ಕೊಡು, ನಿನ್ ಚಿತ್ತವನ್ನ ಸರಿಯಾಗಿ ಗಮನ ಕೊಡು ಅಂತೇಳಿ ಇಲ್ಲಿ ಅರ್ಥ ಆಗ್ತಿದೆ ಅನ್ಸುತ್ತೆ ಮೇಡಮ್ ನನ್ಗೆ. ಮತ್ತೆ ಹಾಗಾದ್ರೆ ಇದರಿಂದ ಹೆಂಗೆ ನಾವು ಹೊರಗಡೆ ಬರ್ಬೇಕು ಅಂತ ಇದ್ ಮಾಡಿದಾಗ ಅವನ್ನೆಲ್ಲ ನೆಗ್ಲೆಕ್ಟ್ ಮಾಡ್ಬೇಕು ಅನ್ಸುತ್ತೆ ನನ್ಗೆ. ಉದಾಸೀನ ಮಾಡ್ಬೇಕು ಅಥವಾ ನೆಗ್ಲೆಕ್ಟ್ ಅಂದ್ರೆ ಉದಾಸೀನೇ. ಅದಕ್ ಕಡೆ ಅಷ್ಟೊಂದು ಗಮನ ಕೊಡದಲ್ಲೇ ನಾವು ನಮ್ಮನ್ನ ಯಾರೇ ಪ್ರೀತಿಸ್ಲಿ ಅಥವಾ ದ್ವೇಷ ಮಾಡ್ಲಿ, ನಮ್ದೇನಿದೆ ನಿಸ್ಸಂಗತ್ವವನ್ನ ಪಡ್ಕೋಬೇಕು ಅಂತ ತಿಳ್ಕೊಬೇಕಾಗುತ್ತೆ ಅನ್ಸುತ್ತೆ ಮೇಡಮ್. ಸರಿನೋ ತಪ್ಪೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಧನ್ಯವಾದಗಳು. ವಿಜಯಲಕ್ಷ್ಮಿ ಅವರು ಶೇರ್ ಮಾಡ್ಕೊಳ್ತಾರ? ಏನಿಲ್ಲಮ್ಮ, ಇಂದ್ರಮ್ಮರ್ ಬಾಳ್ ಚಂದ ಹೇಳಿದ್ರು. ಅದೇ ಈ ಪ್ರಕೃತಿಯ ಗುಣಗಳಿಂದನೇ ಮನುಷ್ಯ ಏನು ರಾಗ ದ್ವೇಷ ಏನೇ ಬರ್ಲಿ, ಅದೊಂದ್ ಪ್ರೀತಿ ಹುಟ್ಟಬೇಕಾದ್ರೂ ಆ ಗುಣಗಳೇ ಬೇಕು. ಒಂದು ಕೆಟ್ಟದ್ ಬರ್ಬೇಕಂದ್ರೂ ಆ ಗುಣಗಳೇ. ಎಲ್ಲಿ ಯಾವ್ದು ರಜೋಗುಣ ಹೆಚ್ಚಾಗಿರುತ್ತೆ ಅಲ್ಲಿ ಕೆಟ್ಟದ್ದು, ತಮ ಗುಣ ಇದ್ದಲ್ಲಿ ಕೆಟ್ಟದ್ದು, ಈ ಸಾತ್ವಿಕ ಇದ್ದಲ್ಲಿ ಒಳ್ಳೇದು. ಇದೇ ರೀತಿ ಈ ಪ್ರಕೃತಿ ಗುಣಗಳ ಸೌಹಾಸ್ದಿಂದನೇ ನಾವು ಇಂದ್ರಿಯಗಳ ಆಸೆಗಳಿಗೆ ಒಳಪಟ್ಟು ಬಿಟ್ಟಿರ್ತವೆ. ಆ ಮನೋಧರ್ಮನೇ ಹೀಗೆ ಬಹಳ ವರ್ಷದವರೆಗೆ ಇದೇ ರೀತಿ ಬಂದು ಏನಾಗ್ತೈತಿ ಅಮ್ಮ, ಅವ್ರು ಹೊರಗಡೆ ಬರಾಕ ಆಗೋದಿಲ್ಲ. ಇಂತ ಒಂದು ಇಂದ್ರಿಯ ತೃಪ್ತಿಗೆ ಒಳಪಟ್ಟವನು ಏನಾಗ್ತಾನೆ, ಮುಂದವನು ಪತನಕ್ಕೆ ಕಾರಣ ಆಗ್ತಾನ. ಅವ ಪತನಗೊಂಡಾಗ ಏನಾಗ್ತೈತಿ ಅವನಿಗೆ, ಅವಾಗ ಅವನಿಗೆ ಎಚ್ಚರ ಆಗ್ತೈತಿ, ಓ ನಾನು ಈ ಸತ್ಸಂಗ ಅಥವಾ ಈ ಒಳ್ಳೊಳ್ಳೆ ಧರ್ಮ ಗ್ರಂಥಗಳನ್ನ ಓದೋದು ಇವುಗಳನ್ನೆಲ್ಲ ಮಾಡೋದ್ರಿಂದ ನನಗೆ ಒಂದು ಈ ರಾಗ ದ್ವೇಷ ಬಿಡಬಹುದಿತ್ತು ಅನ್ನೋ ಒಂದು ಮನೋಭಾವನೆ ಅವನಲ್ಲಿ ಬರ್ಬೋದಿತ್ತು. ಅದು ಈ ಶ್ಲೋಕದಲ್ಲಿ ಇಷ್ಟೇ ಕೊಟ್ಟಾರಮ್ಮ. ಮುಂದಿನ ಶ್ಲೋಕದಲ್ಲಿ ನೋಡೋಣ. ಇವಾಗ ಇನ್ನು ಇವರೆಲ್ಲ ಇದಾರಲ್ಲ, ಸುಮತಿ, ಲಕ್ಷ್ಮೀಜಿ ಶೇರ್ ಮಾಡ್ಕೊಳ್ತೀರಾ? ಇಲ್ಲೇ ಇಂದ್ರಿಯ ಸ್ವಭಾವ ಅಂತ ಹೇಳಿ ಪಂಚೇಂದ್ರಿಯಗಳ್ರಿ. ಕಣ್ಣು, ಕಿವಿ, ಮೂಗು, ಬಾಯಿ, ಸ್ಪರ್ಶ ರೀ. ನೋಡ ಕಣ್ಣು ಒಳ್ಳೇದ್ ನೋಡಿದ್ರ ನಮ್ಗೇನು ತ್ರಾಸ ಆಗಲ್ರಿ. ಅದ್ ಬಿಟ್ ಬ್ಯಾರೆ ಯಾರ್ದೋ ನಕ್ಲೆಸ್ ನೋಡ್ದೆ ಅಂತಂದ್ ಹೇಳಿದ್ರೆ, ಇಲ್ಲ ನನ್ ನಕ್ಲೆಸ್ ಬೇಕು, ಸಾಲ ಮಾಡಾದ್ರೂ ನಕ್ಲೆಸ್ ಹಾಕೊಳ್ಳೋ ಚಟ ಬರ್ತೈತ್ರಿ. ಕೇಳೋ ಕಿವಿ ರೀ, ಯಾರೋ ಏನೋ ನಿನ್ ಬಗ್ಗೆ ಹೇಳಾರಂದ್ರ ಸಾಕು, ಬಾಪರೆ ಮನ್ಯಾಗ ದೊಡ್ಡರಾದಂತ ನನ್ನ ಬಗ್ಗೆ ಕೆಟ್ಟದಾಗ ನೀವ್ ಹೇಳಿರಿ ಇನ್ನೊಬ್ರಿದ್ರಿಗೆ ಅಂತಂದ್ ಹೇಳಿ. ಅದು ಒಳ್ಳೇದನ್ ಕೇಳಿದ್ರ ಹಂಗ ಆಗಂಗಿಲ್ಲ ಅಮ್ಮ, ಒಳ್ಳೇದನ್ ನೋಡಿದ್ರ ಹಂಗ ಆಗಲ್ರಿ. ಆಮೇಲೆ ಇನ್ನೊಂದು ಕಣ್ಣು, ಮೂಗು ಏನೋ ಒಂದ್ ಸ್ಮೆಲ್ ಬರತ್ಲೇನ, ಈ ಜಿಲೇಬಿ ಸ್ಮೆಲ್ ಬರ್ತೈತಿ ಅಥವಾ ಮೈಸೂರ್ ಪಾಕ್ ಸ್ಮೆಲ್ ಬರ್ತೈತಿ, ತಿನ್ಬೇಕು ಅನ್ನೋದೊಂದ್ ಆ ತರ ರೀ ಆಸೆ. ಅದು ಕಣ್ಣು, ಕಿವಿ, ಮೂಗು, ಬಾಯಿ, ಸ್ಪರ್ಶ ರೀ. ಇವಾಗ ನಾವ್ ಎಷ್ಟೊಂದು ಎಲ್ಲಾ ನೋಡ್ಕೊಂಡ್ ಬಂದಾಗ ನಾವ್ ಸಿಕ್ಕೊಳ್ಳೋದೇ ಹೆಚ್ಚು ಪಂಚೇಂದ್ರಿಯಗಳಿಂದನ ರೀ. ನೋಡ ಕಣ್ಣು, ಕೇಳ ಕಿವಿ, ಮಾತಾಡೋ ಬಾಯಿ ಎಲ್ಲಾ ನಮ್ ಕಂಟ್ರೋಲ್ನೊಳಗಿತ್ತು. ಇವಾಗ ನಾವು ಮೊಬೈಲ್ ನೊಳಗ್ ಸಾವಿರಾರು ನೋಡ್ಬೋದಮ್ಮ. ಅದ ತರ ಈ ಕ್ಲಾಸ್ ನೋಡಿದ್ವಿ ಅಂತ ಹೇಳಿ ನಮ್ ಮನಸ್ಸು ಎಷ್ಟೋ ಚಲೋ ಇರ್ತೈತಿ. ಮೊಬೈಲ್ ಸಾಕಷ್ಟು ಯೂಸ್ ಮಾಡ್ಕೊಳ್ಳೋದನ್ನ ಕೆಟ್ಟದಾಗಿ ಯೂಸ್ ಮಾಡ್ಕೋಬಹುದು, ಚಲೋದಕ್ಕೂ ಯೂಸ್ ಮಾಡ್ಕೋಬಹುದ್ರಿ. ಎಷ್ಟು ನಾವು ಹೆಂಗ ಸಿಕ್ಕೊಂತೇವಿ ಅಂತಂದ್ ಹೇಳಿ ಇದನ್ನ ಹೇಳ್ಕೊಟ್ಟಾರ. ಅದಕ್ ನೀವ್ ಪಂಚೇಂದ್ರಿಯಗಳು ಹಿಂದ್ ಹೋಗ್ಬೇಡ್ರಿ, ಹೋದ್ರ ರಾಗ ದ್ವೇಷನರೇ ಚಾಲು ಆಗೋದು. ಹೌದಮ್ಮ, ಈಗ ನನ್ಗೇನೋ ನಕ್ಲೆಸ್ ಬೇಕು, ಮನ್ಯಾಗ ಒಬ್ರು ಬೇಡ ಅಂದ್ರ ಸಾಕು, ಇಲ್ಲ ನನಗ್ ಬೇಕು ಚಾಲು ಇಲ್ಲಿಗೆ. ಅಕ್ಕಿ ನೋಡ್ ನಕ್ಲೆಸ್ ತಗೊಂಡು, ಅಕ್ಕಿ ನೋಡ್ ಆತರ ಮಾಡಿದ್ಲು ಅಂತಂದ್ ಹೇಳಿ ಇನ್ನೊಬ್ರು ನಮ್ಮಲ್ಲಿ ದ್ವೇಷ ಮಾಡೋದು, ಅಥವಾ ಇನ್ನೊಬ್ರು ತಗೊಂಡಾಗ ನಾವ್ ದ್ವೇಷ ಮಾಡೋದ್ರಿ. ಅದಕ್ಕೆ ಈ ಪಂಚೇಂದ್ರಿಯಗಳಿಂದ ಸಿಲುಕ್ಬೇಡ್ರಿ, ಅವ ನಿಮ್ ಶತ್ರುಗಳು ಅಂತಂದ್ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ಕೊಡ್ತಾ ಇದಾರ. ಆಮೇಲೆ ಹೆಚ್ಚಿಂದೆಚ್ಚು ಸತ್ಸಂಗದೊಳಗ್ ಇರೋರು ಯಾರು ಇಂತದಕ್ಕೆಲ್ಲ ಹೋಗಂಗೆ ಇಲ್ಲ ಅಂತಂದ್ ಹೇಳಿ ಅನ್ಕೊಂತೇನಿ ಅಮ್ಮ. ನಮಗ್ ಚಟ ಇರೋದು ಕ್ಲಾಸ್ ಇಂದ್ರಿ ಅಷ್ಟ. ಯಾವಾಗ ಎಷ್ಟ್ ಕ್ಲಾಸ್ ಅಟೆಂಡ್ ಆಗ್ತೇವೆ, ಯಾವಾಗ ಕ್ಲಾಸ್ ಚಾಲು ಆಗ್ತೈತೆ ಅಂತ ಹೇಳಿ ಇರೋರ್ಗೆ ಇದು ಇರಂಗೆ ಇಲ್ಲ ಅಂತಂದ್ ಹೇಳಕ್ ಇಷ್ಟ ಪಡ್ತೇನಿ ಅಮ್ಮ. ಎಷ್ಟು ಸರಳ ಹೇಳ್ಕೊಟ್ಟಾರಿ ಬಾಪರೆ. ಇದೊಂದ್ ಶ್ಲೋಕ ನಮ್ ಜೀವನದೊಳಗ್ ನಾವ್ ಅಳವಡಿಸ್ಕೊಂಡ್ ಹೋದ್ವಿ ಅಂದ್ರ ಎಷ್ಟು ಸರಳ ಸಿಂಪಲ್ ಇರ್ತೈತಿ ಅಮ್ಮ ಜೀವನ.
ಬ್ಯಾರೆ ಎಲ್ಲೂ ಎಲ್ಲಾರು ಇದೊಂದ್ ಶ್ಲೋಕ ನಾವ್ ಎಲ್ಲಾರು ದಿನ ಕೇಳ್ಕೊಂತ ಜೀವನದೊಳಗ್ ಮಾಡ್ಕೊಂಡ್ ಹೋದ್ರ ನಮ್ದ್ ಇಡೀ ಜಗತ್ತ ಚಲೋ ಇರ್ತೈತಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಎಲ್ಲಾರು ತಮ್ ಪಂಚೇಂದ್ರಿಯಗಳು ಕಂಟ್ರೋಲ್ ಮಾಡ್ಕೊಂತ ಹೋದಂಗೆಲ್ಲ ಒಬ್ರಿಗೊಬ್ರಿಗ್ ದ್ವೇಷ ಇರಂಗಿಲ್ಲ, ರಾಗ ಇರಂಗಿಲ್ಲ, ಏನು ಕೆಟ್ಟದ್ ಆಗಂಗೆ ಇಲ್ಲ ಜಗತ್ನೊಳಗ ಅಂತಂದ್ ಹೇಳಿ ಹಂಗ ಅನಸ್ತು ಅಮ್ಮ. ಧನ್ಯವಾದ ರೀ. ತುಂಬಾ ಚೆನ್ನಾಗಿ ಹೇಳಿದಿರ ಲಕ್ಷ್ಮೀಜಿ, ಧನ್ಯವಾದಗಳು. ಮತ್ತೆ ಸುಮತಿ ಶೇರ್ ಮಾಡ್ಕೊಳ್ತೀರಾ? ಆಂಟಿ, ನಮ್ಗೆ ರಾಗ ದ್ವೇಷ ಇರೋದು ವಸ್ತುಗಳ ಮೇಲೆ ಅಲ್ಲ, ಚಿಕ್ಕ ವಯಸ್ಸಿಂದ ಬರೋ ಅಂಥದ್ದು. ನಾವು ಅದನ್ನ ಪೇರೆಂಟ್ಸ್ ಸ್ವಲ್ಪ ಅದು ಅವ್ರಿಗೆ ಇಷ್ಟ ಇಲ್ಲ ಅಂತ ವಸ್ತು ಆಗೇ ಇರುತ್ತೆ. ನಮ್ ಸೆನ್ಸ್ ಆರ್ಗನ್ಸ್ ಡಿಸೈಡ್ ಮಾಡುತ್ತೆ ನಮ್ಗೆ ಇದು ಇಷ್ಟ ಇಲ್ಲ ಅಂತ. ಅದೇ ನಮ್ಗೆ ಪೇನ್ ಕೊಡೋದು, ನೋವು ಕೊಡೋದು ಎಲ್ಲ ಅದ್ರ ಮೇಲೆ ತುಂಬಾ ಡಿಪೆಂಡ್ ಆಗ್ಬಾರ್ದು. ಫಾರ್ ಎಕ್ಸಾಂಪಲ್ ರಾವಣಂದೇ ಎಕ್ಸಾಂಪಲ್ ತಗೊಂಡ್ರೆ, ಅವನ್ಗೆ ವಿಚಾರ ತಪ್ಪು ಅಂತ ಗೊತ್ತಿತ್ತು. ಆತರ ಸೀತಾದೇವಿ ಮೇಲೆ ಆಸೆ ಬೀಳೋದು ತಪ್ಪು ಅಂತ ಗೊತ್ತಿತ್ತು. ಬಟ್ ಅವನ್ಗೆ ಸೀತಾದೇವಿನ ನೋಡಿ ಇಷ್ಟ ಆಯ್ತು, ಏನ್ ಚೆನ್ನಾಗಿದ್ದಾರೆ ಏನೋ ಅಂತ ಆತರ. ಸೊ ಅವನ್ಗೆ ಅದು ಕೆಟ್ಟ ಕೆಲಸ ಮಾಡಿಸ್ತು. ಅದು ಡಿಸೈರ್, ಅದು ಮೈಂಡ್ ಹೇಳೋದು. ತುಂಬಾ ಜಾಸ್ತಿ ಡಿಪೆಂಡ್ ಆಗ್ಬಾರ್ದು ಒಂದ್ ವಿಚಾರ. ಇನ್ನೊಂದು ಎಕ್ಸಾಂಪಲ್ ಬಂದ್ಬಿಟ್ಟು, ನಮ್ಮ ಬಾಡಿ ತಾನೇ ಯಾವ ಆಕ್ಷನ್ ಮಾಡಲ್ಲ, ನಮ್ಮ ಮೈಂಡ್ ಮಾಡ್ಸೋದು. ಆದ್ರಿಂದ ನಮ್ಮ ಮೈಂಡು, ನಮ್ಮ ಇಂಟೆಲೆಕ್ಟ್, ಆದಷ್ಟು ನಮ್ಮ ಇಂಟೆಲೆಕ್ಟ್ ನಾವು ಕೆಲಸ ಮಾಡಕ್ ಬಿಟ್ಟು ಅದಕ್ಕೆ ಕೆಲಸ ಕೊಟ್ಟು ನಾವು ತಪ್ಪಾ ಸರಿನಾ ಅಂತ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು, ತಪ್ಪಾ ಸರಿಯಾನು ಅಲ್ಲ, ಇಲ್ಲಿ ಇದು ಬಂದ್ಬಿಟ್ಟು ಲೈಕು ಡಿಸ್ಲೈಕು. ನಾವು ಯೂಶಲ್ ಆಗಿ ನಮ್ಗೆ ಏನ್ ಇಷ್ಟನೋ ಅದನ್ನೇ ಮಾಡೋದು, ಏನ್ ಇಷ್ಟ ಇಲ್ವೋ ಅದರಿಂದ ದೂರ ಇರ್ತೀವಿ. ಅದು ಅದು ಸರಿ ಇದ್ರು ಸರಿ ಇಲ್ಲ ಅಂದ್ರೂ ಸರಿ. ಎಷ್ಟೋ ಸತಿ ಊಟಕ್ ಬಂದಾಗ್ಲೂ ಹಾಗೆ, ಕೆಲವು ನಮ್ಗೆ ಒಳ್ಳೇದು, ಕೆಲವು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಆದ್ರೂ ನಮ್ಗೆ ಇಷ್ಟ ಇಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಇಷ್ಟ ಇಲ್ದಿರೋದು ನಮ್ಮ ಮೈಂಡ್ ಅಲ್ಲಿ ಇರೋದು. ಸೊ ಅದನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಶ್ರೀಕೃಷ್ಣ ಹೇಳೋದು. ಇಂಟೆಲೆಕ್ಟ್ ಮೇಲೆ ಇದು ಮಾಡಿ ನಮ್ಮ ಎಲ್ಲ ಆಕ್ಷನ್ ಅದ್ರ ಮೇಲೆ ಇರ್ಬೇಕು. ಯಾವ ವಸ್ತುನಲ್ಲಿ ರಾಗ ದ್ವೇಷ ಇಲ್ಲ, ನಮ್ಮ ಯೋಚನೆಯಲ್ಲಿ, ನಮ್ಮ ಮೈಂಡ್ ಅಲ್ಲಿ ಇರೋದು. ಆದಷ್ಟು ಅದು ವಿವೇಚನೆಗೆ, ಇಂಟೆಲೆಕ್ಟ್ಗೆ ಬಿಟ್ಟು ಮಾಡ್ಬೇಕು ಅಷ್ಟೇ. ತುಂಬಾ ಒಬ್ಬೊಬ್ರು ಎಷ್ಟು ಚೆನ್ನಾಗಿ ಹೇಳಿದಿರ. ಅದ ನಿಜ. ಇವಾಗ ಇಂದ್ರಿಯಗಳು ಸ್ವಾಭಾವಿಕವಾಗಿ ಇಂದ್ರಿಯ ವಸ್ತುಗಳ ಬಗ್ಗೆ ರಾಗ ಮತ್ತು ದ್ವೇಷವನ್ನು ಅನುಭವಿಸುತ್ತವೆ. ಅಂತಂದ್ರೆ ಹೊರಗಡೆ ವಿಷಯ ವಸ್ತುಗಳಿರುತ್ತೆ, ಏನು ಅವುಗಳನ್ನ ಹೇಗೆ ನಾವು ನೋಡೋದು, 5 ಪಂಚೇಂದ್ರಿಯಗಳಿಂದನೇ ನೋಡೋದು. ನೀವೆಲ್ಲರೂ ಹೇಳಿದ ಹಾಗೆ ಪಂಚೇಂದ್ರಿಯಗಳು ಅಂದ್ರೆ ಏನು, ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳನ್ನ ಹೊರಗಡೆಯಿಂದ ತೆಗೆದುಕೊಳ್ಳುತ್ತವೆ. ನಮ್ಮ ಕಿವಿಯಿಂದ ಶಬ್ದವನ್ನು ತೆಗೆದುಕೊಂಡ್ರೆ ಚರ್ಮ ಸ್ಪರ್ಶ, ಕಣ್ಣಿನಿಂದ ರೂಪ, ಮತ್ತೆ ರಸ, ಬಾಯಿಯಿಂದ ರುಚಿ ಮತ್ತು ಗಂಧ. ಇವು ಏನೇ ಬಂದರೂ ಸಹ 5 ವಿಷಯ, 5 ಇಂದ್ರಿಯಗಳು. ಅವುಗಳು ಬಂದಾಗ, ಕೆಲವು ಬಂದಾಗ ನಮ್ಮ ಇಂದ್ರಿಯಗಳಿಗೆ ಜೊತೆಗೆ ಸಂಯೋಗವಾದಾಗ ಅದು ಇಷ್ಟ ಆಗುತ್ತೆ. ಕೆಲವು ಅಂದರೆ ಅದರಲ್ಲೂ ನಮ್ಮ ಗುಣಗಳಿಗೆ ಅನುಸಾರವಾಗಿ ಕೆಲವು ಇಷ್ಟ ಆಗುತ್ತೆ, ಕೆಲವು ಇಷ್ಟ ಆಗಲ್ಲ. ಅಲ್ಲಿ ರಾಗ ದ್ವೇಷ ಅನ್ನೋದು ಬರುವಂತಹದ್ದು. ಆ ಗುಣಗಳಿಗೆ ಅನುಸಾರವಾಗಿಯೇ ಬರುತ್ತೆ. ಅದು ಏನೇ ಇರಲಿ, ಇಲ್ಲಿ ಗುಣಕ್ಕಿಂತ ಅದು ರಾಗ ದ್ವೇಷ ಹೇಗೆ ನಮಗೆ ಶತ್ರುಗಳು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಒಂದು ವಸ್ತು ನನಗೆ ಬೇಕು ಅಂತ ಅಂದಾಗ, ಸರಿ ಅದನ್ನ ಇಷ್ಟಪಡ್ತೀನಿ, ಅದನ್ನ ವಶ ಮಾಡ್ಕೊಳ್ಬೇಕು, ನನ್ನದಾಗಿಸ್ಕೊಳ್ಬೇಕು ಅಂತ ಒಂದಷ್ಟು ಕರ್ಮವನ್ನ ಮಾಡ್ತೀನಿ. ಇಲ್ಲ, ನನಗೆ ಏನೋ ಅಡೆತಡೆ ಆಯ್ತು, ಅದನ್ನ ನಾನು ಸ್ವಾಧೀನಪಡಿಸ್ಕೊಳ್ಳುವಾಗ ಯಾರೋ ಒಬ್ಬ ವ್ಯಕ್ತಿ ಅಡ್ಡ ಬಂದ, ಅಥವಾ ಬೇರೆ ಇನ್ನೊಂದು ವಸ್ತು ಅಡ್ಡ ಬಂತು, ಆವಾಗ ಏನಾಗುತ್ತೆ, ದ್ವೇಷ ಅನ್ನೋದು ಹುಟ್ಕೊಳ್ಳುತ್ತೆ. ಹೀಗೆ ರಾಗ ದ್ವೇಷ, ಇಷ್ಟ ಇಲ್ಲದೆ ಇರೋ ವಸ್ತು ಸಹ ಬಂದಾಗ್ಲೂ ಸಹ ದ್ವೇಷ ಆಗುತ್ತೆ. ಇದು ನನ್ಗಿಷ್ಟ ಇಲ್ಲಪ್ಪ ಅನ್ನೋದು ಸಹ ದ್ವೇಷನೇ.
ಹೀಗೆ ಎರಡು ಬರುತ್ತೆ. ಅವಾಗ ಏನಾಗುತ್ತೆ, ದ್ವೇಷ ಆದಾಗ ಅದನ್ನ ದೂರ ಇಡೋದಕ್ಕೆ ನಾವು ನೋಡ್ತೀವಿ. ಹೀಗೆ ಅಡ್ಡ ಬಂದ ವಸ್ತು ಆಗ್ಬೋದು ಅಥವಾ ವ್ಯಕ್ತಿ ಆಗ್ಬೋದು, ಅದನ್ನ ದ್ವೇಷಿಸಿ ಅದನ್ನ ದೂರ ಇಡೋದಕ್ಕೆ ನೋಡ್ತೀವಿ. ರಾಗ ಅಂತಂದ್ರೆ ಅಂತಹ ಇಷ್ಟವಿರುವಂತಹ ವಸ್ತುವನ್ನ ನನ್ನ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ನಾನು ನೋಡ್ತೀನಿ. ಎರಡಕ್ಕೂ ಕರ್ಮ ಮಾಡ್ತೀನಿ. ದೂರ ಇಡೋದಕ್ಕೂ ಕರ್ಮ ಮಾಡ್ತೀನಿ, ರಾಗ ಇರುವಂತಹದ್ದಕ್ಕೂ ಕರ್ಮ ಮಾಡ್ತೀವಿ. ಏನಾದರೂ ಕೆಲಸ ಮಾಡಲೇಬೇಕಲ್ವಾ, ನಾನು ವಶಪಡಿಸ್ಕೊಳ್ಬೇಕು ಅಂತಂದ್ರು ಕರ್ಮ ಮಾಡಬೇಕು, ಅಥವಾ ಇದನ್ನ ದೂರ ಇಡಬೇಕು ಅಂದ್ರೂ ಕರ್ಮ ಮಾಡಬೇಕು. ಆವಾಗ ಮತ್ತೆ ವಾಸನಾ ಬೀಜಗಳು ಉತ್ಪತ್ತಿ ಆಗುತ್ತೆ, ನಮ್ಮಲ್ಲಿ ಶೇಖರಣೆ ಆಗುತ್ತೆ, ಸಂಗ್ರಹ ಆಗತ್ತೆ. ಇಷ್ಟವಾದ ವಸ್ತು ಬಂತ, ಅದನ್ನ ಒಂದು ಕಡೆ ನಾನು ಸರಿಯಾಗಿ ವ್ಯವಸ್ಥಿತವಾಗಿ ಇಟ್ಕೊಳ್ಬೇಕು, ಕಾಪಾಡ್ಕೊಳ್ಬೇಕು. ಆ ಕಾಪಾಡೋದಕ್ಕೆ ಇನ್ನೊಂದು ಕರ್ಮ ಮಾಡ್ತೀನಿ. ಮತ್ತೆ ಈಗ ಬಂತಲ್ಲ, ಇದು ಸಂತೋಷ ಕೊಡ್ತಾ ಇದೆ, ಅದಕ್ಕೆ ಮತ್ತೆ ಸಮಯ ಬಂದಾಗ ಇನ್ನು ಅಂಥದ್ದನ್ನೇ ಶೇಖರಣೆ ಮಾಡೋದಕ್ಕೆ, ತೆಗೆದುಕೊಳ್ಳೋದಕ್ಕೆ ಮತ್ತೆ ಕರ್ಮವನ್ನು ಮಾಡ್ತೀನಿ. ಹೀಗೆ ಕರ್ಮಚಕ್ರದಲ್ಲಿ ಸಿಕ್ಕಾಕೊಳ್ತೀವಿ. ದ್ವೇಷವೂ ಅಷ್ಟೆ, ಇದನ್ನ ದೂರ ಇಡೋದಕ್ಕೆ ಹವಣಿಸ್ತೀನಿ, ಸರಿ ದೂರ ಇಡೋದಕ್ಕೆ ಏನೇನೆಲ್ಲ ಮಾಡ್ತೀನಿ, ಅದಕ್ಕೆ ಒಂದು ವಾಸನಾ ಬೀಜ. ಮತ್ತೆ ಅದು ಸಹ ಸಂದರ್ಭ, ಮತ್ತೆ ಅಂಥದ್ದೇ ಸಂದರ್ಭ ಬಂದಾಗ ಅದನ್ನು ದೂರ ಇಡೋದಕ್ಕೆ ಮತ್ತೆ ಕರ್ಮವನ್ನು ಮಾಡ್ತೀನಿ. ಹೀಗೆ ಕರ್ಮಚಕ್ರದಲ್ಲಿ ಸಿಕ್ಕಾಕೊಳ್ತೀವಿ. ಇದು ಬಂಧನಕ್ಕೆ ಕಾರಣ ಆಗತ್ತೆ. ಯಾವುದೋ ಈ ರಾಗ ಮತ್ತು ದ್ವೇಷ, ಅವು ನಮ್ಮ ಶತ್ರುಗಳು, ಅವೇ ನಮ್ಮನ್ನ ಸೂರೆ ಮಾಡುವಂತಹ ಕಳ್ಳರು ಅಂತ ಹೇಳ್ತಾರೆ. ಇಲ್ಲಿ ಯಾರು ನಮ್ಮ ಇಂದ್ರಿಯಗಳನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿರ್ತಾರೋ, ಅದು ರಾಗ ಆಗ್ಲಿ ದ್ವೇಷ ಆಗ್ಲಿ, ಅವುಗಳ ವಸ್ತು ವಿಷಯಗಳಿರುತ್ತಲ್ಲ, ಅವುಗಳ ಇತಿಮಿತಿಯನ್ನ ಯಾರು ತಿಳ್ಕೊಂಡಿರ್ತಾರೋ ಅಂಥವರು ಇಂದ್ರಿಯಗಳನ್ನ ಸ್ವಾಧೀನಪಡಿಸ್ಕೊಂಡಿರೋದಕ್ಕೆ ಸಾಧ್ಯ ಆಗತ್ತೆ. ಅಂಥವರ ಮನಸ್ಥಿತಿ ಯಾವಾಗ್ಲೂ ಸಮತೋಲನದಲ್ಲಿ ಇರುತ್ತೆ. ಯಾವ ವಿಷಯ ವಸ್ತುವನ್ನ ತೆಗೆದುಕೊಳ್ಬಾರ್ದು ಅನ್ನೋದೇನಿಲ್ಲ, ಅದಕ್ಕೆ ಎಷ್ಟು ನೀನು ಅಂಟುಕೊಂಡಿದೀಯಾ, ಎಷ್ಟು ರಾಗ ಇದೆ, ಎಷ್ಟು ದ್ವೇಷ ಇದೆ, ಅದೇ ಮುಖ್ಯ ಕಾರಣ ಆಗತ್ತೆ. ಅವು ಎರಡು ಇದ್ದಾಗ್ಲೂ ಸಹ ನಮಗೆ ಈ ರೀತಿಯ ಕರ್ಮ ಬಂಧನವನ್ನ ತಂದುಕೊಡುತ್ತೆ. ಇಲ್ಲ, ನಾನು ನಿಸ್ಪೃಹತೆಯಿಂದ ನಾನು ಕರ್ಮವನ್ನು ಮಾಡಿದ್ದೆ ಆದರೆ ಅದರ ಇತಿಮಿತಿ ಅನ್ನೋದು ನನಗೆ ಗೊತ್ತು, ನನಗೆ ಬೇಕಾದ ರೀತಿಯಲ್ಲಿ ನಾನು ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ನಾನು ಈ ಇಂದ್ರಿಯಗಳ ವಶ ಆಗಬಾರ್ದು, ನನ್ನ ವಶದಲ್ಲಿ ಇಂದ್ರಿಯಗಳಿರ್ಬೇಕು. ಆ ರೀತಿಯಲ್ಲಿ ಇಟ್ಕೊಳ್ಳಿ ಅಂತ ಇಲ್ಲಿ ತಿಳಿ ಹೇಳ್ತಾ ಇದ್ದಾರೆ. ಏನಾದರೂ ಸಂಶಯ ಇದೆಯಾ ಅಥವಾ ಏನಾದರೂ ಆ್ಯಡ್ ಮಾಡೋದಿದೆಯಾ? ಇಲ್ಲ ಅಂದ್ರೆ ಮುಂದಿನ ಶ್ಲೋಕಕ್ಕೆ ಹೋಗೋಣವಾ? ಮೂವತ್ತೈದನೇ ಶ್ಲೋಕಕ್ಕೆ ಹೋಗೋಣ. ಇಂದ್ರಮ್ಮ ಅವ್ರು ಏನಾದ್ರು ಹೇಳೋದಿತ್ತಾ? ಮೇಡಮ್ ಅಲ್ಲ, ಅದ್ ನನ್ ಮನ್ಸಲ್ಲಿ ಇತ್ತು, ನಿಮ್ಗೆ ಗೊತ್ತಾಯ್ತು ಮೇಡಮ್? ಗೊತ್ತಾಯ್ತು. ಇಲ್ಲಿ ಅನ್ಮ್ಯೂಟ್ ಮಾಡಿದ್ರೆ ಗೊತ್ತಾಯ್ತು. ಇಲ್ಲ ಅನ್ಮ್ಯೂಟ್ ಮಾಡಿ ಇಲ್ಲಿ ಮಾಡಿರ್ಲಿಲ್ವಾ? ಇಲ್ಲ. ಆದ್ರೆ ಒಂದ್ ಕ್ವಶನ್ ಇದೆ ಮೇಡಮ್, ನನ್ ಮನಸ್ಸಿಗೆ ಬಂದಿದ್ದು. ಇದೆಲ್ಲ ಸರಿ, ರಾಗ ದ್ವೇಷಗಳು ಇಲ್ಲಿ ಹೇಗ್ ಅಪ್ಲೈ ಆಗ್ತಾ ಇದೆ, ಅಂದ್ರೆ ಕೃಷ್ಣ ಪರಮಾತ್ಮ ಇಲ್ಲಿ ಹೇಗೆ ವಿವರಿಸ್ತಾ ಇದ್ದಾನೆ? ನಮ್ ಸಾಮಾನ್ಯ ಲೈಫ್ಗೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಇದ್ರ ವಿವರಣೆ ತಗೊಳ್ತೀವಿ. ಅದ್ರ ಜೊತೆಗೆ ಇಲ್ಲಿ ಗೀತೆ ಒಳಗೆ ಅರ್ಜುನನಿಗೆ ಯಾವ ತರಹ ಇದು ಉಪದೇಶ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಅನ್ನೋದು ಒಂದ್ ಸಣ್ಣ ಕ್ವಶನ್ ನಂದು ಈ ಶ್ಲೋಕದಲ್ಲಿ. ಹೌದು, ಯಾವುದೇ ನಾವು ಕರ್ಮ ಯೋಗವನ್ನ ತಿಳಿಸಿ ಹೇಳ್ತಾ ಇದ್ದಾರೆ ಅಲ್ವಾ? ಹೌದು, ನೀನು ಕರ್ಮವನ್ನ ಹೇಗ್ ಮಾಡ್ಬೇಕು ಅಂತ. ಈ ರಾಗ ದ್ವೇಷಗಳು ಎಲ್ಲಿಂದ ಬಂತು? ನಾನು ನನ್ನ ಪಿತಾಮಹರನ್ನ ಕೊಲ್ಲಬಾರ್ದು, ನನ್ನ ಗುರುಗಳನ್ನು ಕೊಲ್ಲಬಾರ್ದು, ಅವಾಗ ರಾಗ ಅನ್ನೋದು ಬಂತು. ಅದಕ್ಕೆ ಅಡಚಣೆ ಆಗ್ಬಾರ್ದು. ಆ ರೀತಿಯಲ್ಲಿ ಅವನು ತಿಳ್ಕೊಂಡಾಗ ಏನಾಗತ್ತೆ, ಅದಕ್ಕೆ ಅಂಟುಕೊಳ್ತಾನೆ.
ಅವಾಗ ಹ್ಮ್ ಅದನ್ನ ಕಾಪಾಡೋದಕ್ಕೆ ನೋಡ್ತಾನೆ ಅಲ್ವಾ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ನಾನು ಈ ಕೆಲ್ಸನೇ ಮಾಡಲ್ಲಪ್ಪ, ಹ್ಮ್ ಇದರಿಂದ ದೂರ ಇರ್ತೀನಿ. ಅಥವಾ ಹ್ಮ್ ಅವ್ರಿಗೆ ಯಾರಾದ್ರೂ ತೊಂದರೆ ಕೊಡೋರು ಬಂದ್ರೆ ಅವ್ರನ್ನ ಬೇಕಾದ್ರೆ ಸಂಹಾರ ಮಾಡ್ತೀನಿ ಅನ್ನೋ ಮಟ್ಟದಲ್ಲೂ ಇರ್ತಾನೆ, ಬೇಕಾದ್ರೆ ಬರ್ತಾನೆ. ಹ್ಮ್ ಆದ್ರೆ ಹ್ಮ್ ನಾನು ಇವಾಗ ರಣರಂಗದಲ್ಲಿನೂ ಅವನು ಹ್ಮ್ ಹಿನ್ನಡೆ ಹ್ಮ್ ತೆಗೆದುಕೊಳ್ತಾನೆ. ನಾನು ಅವರನ್ನ ಏನು ಮಾಡೋದಕ್ಕೆ ಇಷ್ಟ ಇಲ್ಲ. ಯಾಕೆ? ಅವ್ರ ಹ್ಮ್ ಮೇಲೆ ಅಷ್ಟು ಪ್ರೀತಿ ಅವನಿಗೆ. ಹ್ಮ್ ಅವನು ಈಗ ಮಾಡ್ಬೇಕಾದಂತ ಕರ್ತವ್ಯನೇ ಮರ್ತೋಗ್ತಾನೆ. ಆದ್ರೆ ಹ್ಮ್ ಎಲ್ಲ ಆತ್ಮಜ್ಞಾನ ಎಲ್ಲ ಕೊಟ್ಟಿದ್ದಾನೆ ಶ್ರೀಕೃಷ್ಣ ಈಗ. ಹ್ಮ್ ಅಂದ್ರೆ ಅವರು ಯಾವಾಗ್ಲೂ ಶಾಶ್ವತವಾಗಿ ಇರುವಂತಹವರೇ. ಅಥವಾ ದೇಹನೇ ನಾನು ಅಂತ ತಿಳ್ಕೊಂಡ್ರು ಯಾವಾಗ್ಲಾದ್ರೂ ಬಿದ್ದು ಹೋಗುವಂತ ದೇಹಕ್ಕೆ ಯಾಕೆ ಹ್ಮ್ ಚಿಂತೆ ಮಾಡ್ತೀಯಾ? ಆತ್ಮ ಹ್ಮ್ ನಾನು ಅಂತ ತಿಳ್ಕೊಂಡ್ರೆ ಆತ್ಮ ಸದಾ ಇರುವಂತಹದ್ದು. ಇದೆಲ್ಲ ಹ್ಮ್ ಜ್ಞಾನವನ್ನು ಕೊಟ್ಟಿದ್ದಾನೆ. ಆದ್ರೆ ಇವಾಗ ಹ್ಮ್ ರಣದ ರಂಗದಲ್ಲಿ ಬಂದು ನಿಂತಿದೀಯ. ಹ್ಮ್ ನಿನ್ಗೆ ಈ ರಾಗ ಮತ್ತೆ ದ್ವೇಷಗಳಿದ್ರೆ ನೀನು ಹೇಗೆ ಹೋರಾಡ್ತೀಯಾ? ಹ್ಮ್ ಆಗ ಸಾಧ್ಯ ಇಲ್ಲ ಅಲ್ವಾ. ಹ್ಮ್ ಅದಕ್ಕೆ ನಾನು ಅದಕ್ಕೆ ವಶವಾಗಿ ಇದ್ರೆ ನಾನು ಈ ಬಿಲ್ಲು ಬಾಣ ಎಲ್ಲ ಇಟ್ಬಿಡ್ತೀನಿ ಅಂತಂದ್ರೆ, ಅವನು ಅರ್ಜುನ ಬಿಲ್ಲು ಬಾಣ ಇಟ್ಟ ಅಂದ್ರೆ ನಾವು ಕೆಲಸ ಮಾಡದೆ ಬಿಟ್ಟು ಬಿಡ್ತೀವಿ ಅಂತ. ಬಿಲ್ಲು ಬಾಣ ಹಿಡ್ಕೊಳ್ಳೋದು ಅಂತಂದ್ರೆ ನಾವೇನಾದ್ರೂ ಕೆಲಸ ಮಾಡೋದಕ್ಕೆ ರೆಡಿಯಾಗಿ ನಿಂತ್ಕೊಳ್ಳೋದು. ಹ್ಮ್ ಈ ಸರಿ. ರಣರಂಗ ನಾವು ನಿತ್ಯ ಜೀವನದಲ್ಲಿ ಹೋರಾಡೋದು ಈ ರೀತಿಯಲ್ಲಿ. ಹ್ಮ್ ಬಿಲ್ಲು ಬಾಣ ಇಟ್ಕೊಂಡು ಅಂತಂದ್ರೆ ನಾವು ಕರ್ಮವನ್ನ ಮಾಡೋದಕ್ಕೆ ಹ್ಮ್ ರೆಡಿಯಾಗಿ ನಿಂತಿದೀವಿ ಅಂತಂದ್ಬಿಟ್ಟು. ಅದಿದ್ದಾಗ ನಾವು ಈ ರಾಗ ದ್ವೇಷಗಳಿಗೆ ಒಳಗಾದ್ರೆ ನಾವು ಮಾಡಬೇಕಾದಂತಹ ನಮ್ಮ ಕರ್ತವ್ಯವನ್ನ ಸರಿಯಾಗಿ ಪಾಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೊರಗೆ ಬರಬೇಕು. ನನ್ನ ಕರ್ಮ ಏನು, ನನ್ನ ನಿಜವಾದ ಕರ್ತವ್ಯ ಏನು, ಅದನ್ನ ನಾನು ಪಾಲಿಸ್ತೀನಿ ಹ್ಮ್ ಅಂತ ನಿಂತ್ಕೊಂಡಾಗ ಅವನು ಈ ರಾಗ ದ್ವೇಷದಿಂದ ಹೊರಗಡೆ ಬರ್ತಾನೆ. ಅವಾಗ ಏನು ಹಾಗ ಅಂದ್ಕೊಂಡಾಗ ಇಂದ್ರಿಯಗಳು ಅವನ ಸ್ವಾಧೀನದಲ್ಲಿರುತ್ತೆ. ಇಂದ್ರಿಯಗಳೆಲ್ಲ ಹೇಳ್ದಂಗೆಲ್ಲ ಕೇಳಿದ್ರೆ ಬಿಲ್ಲು ಬಾಣ ಕೆಳಕ್ಕಿಡ್ತಾನೆ ಅಷ್ಟೆ. ಹ್ಮ್ ಹಾಗೆ ನಾವು ನಮ್ಮ ಜೀವನವನ್ನ ಆ ರೀತಿಯಲ್ಲಿ ನಡೆಸ್ಬೇಕು. ಯಾವುದು ಯುಕ್ತವಾದದ್ದು ಅನ್ನೋದು ನಾವು ತಿಳ್ಕೊಳ್ಬೇಕು. ಅವುಗಳಿಗೆ ವಶವಾದ್ರೆ, ಇಂದ್ರಿಯಗಳಿಗೆ ವಶವಾದ್ರೆ, ಈ ರಾಗ ದ್ವೇಷಗಳ ಹಿಡಿತಕ್ಕೆ ನಾವು ಸಿಕ್ಕೊಂಡ್ವಿ ಅಂತಂದ್ರೆ ನಮ್ಮ ಕರ್ತವ್ಯವನ್ನು ನಾವು ಮರ್ತು ಬಿಡ್ತೀವಿ, ಸರಿಯಾಗಿ ನಾವು ನಿಭಾಯಿಸಲ್ಲ, ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗ್ಬಿಡುತ್ತೆ ಅಷ್ಟೆ. ಹ್ಮ್ ಮುಂದೆ ಹೋಗೋಣವಾ? ಹಾ ಮೇಡಮ್. 35ನೇ ಶ್ಲೋಕ. ಶ್ರೇಯಾಂ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವ ಅನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಇಲ್ಲಿ ಇನ್ನು ಮುಂದುವರಿಸಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇನ್ನೊಬ್ಬರ ಕರ್ತವ್ಯವನ್ನು ಅಂದ್ರೆ ಪರಧರ್ಮ ಪರಿಪೂರ್ಣವಾಗಿ ಮಾಡೋದಕ್ಕಿಂತ ಅಪೂರ್ಣವಾಗಿ ಆದರೂ ಸ್ವಂತ ಕರ್ತವ್ಯವನ್ನು ಅಂದ್ರೆ ಸ್ವಧರ್ಮವನ್ನ ನಿರ್ವಹಿಸುವುದು ಉತ್ತಮ. ಸ್ವಂತ ಧರ್ಮವನ್ನು ಮಾಡುತ್ತಲೇ ಸಾವು ಉತ್ತಮ. ಇನ್ನೊಬ್ಬರ ಧರ್ಮವು ಭಯದಿಂದ ತುಂಬಿರುತ್ತೆ ಅಂತ ಹೇಳ್ತಾರೆ. ಸ್ವಧರ್ಮ ಮೊದಲು ಧರ್ಮ ಅಂದ್ರೇನೋ, ಸ್ವಧರ್ಮ ಅಂದ್ರೇನೋ ಅದನ್ನೆಲ್ಲ ಸ್ವಲ್ಪ ವಿಚಾರ ಮಾಡಿಕೊಂಡು ಅದರ ಹಿನ್ನೆಲೆಯಲ್ಲಿ ಈ ಶ್ಲೋಕವನ್ನು ವಿಶ್ಲೇಷಣೆ ಮಾಡಿ. ಸುಮತಿ. ಹಾ ಆಂಟಿ. ಆಂಟಿ ಸ್ವಧರ್ಮ ಪಾಲನೆ ಉತ್ತಮ ಎಂದು ಏಕೆ ಹೇಳಿದ್ದಾರೆ? ಆಂಟಿ ಇನ್ನೊಬ್ರು ಹೇಳಿ ಆಂಟಿ, ಪ್ರಿಪೇರ್ ಆಗ್ತೀನಿ. ಓಕೆ ಸಾರಿ. ಹಾ ಓಕೆ, ವೀಣಾ ಅವ್ರು ಹೇಳ್ತೀರಾ? ವೀಣಾ ಅವ್ರು ಇದ್ದೀರಾ? ಏನೋ ಅವ್ರು ಆನ್ಸರ್ ಮಾಡ್ತಾ ಇಲ್ಲ. ಲಕ್ಷ್ಮೀಜಿ.
ಧರ್ಮ ಅಂದ್ರೇನು ಅಲ್ಲಿಂದ ತಕೊಳ್ಳಿ. ಪರಿಪೂರ್ಣ ಆಗಿ ಮಾಡಿ ಅದನ್ನ ನಿಮ್ಮ ಏನ್ ನಿಮ್ ಪಾಲಿಗೆ ಏನ್ ಬಂದಿರ್ತತೆ ಆ ಕೆಲ್ಸ ನಿಮ್ಗೆ ಎಷ್ಟು ಸಾಧ್ಯಕ್ಕತೆ ಅಷ್ಟು ಉತ್ತಮ ರೀತಿಯಿಂದ ಮಾಡ್ರಿ. ಇನ್ನೊಬ್ರ ಕೆಲ್ಸನ ಈಗ ಯಾರೋ ಟೀಚರ್ ಆದ್ರು ಅಂತ ಹೇಳಿ ನಾನ್ ಟೀಚರ್ ಆಗಕ್ ಹೋದ್ರ ಅದ್ ಆಗೋದಿಲ್ಲ ಅಮ್ಮ. ನನ್ ಒಂದ್ ಅಡಿಗೆ ಒಳಗೆ ಎಕ್ಸ್ಪರ್ಟ್ ಇರ್ಬೋದು, ಅಥವಾ ಒಂದ್ ಸಂಸಾರ ಮಗಳ್ ನೋಡ್ಕೊಳ್ಳೋದ್ರೊಳಗೆ ಎಕ್ಸ್ಪರ್ಟ್ ಇರ್ಬೋದು. ಆದ್ರೆ ಇಲ್ಲ ಅವ್ರು ಟೀಚರ್ ಆಗ್ಯಾರ, ನಾನ್ ಯಾಕೆ ಆಗ್ಬಾರ್ದು ಅಂತ ಹೇಳಿ ನಾ ಟೀಚರ್ ಆಗಕ್ ಹೋದೆ ಅಂತ ಹೇಳಿದ್ರೆ ನನ್ ಸ್ವಭಾವಕ್ರಿ. ನಂದು ಈಗ ಫಾರ್ ಎಕ್ಸಾಂಪಲ್ ನನ್ಗೂ ಪ್ರಿಯಾಂಕಾಗೂ ಬಾಳ ಡಿಫ್ರೆನ್ಸ್ ಐತಿ ಅಮ್ಮ. ಪ್ರಿಯಾಂಕಾ ಮಕ್ಳನ್ ಬಿಗಿ ಹಿಡಿಯೋದ್ ಗೊತ್ತ್ರಿ ಆಕಿಗೆ, ನನಗ್ ಮಕ್ಳನ್ನ ಪೂರಾ ಫ್ರೀಯಾಗಿ ಬಿಡೋದ್ ಗೊತ್ತ್ರಿ. ನನಗೂ ಅಕ್ಕಿ ಟೀಚರ್ ಅಲ್ಲಂತ ಹೇಳಿ ನಾನು ಟೀಚರ್ ಆಗಕ್ ಹೋದೆ ಅಂತ ಹೇಳಿ ಮಕ್ಳು ನನಗ್ ಬಗ್ಗಂಗಿಲ್ಲ ಅಮ್ಮ. ಯಾವ ಮಕ್ಳು ನನಗ್ ಬಗ್ಗದಿಲ್ಲ ರೀ. ಅದ ಅಕ್ಕಿ ಅಂತ ಹೇಳಿದ್ರೆ ಎಷ್ಟು ಕ್ಲೀನ್ ಆಗಿ ಕುಂದಿರ್ತಾರಮ್ಮ. ಆತರ ನಿನ್ ಸ್ವಂತ ಸ್ವಭಾವದ್ ಏನ್ ಧರ್ಮ ಐತಲ್ಲ ಅದನ್ನ ನಿಭಾಯಿಸ್ಕೊಂಡ್ ಹೋಗು. ಬ್ಯಾರೆದವ್ರು ಮಾಡಿದ್ರು ಅಂತ ಹೇಳಿ ನೀನ್ ಅದನ್ ಮಾಡಕ್ ಹೋಗ್ಬೇಡ. ಅದ್ರಿಂದ ಒಂದ್ ಹೆದ್ರಿಕಿನೂ ಚಾಲು ಆಕೈತ್ರಿ. ಅಯ್ಯೋ ಮಕ್ಳ ಏನಾರ ಮಾಡ್ಕೊಂಡ್ರ ನಾನ್ ಇಷ್ಟು ಫ್ರೀ ಕೊಟ್ಬಿಟ್ನೋ ಏನೋ ಅತಿ ಮುಂದ್ ಹೋಗಿ ನಾನ್ ಎಷ್ಟು ಫ್ರೀ ಕೊಟ್ಬಿಟ್ಟೆ, ಇದ್ರಿಂದ ಮಕ್ಳ ಏನಾರ ತಪ್ಪ ದಾರಿ ಹಿಡಿಬೋದು ಅಥವಾ ಏನಾರ ಮಾಡ್ಕೋಬಹುದು ಅನ್ನೋ ಭಯ ಮುಂದ್ ಹುಟ್ಬೋದ್ರಿ. ಅಥವಾ ಅವ್ರ ಪೇರೆಂಟ್ಸ್ ಬಂದು ನನಗ್ ಬೈಬೋದು ಅನ್ನೋ ಭಯ ನನಗ್ ಹುಟ್ಬೋದು. ಅದಕ್ ನಿನ್ ಧರ್ಮ ಏನೈತ ನೀನ್ ಮಾಡ್ಕೊಂಡ್ ಹೋಗು ನಿನ್ ಸ್ವಭಾವಕ್ ತಕ್ಕನಂಗ ಅಂತ ಹೇಳಿ ಹೇಳ್ಕೊಡ್ತಾ ಇದಾರ ಶ್ರೀಕೃಷ್ಣ ಪರಮಾತ್ಮ ಅಂತೇಳಿ ನಂಗ ಹಂಗ ಅನ್ನಿಸ್ತು ಅಮ್ಮ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳಿದ್ದೀರಾ, ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಧನ್ಯವಾದ ಅಮ್ಮ. ವಿಜಯಲಕ್ಷ್ಮಿ ಅವರು ಹೇಳ್ತೀರಾ? ಅಮ್ಮ ಇದು ಕ್ವಶನ್ ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಹೌದೌದು. ಅವ್ರು ಏನ್ ನೈಜವಾಗಿ ಏನ್ ತಮಗೆ ಕಣ್ಣಿಗೆ ಕಾಣಿಸ್ತೈತಿ ಅದನ್ನೇ ಒಂದು ಇದ್ರಲ್ಲಿ ಹೇಳ್ಬಿಡ್ತಾರಮ್ಮ. ಅದನ್ನ ಅದಕ್ಕೆ ಕರೆಕ್ಟ್ ಆಗಿ ಇರ್ತೈತಿ. ತನ್ನ ನಿಯತ ಕರ್ತವ್ಯಗಳನ್ನ ತಪ್ಪಾಗಿ ಆದ್ರೂ ನಿರ್ವಹಿಸುವುದು ಪರಧರ್ಮವನ್ನು ಪರಿಪೂರ್ಣವಾಗಿ ಮಾಡೋದಕ್ಕಿಂತ ಉತ್ತಮವಾದದ್ದು. ಸ್ವಧರ್ಮದಲ್ಲಿ ನಾಶವು ಮತ್ತೊಬ್ಬರ ಧರ್ಮವನ್ನು ಆಚರಿಸುವುದಕ್ಕಿಂತ ಉತ್ತಮ, ಏಕೆಂದ್ರೆ ಪರಧರ್ಮವು ಭಯಂಕರ. ಇಲ್ಲಿ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾರಮ್ಮ, ಈಗ ನಮಗೆ ಏನು ನಮ್ಮ ಮನೇಲಿ ನಮ್ಗೆ ಏನ್ ಬಂದಿರ್ತಾವೋ ಏನ್ ನಿಯಮ ಸಂಪ್ರದಾಯ ಇಂಥವ್ ಏನ್ ಬಂದಿರ್ತಾವಮ್ಮ ಅವ್ನ ನಾವ್ ಅದನ್ನ ಕರೆಕ್ಟ್ ಆಗಿ ನಾವು ಫಾಲೋ ಮಾಡಿದ್ರೆ ಸಾಕಾಗಿರ್ತೈತಿ. ಅದನ್ನ ಬಿಟ್ಟು ಪಕ್ಕದ ಮನೇಲಿ ಮತ್ತೊಬ್ರು ಏನೋ ಒಂದು ಆಚರಣೆ ಮಾಡಿದ್ರು, ಅವ್ರದ್ದು ಯಾವ್ದೋ ಒಂದು ದೇವ್ರ ಕಾರ್ಯ ಮಾಡಿದ್ರು, ಅವ್ರವ್ರ ಸಂಪ್ರದಾಯಕ್ಕೆ ತಕ್ಕಂಗ ಅವ್ರು ಮಾಡಿದ್ರೆ ಅದು ಚೆನ್ನಾಗಿರ್ತೈತಿ. ಅದು ಬಿಟ್ಟು ನಾನು ಅದನ್ನೇನ್ರ ಮಾಡಕ್ ಹೋದ್ರೆ ಈಗ ನಂದು ಇರಂಗಿಲ್ಲ, ಅದನ್ನು ಸಂಪೂರ್ಣ ಆಗೋದಿಲ್ಲ, ಅರ್ಧಂಬರ್ಧ ಆದಂಗ ಆಗ್ತೈತಿ. ಅದು ಒಂದು ಸಾರ್ಥಕ ಆಗೋದೇ ಇಲ್ಲ. ಹಾಗೆ ಇಲ್ಲಿ ಈ ಕೃಷ್ಣ ಪರಮಾತ್ಮನು ಸಹಿತ ಏನ್ ಹೇಳಿದಾರಮ್ಮ ಅಂದ್ರೆ, ಈಗ ಒಬ್ಬ ಸತ್ವ ಗುಣ ಉಳ್ಳಂತವನ್ನ ಈಗ ಯುದ್ಧ ಮಾಡು ಅಂತ ಕಳ್ಸಿದ್ರ ಅವನ್ ಕಡೆಯಿಂದ ಯುದ್ಧ ಮಾಡಕ್ ಆಗೋದಿಲ್ಲ. ಅದಕ್ಕೆ ಈಗ ಇವ್ರೆಲ್ಲ ಏನ್ ಸತ್ವಗುಣ, ಈಗ ನಾವು ಎಲ್ಲಾ ಇದ್ರಲ್ಲಿ ಇರ್ತೇವೆ ಸರ್, ಎಲ್ಲಾರು ಒಂದು ಸತ್ಸಂಗದಲ್ಲಿ ಇದ್ದಾಗ ಅವರೆಲ್ಲ ಒಂದ್ ಸತ್ವಗುಣ ಉಳ್ಳವರೇ ಇದ್ರಲ್ಲಿ ಇರ್ತಾರೆ. ಹಂಗಂತ ಹೇಳಿ ಈಗ ಕ್ಷತ್ರಿಯನಾದವನ್ಗೆ ಏನಾಗ್ತೈತಿ, ಅವ್ನಿಗೆ ಯುದ್ಧ ಮಾಡೋದೊಂದು ಅವಂದು ರಕ್ತ ಗುಣನೇ ಇರ್ತೈತಿ. ಅದು ಹಾಗಂತ ಹೇಳಿ ಇವ್ನ ಕಸಕ್ ಬರಂಗಿಲ್ಲ. ಆ ರೀತಿ ನಾವು ನಮ್ಮ ಧರ್ಮಗಳನ್ನ, ನಮ್ಮ ಗುಣಗಳನ್ನ, ನಮ್ಮಲ್ಲಿ ಇರ್ತಕ್ಕಂತ ಒಂದು ಯಾವ ಗುಣಗಳು ಇದಾವೋ ಅದ್ರ ಆಧಾರದ ಮೇಲೆ ಹೋಗ್ತೈತಿ ಇದು. ಅದೇ ರೀತಿ ಈ ಅಹಿಂಸೆಯ ಒಂದು ಬ್ರಾಹ್ಮಣ ಮಾಡಕ್ ಹೋದ ಅಂದ್ರ ಸಾಧ್ಯನೇ ಇಲ್ಲಮ್ಮ ಅದು ಮಾಡೋದಕ್ಕೆ. ಈಗ ಹಿಂಗ ನನ್ಗೆ ಅನಿಸುತ್ತಮ್ಮ, ಅದಕ್ಕೆ ನಮ್ಮ ಧರ್ಮನೇ ನಾವು ಪಾಲನೆ ಮಾಡೋದು ಸರಿ ಅಂತ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳಿದ್ದೀರಾ ವಿಜಯಲಕ್ಷ್ಮೀಜಿ, ಧನ್ಯವಾದಗಳು. ಥ್ಯಾಂಕ್ಸ್ ಅಮ್ಮ. ಇಂದ್ರಮ್ಮ ಅವರು ಹೇಳ್ತೀರಾ? ಮೇಡಮ್, ಇಲ್ಲಿ ಅಂದ್ರೆ ಸ್ವಧರ್ಮ ಅಂತ ಹೇಳಿದಾಗ ನಾವು ಪ್ರತಿಯೊಬ್ಬನು ಅವರ ಸ್ವಭಾವಕ್ಕೆ ಅನುಗುಣವಾಗಿ ಅವರವರ ಧರ್ಮದಲ್ಲಿ ಏನು ಹುಟ್ಟಿರ್ತಾರೆ, ಬೆಳೀತಾರೆ, ಅವ್ರ ಸಂಸ್ಕಾರ ಸಿಕ್ಕಿರ್ತದೆ, ಅದ್ರ ಪ್ರಕಾರ ಅವ್ನು ನಡ್ಕೊಂಡು ಹೋಗ್ತಾನೆ. ಈಗ ನಾವೀಗ ಏನ್ ಮಾಡ್ತಿದ್ವಿ, ಈಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಲೈಫಲ್ಲಿ ನಾವು ಮಕ್ಕಳಿಗೆ ನೀನು ಡಾಕ್ಟ್ರೇ ಆಗು, ಇಂಜಿನಿಯರೇ ಆಗು, ನೀನು ಸಂಗೀತಗಾರನಾಗು, ಅಥವಾ ನೀನು ಅಂದ್ರೆ ನಮಗೆ ಇಷ್ಟವಾದಂತಹ ಸಬ್ಜೆಕ್ಟ್ಗಳ ಬಗ್ಗೆ ಅವ್ರನ್ನ ಇದ್ ಮಾಡ್ಲಿಕ್ಕೆ ಫೋರ್ಸ್ ಮಾಡ್ತೇವೆ ಮಕ್ಕಳಿಗೆ. ಆಕ್ಚುಲಿ ಮಕ್ಕಳೇ ಎದುರು ಬೀಳ್ಬೇಕು. ಈಗ
ನಾನು ಇದೇ ಹಾಕ್ತೀನಿ, ಇದನ್ನೇ ಓದ್ತೀನಿ ಅಂತಕ್ಕಂತಹ ಒಂದು ಇದನ್ನ ಅವರಲ್ಲಿ ಬರ್ಬೇಕು ಅಂತ ನನಗೆ ಅನಿಸ್ತದೆ. ಅಂದ್ರೆ ಯಾವ್ದು ಏನು ಅವ್ರ ಸ್ವಭಾವ ಇರ್ತದೆ, ಏನ್ ಅವ್ರಿಗೆ ಮಾಡ್ಬೇಕು ಅಂತ ಅನಿಸ್ತದೆ ಅದನ್ನೇ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅನ್ಸುತ್ತೆ. ಅಂದ್ರೆ ಇಲ್ಲಿ ನಾವು ಯಾರೇ ಒಬ್ಬ ಈಗ ಒಂದು ನಾವು ಕ್ಷತ್ರಿಯ ಬ್ರಾಹ್ಮಣ ಶೂದ್ರ ಅಂತ ಒಂದು ವರ್ಗದಲ್ಲಿ ನಾವೇನ್ ನೋಡ್ತೀವಿ, ಹಿಂದಿನ ಒಂದು ಇದ್ರೊಳಗೆ ಆ ವರ್ಗವನ್ನ ಕೆಲಸದ ಇದರಿಂದ ಆಧಾರದ ಮೇಲೆ ಅವರು ವಿಂಗಡಣೆ ಮಾಡಿದ್ದಾರೆ. ವಿಂಗಡಣೆ ಮಾಡಿದ್ರು ಕೂಡ ಅವ್ರವ್ರ ಕೆಲಸಗಳನ್ನ ಅಥವಾ ಅವ್ರವ್ರ ಕರ್ತವ್ಯಗಳನ್ನ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಅವರು ಸಕ್ಸಸ್ ಆಗ್ಬಿಡ್ತಿದ್ರು. ಆದ್ರೆ ಈಗ ಹಾಗಿಲ್ಲ. ಈಗ ಒಂದು ಕಲಿಗಾಲದಲ್ಲಿ ನಡೀತಾ ಇದೆ, ಎಲ್ಲರಿಗೂ ಎಲ್ಲ ಸಮಾನ, ಯಾವ ವ್ಯಕ್ತಿ ಆದ್ರೂ ಯಾವ ಧರ್ಮವನ್ನಾದ್ರೂ ಪಾಲಿಸ್ಬೋದು. ಈಗ ಲೌಕಿಕವಾಗಿ ನಾವು ತೆಗೆದುಕೊಂಡ್ರೆ ಇಲ್ಲಿ ಧರ್ಮ ಅಂತಂದ್ರೆ ನಮಗೆ ತಕ್ಷಣ ನೆನಪಾಗುವುದು ನಾನು ಹಿಂದೂ ಧರ್ಮದವಳು, ಅವರು ಕ್ರಿಶ್ಚಿಯನ್ಸ್ ಅವರು, ಅಥವಾ ಬೇರೆ ಜೈನ ಧರ್ಮದವರು, ಅವ್ರು ಮುಸ್ಲಿಮ್ಸ್, ಅವ್ರು ಹಿಂದೂ, ಹೀಗೆ ಬರ್ತದೆ ಆ ಧರ್ಮ ಅಂದ್ರೆ. ನಾವು ಕೂಡ ಒಂದು ಆ ದೃಷ್ಟಿಯಿಂದ ನೋಡ್ಕೊಂಡು ಹೋದ್ರೆ ಲೌಕಿಕವಾಗಿ ನಾವು ಪರಧರ್ಮಕ್ಕೆ ಹೋಗಿ ಹೊಂದ್ಕೊಳಕ್ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಎಷ್ಟೊಂದು ಕಾಲ ಹಿಡಿಬೋದು ಆ ಧರ್ಮವನ್ನ ಒಪ್ಕೊಳ್ಳಿಕ್ಕೆ ಆಗ್ಲಿ ಅನುಸರಿಸ್ಲಿಕ್ಕೆ ಆಗ್ಲಿ. ಆದ್ರೆ ನಾವು ಹೋಗೋದಿಲ್ಲ. ಅದು ನಮ್ಮ ಸ್ವಭಾವ. ನಮ್ದು ಯಾವ ಧರ್ಮದಲ್ಲಿ ಇರ್ತೀವಿ ಆ ಧರ್ಮದಲ್ಲೇ ಮುಂದುವರಿಲಿಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ಅರ್ಜುನ ಕ್ಷತ್ರಿಯ, ಅವನಿಗೆ ಒಳ್ಳೆ ತರಬೇತಿ ಸಿಕ್ಕಿದೆ. ಅವನು ವಿದ್ಯಾಭ್ಯಾಸ ಮಾಡಿರೋದೆಲ್ಲ ಕೂಡ ಅಸ್ತ್ರಶಸ್ತ್ರಗಳು. ಅದರಲ್ಲಿ ದ್ರೋಣಾಚಾರ್ಯ ಇರಂತ ಮಹಾಗುರುಗಳ ಹತ್ರ ಅವನು ಇದನ್ನ ಮಾಡ್ಕೊಂಡಿದ್ದಾನೆ, ವಿದ್ಯೆಯನ್ನು ಕಲ್ತಿದ್ದಾನೆ. ಈಗ ನಾನು ಯುದ್ಧ ಮಾಡೋದಿಲ್ಲ, ನಾನು ಇದನ್ನ ಬಿಟ್ಬಿಟ್ಟು ನಾನು ವಿರಕ್ತನಾಗಿ ನಾನು ಸನ್ಯಾಸಿ ಆಗ್ತೀನಿ, ಅದೇ ಮೇಲ್ ಅನಿಸ್ತದೆ ನನಗೆ. ಈ ಕುರುಕ್ಷೇತ್ರದಲ್ಲಿರ್ತಕ್ಕಂಥ ಹಿರಿಯರ್ನೆಲ್ಲ ಅದು ಈ ಶಸ್ತ್ರ ಪ್ರಯೋಗ ಮಾಡ್ಬಿಟ್ಟು ನಾನು ಮಾನಸಿಕ ಹೋರಾಟಕ್ಕೆ ಇದಾಗೋದಿಕ್ಕೆ ಅಂತ ವಿರಕ್ತ ಭಾವನೆ ಬರ್ತದೆ ಅವನಿಗೆ. ಆದ್ರೆ ವಿರಕ್ತದಲ್ಲಿ ನಾನು ಹೋದಾಗ ಅಲ್ಲಿ ಏನಿದೆ, ಆ ಸನ್ಯಾಸ ತಕ್ಷಣ ಬರೋದಿಲ್ಲ. ವಿರಕ್ತನಾಗ್ಲಿಕ್ಕೂ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅದೇ ಆದಂತಹ ಒಂದು ಕರ್ತವ್ಯಗಳಿರುತ್ತೆ, ಅದ್ರ ಪಾಲನೆ ಇರ್ತದೆ, ಅದ್ರ ಅನುಭವಗಳು ಬೇಕಾಗ್ತದೆ. ಆ ಮೊಮೆಂಟಲ್ಲಿ ಅದು ಸಿಗೋದಿಲ್ಲ. ಆದ್ರೆ ಇವನ ಧರ್ಮ ಏನಾಗಿದೆ, ಕ್ಷತ್ರಿಯ ಆಗಿದ್ದಾನೆ, ಯುದ್ಧ ರಂಗದಲ್ಲಿ ನಿಂತಿದ್ದಾನೆ. ಆ ಹೋರಾಟದ ಒಂದು ಸ್ವಭಾವವನ್ನ ಮೀರಿ ನಾನು ನಾನು ವಿರಕ್ತನಾಗ್ತೇನೆ, ನಾನು ಇವ್ರು ಯಾರನ್ನು ಇದು ಮಾಡುವುದಿಲ್ಲ ಅಂತೇಳಿ ಆ ಮನಸ್ಸಿನ ಒಂದು ಆಂತರಿಕವಾಗಿ ಬಂದಂತ ಹೋರಾಟಕ್ಕೆ ಅವನೇನು ಆಗಿದ್ದಾನೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಆ ಹೋರಾಟವನ್ನ ಅವನು ಅರ್ಥ ಮಾಡ್ಕೊಂಡಿಲ್ಲ ಸರಿಯಾಗಿ ಅನ್ಸುತ್ತೆ. ಅಂದ್ರೆ ನಾನು ಈ ಕ್ಷೇತ್ರವನ್ನ ಬಿಟ್ಟು, ನನ್ನ ಧರ್ಮವನ್ನ ಬಿಟ್ಟು, ಸ್ವಧರ್ಮವನ್ನ ಬಿಟ್ಟು ಬೇರೆಗೆ ಹೋಗ್ಲಿಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ ಅಂತ ಹೇಳಿ ಒಂದು ಆವೇಶಕ್ಕೆ ಒಳಗಾಗಿ ಮಾನಸಿಕ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾನೆ ಅನ್ಸ್ತದೆ. ಮತ್ತೆ ಆ ಕ್ಷತ್ರಿಯ ಆಗಿದ್ದಾನೆ. ಕ್ಷತ್ರಿಯದಿಂದ ರಾಜ್ಯದಿಂದ ಏನು, ಭೋಗದಿಂದ ಏನು, ಇದ್ರ ನೆಕ್ಸ್ಟ್ ಫಲಾಪೇಕ್ಷೆ ನನಗಿಲ್ಲ, ನನಗ್ ಬೇಡ ಅಂತಕ್ಕಂಥ ವಿರಕ್ತಿ ಕೂಡ ಹೊಂದ್ಕೊಂಡ್ಬಿಟ್ಟಿದ್ದಾನೆ. ಹೀಗೆ ಇದ್ರಲ್ಲಿ ಅಂದ್ರೆ ಸ್ವಧರ್ಮ ಅಂದ್ರೆ ನಾವು ನಮ್ಮ ಧರ್ಮದಲ್ಲಿ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಾವು ಯಾವ ಕೆಲಸವನ್ನ ಒಪ್ಕೊಂಡಿದೀವಿ, ಯಾವುದು ನಮಗೆ ಸರಿ ಅನಿಸ್ತಾ ಇದೆ, ಅದು ಯಾವಾಗ್ಲೂ ಕೂಡ ಒಂದು ಒಳ್ಳೆಯ ದಾರಿ ಒಳಗೆ ಅಥವಾ ಅದನ್ನ ಒಂದು ಮುಕ್ತಿಯನ್ನ ಕಾಣಿಸ್ಬೋದಾಗಿದೆ. ನಾವು ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡ್ರೆ ಒಳ್ಳೆಯದು. ಅದನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ನಾವು ನಡ್ಕೊಳ್ಳೋದು ಕಷ್ಟ. ಆದ್ರೆ ಹೋಗ್ಬಹುದು. ಆದ್ರೆ ಅದಕ್ಕೆ ಆದಂತಹ ಒಂದು ವೇಳೆ ಇಳಿಸುತ್ತೆ, ಅನುಭವ ಬೇಕಾಗತ್ತೆ, ಅಧ್ಯಯನ ಬೇಕಾಗ್ತದೆ. ಅದರ ಜೊತೆಗೆ ಅದನ್ನೆಲ್ಲ ನಾವು ತೆಗೆದುಕೊಳ್ಳಕ್ಕೆ ಅನೇಕವಾದಂತಹ ಉದ್ದವಾದಂತಹ ಒಂದು ನೈಜ ಲೈಫಿನ ಒಂದು ಇದು ಬೇಕಾಗ್ತದೆ, ಅವಧಿ ಬೇಕಾಗ್ತದೆ. ಹೀಗಾಗಿ ತಕ್ಷಣವಾಗಿ ಸಿಗೋದಂತಲ್ಲ. ನಮ್ಮ ಸ್ವಭಾವ ಏನಿದೆ, ನಾವು ಏನು ಸರಿಯಾಗಿ ನಿರ್ವಹಿಸ್ಕೊಂಡು ಹೋಗ್ಬಹುದು ಅಂತಕ್ಕಂಥ ಇದನ್ನ ನಾವಿಲ್ಲಿ ಕಂಡ್ಕೊಳ್ಬೇಕಾಗ್ತದೆ. ಅದನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಮುಂದೆ ಹೇಳ್ತಾನೆ ಅನ್ಸುತ್ತೆ. ಈಗ ಸದ್ಯಕ್ಕೆ ಈ ಶ್ಲೋಕದಲ್ಲಿ ಒಂದು ಭಾವನೆಗೆ ಒಳಗಾಗ್ಬಿಟ್ಟು ಧರ್ಮಕ್ಕೆ ವಿರುದ್ಧವಾಗಿ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ ಅರ್ಜುನ. ಹಾಗಾಗಿ ನಾವು ಮನಸ್ಸಲ್ಲಿ ಈಗ ಒಂದು ಲೌಕಿಕವಾಗಿ ನಾವು ನೋಡ್ಕೊಂಡಾಗ ಯಾವುದೇ ಒಬ್ಬ ಡಾಕ್ಟರ್ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ರೈತ ಹೋಗ್ಬಿಟ್ಟು ನಾನು ಮಹಾನ್ ವಿದ್ವಾನ್ ಆಗಿ ನಾನು ಇದನ್ನ ಮಾಡ್ತೀನಿ, ಪ್ರವಚನಗಳು ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಅವ್ರವ್ರ ಧರ್ಮ ಏನ್ ಸ್ವಭಾವಕ್ಕೆ ಅನುಗುಣವಾಗಿರ್ತದೆ ಅದ್ರ ತಕ್ಕ ಹಾಗೆ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದುವರೆದ್ರೆ ಚೆನ್ನಾಗಿ ಅಂತ ಅನ್ಸ್ತದೆ ಮೇಡಮ್ ನನ್ಗೆ. ಲಕ್ಷ್ಮಿ ಅವ್ರ ಹಾಗೆ ಅವ್ರು ಎಲ್ಲಿ ಬರ್ತಾರ ಅಲ್ಲಿ ನಗು ಚೆಲ್ಲುತ್ತೆ.
ನಗುವಿನಿಂದನೇ ಶುರು ಮಾಡಿ ನಕ್ಕು ನಗಸಿ ಅದಕ್ಕೆ ಉತ್ತರ ಹೇಳಿ ಹಿಂದೆ ಸರ್ಕೊಂಡ್ಬಿಡ್ತಾರೆ. ನಗುನು ಆತರ ಇದೆ, ಜ್ಞಾನನೂ ಇದೆ, ಎಲ್ಲ ಇದೆ. ಜ್ಞಾನನೂ ಇದೆ. ನಂಗ್ ಆಗಲ್ಲ ಸ್ವಲ್ಪ ಇಲ್ಲ, ಇದು ನಿಮ್ಗೇನ್ ಕಡಿಮೆ ಏನಿಲ್ಲ. ಆತರ ಎಲ್ಲ ಸ್ವಭಾವ ಇಲ್ಲ. ಎಲ್ಲ ಅದು ನಮ್ಮ ಸತ್ಸಂಗದಲ್ಲಿ ಏನೋ ಜ್ಞಾನದ ಹೊಳೆನೆ ಹರಿತಾ ಇದೆ. ನಿಜವಾಗ ನಾನು ಹಿಂದೆ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಅಲ್ವಾ, ಅದರಲ್ಲಿ ಆ, ಒಂಥರ ಎಷ್ಟೋ ಇಂದು ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ಸತ್ಸಂಗ ಅಂತಂದ್ರೆ. ಲಕ್ಷ್ಮಿ ಹ್ಮ್. ಅವ್ರನ್ನೇ ಕೇಳಿ, ಮೊದ್ಲು ಹೇಗಿರ್ತಾ ಇತ್ತು ಸತ್ಸಂಗ, ಇವಾಗ ಹೇಗಿದೆ ಅಂತ ಅಂದ್ಬಿಟ್ಟು. ಅವರು ನನ್ಕಿಂತ ಹಿಂದಿನಿಂದ ಇದ್ದಾರೆ. ಆ, ಹ್ಮ್. ಈಗ ನಮ್ಮ ಗ್ರೂಪ್ ಚೆನ್ನಾಗಿದೆ. ಆ, ನಿಮ್ ಗೈಡೆನ್ಸ್ ಅಲ್ಲಿ ಇಲ್ಲ, ನನ್ನದೇನಿಲ್ಲಪ್ಪ ಇಲ್ಲಿ. ಏಯ್, ನಿಮ್ದು ಸುಮ್ನೆ ಗೈಡ್ ನಿಮಿತ್ತ ಮಾತ್ರ ಅಂತ ಹೇಳ್ತಾರಲ್ಲ, ಹಂಗೆ ಸುಮ್ನೆ ಇಲ್ಲಿ ಈ ಸ್ಲೈಡ್ಗಳು ತೋರಿಸ್ತೀನಿ, ಅಲ್ಲಿರೋದನ್ನ ಹೇಳ್ತೀನಿ ಅಷ್ಟೇ. ಅದಕ್ಕಿಂತ ಹೆಚ್ಚಿನದು ನನ್ಗೇನು ಇಲ್ಲ, ಬರಲ್ಲ. ಅದ ಅಂದಲ್ಲಮ್ಮ, ಇವಾಗ ನೀವು ಕ್ವಶನ್ ಆನ್ಸರ್ ಕೇಳ್ತೀರಿ, ಒಂದ್ ಏನೋ ಇವಾಗ ಅವ್ರು ಕೇಳ್ತಾರಂತೆ ಅನ್ನಕ್ ಇಂಟರ್ನೆಟ್ ಹೋಯ್ತು. ಓಕೆ, ಸುಮತಿ ಇವಾಗ ರೆಡಿಯಾ? ಆಂಟಿ ಎಲ್ಲರೂ ಅಷ್ಟು ಹೋಸದಕ್ಕಿಂತ ಚೆನ್ನಾಗಿ ಇವಾಗ ನೀವು ತುಂಬಾ ಇಂಪ್ರೂವ್ ಆಗಿದ್ದೀರಾ ಅನ್ನೋದು, ಅದು ಮೇನ್ ಇಂಪಾರ್ಟೆಂಟ್ ಐತ್ರಿ. ಎನ್ಕರೇಜ್ಮೆಂಟ್ ಕೊಡ್ತಿರಲ್ಲ ಅದು ಅಮ್ಮ. ಆಮೇಲೆ ಕ್ವಶನ್ ಆನ್ಸರ್ ಕೇಳ್ತಿರಲ್ರಿ, ತಲ್ಯಾಗ ಸ್ವಲ್ಪ ಲಘು ಹೋಗ್ತೈತ್ರಿ ಅಷ್ಟ. ಧನ್ಯವಾದ ಅಮ್ಮ, ಚೆನ್ನಾಗ್ ಅನಿಸ್ತೈತಿ ಅಮ್ಮ. ಖರೆ ಎಷ್ಟೊಂದೆಲ್ಲ ಕ್ಲಾಸ್ನೊಳಗೆ ಎಲ್ಲಾರು ಹೇಳದ್ ಕೇಳಿದ್ರು ಒಂದಲ್ಲ. ಇವಾಗ ಅವ್ರು ಎಷ್ಟ್ ಚೆನ್ನಾಗ್ ಹೇಳಿದ್ರಿ, ಪಕ್ಕದ ಮನೆಯವ್ರ ಪೂಜೆ ಮಾಡಿದ್ರಂತೆ ಅಂತ ಹೇಳಿ. ಹೌದು ಅಮ್ಮ, ಅದೇನ ಅಂತಾರಲ್ರಿ, ನವಿಲ್ ಕುಣಿತ್ ಅಂತ ಹೇಳಿ ಪೆಡಂಬೂತ ಕುಣಿದ್ರ ಆತರ. ಅಲ್ವಾ? ಹ್ಞೂನ್ರಿ. ಧನ್ಯವಾದ ಅಮ್ಮ. ಲಕ್ಷ್ಮೀ ಜಿನೂ ಅಷ್ಟೇ, ಅವ್ರ ತಂಗಿ ಬರ್ತಾ ಇಲ್ಲ, ಅವರು ಅಷ್ಟೇ ಯಾವಾಗ್ಲೂ ಹೀಗೆ ಇರುತ್ತೆ. ತುಂಬಾ ಚೆನ್ನಾಗಿರತ್ತೆ. ಸುಮತಿ. ಆಂಟಿ ಅದೇ ಎಲ್ಲರೂ ತುಂಬಾ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದು ಮೋಸ್ಟ್ಲಿ ಎಲ್ಲಾರ್ಗು ನಮ್ಮ ಜೀವನದಲ್ಲಿ ಇದು ನಾವು ಆ, ತುಂಬಾ ಪ್ರಾಕ್ಟಿಕಲ್ ಆಗಿ ನಾವು ಫೇಸ್ ಮಾಡ್ತೀವಿ ಅನ್ಸತ್ತೆ. ಅದಕ್ಕೆ ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಒಂದು ಫ್ಯೂ ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ, ಹೇಳಿರೋದನ್ನ ಮತ್ತೆ ನಾನು ರಿಪೀಟ್ ಮಾಡಲ್ಲ. ಇವಾಗ ಈ ಅಸ್ತವ್ಯಸ್ತ ಆಗಿರೋದು ನಮ್ಮ ಸೊಸೈಟಿನಲ್ಲಿ ಇದೇ ಕಾರಣ. ಜಸ್ಟ್ ಬಿಕಾಸ್ ನಮ್ಮ ನಮ್ಮ ಮನೆಯವರು, ನಮ್ಮ ಹಿಂದೆ ನಮ್ಮ ತಂದೆಯವರು ಯಾವ್ದ್ರಲ್ಲಾರು ತುಂಬಾ ಎಕ್ಸ್ಪರ್ಟ್ ಆಗಿದ್ರೆ, ಅವ್ರದ್ದು ಒಂಥರ ಅದು ಒಂದು ಕಿಂಗ್ಡಮ್ ತರ. ಅದನ್ನೇ ನಾವು ಇವಾಗ ಪೊಲಿಟಿಷಿಯನ್ಸ್ ಅವ್ರು ತುಂಬಾ ಚೆನ್ನಾಗಿ ಹೆಸರು ಮಾಡಿದ್ರೆ, ಅವ್ರ ಮಕ್ಕಳನ್ನ ಅವ್ರಿಗೆ ಇದು ಇದೆಯೋ ಇಲ್ವೋ, ಆ ಕೆಪಾಸಿಟಿ ಇದೆಯೋ ಇಲ್ವೋ, ಅವ್ರನ್ನ ಅದೇ ಲೈನಿಗೆ ತರ್ತಾರೆ. ಅದೇ ತರ ಬಿಸ್ನೆಸ್ ಅಲ್ಲೂ ಅಷ್ಟೇ, ಅವ್ರ ಮಕ್ಳು ಬೇರೆ ಏನೋದ್ರಲ್ಲಿ ಇರ್ತಾರೆ, ಆದ್ರೂ ಅವ್ರದ್ದು ಒಂದು ಕಿಂಗ್ಡಮ್ ತರ, ಒಂದು ಎಂಪೈರ್ ತರ ಇಟ್ಕೊಂಡು ಅದಕ್ಕೆ ತರ್ತಾರೆ. ಫಿಲಮ್ ಆಕ್ಟರ್ಸ್ ಅಷ್ಟೇ, ಟ್ಯಾಲೆಂಟ್ ಇದೆಯೋ ಇಲ್ವೋ ಅವ್ರನ್ನ ಅದೇ ಇದಕ್ಕೆ ತರ್ತಾರೆ. ಆದ್ರಿಂದನೇ ಈ ಅಸ್ತವ್ಯಸ್ತ ಆಗಿರೋದು. ಅದಕ್ ಬದಲು ಇಂಡಿವಿಜುವಲ್ ಆಗಿ ನಮ್ಮ ಇದ್ರಲ್ಲಿ ಏನೇನ್ ನಮ್ಗೆ ಟ್ಯಾಲೆಂಟ್ ಇದೆಯೋ, ನಾವು ಯಾವ್ದ್ರಲ್ಲಿ ತುಂಬಾ ಚೆನ್ನಾಗಿದ್ದೀವೋ ಅದನ್ನ ಮಾಡ್ಕೊಂಡು ಹೋದ್ರೆ ನಾವು ಅದರಲ್ಲೇ ಹೆಸರು ಗಳಿಸ್ಬೋದು. ಈ ತರ ಮಾಡೋದ್ರಿಂದ ಸುಮ್ನೆ ಹೆಸರುವಾಸಿಯಾಗಿ ಒಬ್ರದ್ದು ಹಾಗೆ ಕ್ಯಾರಿ ಓವರ್ ಮಾಡೋದು ತರ ಮಾಡಕ್ ಹೋಗೋದ್ರಿಂದ ತುಂಬಾನೇ ಅಸ್ತವ್ಯಸ್ತ ಆಗಿ ಬೇರೆಯವ್ರಿಗೆ ಆಪರ್ಚುನಿಟಿ ಇಲ್ಲದೆ ಈ ತರ ಆಗಿರೋದು ಅದೇ ಕಾರಣ. ಅವರು ತುಂಬಾ ಚೆನ್ನಾಗಿ ಇಂದ್ರಮ್ಮ ಆಂಟಿ ಅವರು ಹೇಳ್ತಾ ಇದ್ರಲ್ಲ, ಅರ್ಜುನನ್ಗೆ ಅವನ್ ಪಡ್ದಿರೋದು ಅದ್ರಲ್ಲಿ ಇವಾಗ ಒಂದು ಸನ್ಯಾಸಿ ತರ ಆಗ್ಬೇಕು ಅನ್ನೋದು. ಅಷ್ಟು ಚೆನ್ನಾಗಿ ವಿದ್ಯೆ ಅವ್ರಿಗೆ ಗುರುಗಳೆಲ್ಲ ನೋಡಿ ಅರ್ಜುನನ್ನ ಚೆನ್ನಾಗಿ ಅವನ್ ಟ್ಯಾಲೆಂಟ್ ನ ನೋಡ್ಬಿಟ್ಟು ಅಷ್ಟೊಂದು ವಿದ್ಯೆ ಕೊಟ್ಮೇಲೆ ಅದು ಉಪಯೋಗಿಸ್ಬಿಟ್ಟು ಅವ್ನ್ ಧರ್ಮದ ಯುದ್ಧನ ಗೆಲ್ಬೇಕು. ಅದ್ ಬಿಟ್ಬಿಟ್ಟು ತ್ಯಾಗ ಮಾಡ್ಬಿಟ್ಟು ನಾನ್ ಸನ್ಯಾಸಿ ಆಗ್ತೀನಿ ಅನ್ನೋದು ಯಾವ್ದು ಅರ್ಥ ಇಲ್ಲ. ಅವ್ನ್ ಪಡ್ಕೊಂಡಿರೋ ವಿದ್ಯಾ ಎಲ್ಲ ವೇಸ್ಟ್ ಆಗತ್ತೆ. ಅದ್ರಿಂದ ಕೃಷ್ಣ ಹೇಳೋದು ಎಲ್ಲ ಕಡೆ ನಾನು ಓದ್ತಾ ಇರ್ತೀನಿ, ಇಟ್ ಈಸ್ ಬೆಟರ್ ಟು ಡೂ ಯುವರ್ ಓನ್ ಡ್ಯೂಟಿ ದೆನ್ ಟು ಕಾಪಿ ಸಂಬಡಿ ಎಲ್ಸ್ ಅಂತಾರಲ್ವಾ. ಆತರ ನಮ್ದೇನಿದೆಯೋ ಟ್ಯಾಲೆಂಟ್ ನಾವು ಅದ್ರಲ್ಲಿ ಪ್ರತಿಭೆ ತೋರ್ಸ್ಕೊಂಡು ಹೋಗೋದು, ಎಷ್ಟು ಬರುತ್ತೋ ಅಷ್ಟು ತೋರ್ಸ್ಕೊಳ್ಳೋದು ತುಂಬಾ ಒಳ್ಳೇದು. ಜಸ್ಟ್ ಬಿಕಾಸ್ ಇನ್ಯಾರೋ ಹೇಳಿದ್ರು, ಇನ್ಯಾರೋ ಮಾಡಿದ್ರು, ಈ ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ಅದು ತುಂಬಾ ಕಾಮನ್ ಅದು.
ಅವ್ರ ಫ್ರೆಂಡ್ಸ್ ಹೋದ್ರು ಅಂತ ಇವರು ಅದೇ ಲೈನ್ಗೆ ಹೋಗ್ತಾರೆ. ಅವ್ರು ಬೇರೆ ಟ್ಯಾಲೆಂಟು, ಇವ್ರದ್ದು ಬೇರೆ ಟ್ಯಾಲೆಂಟು, ಅರ್ಥ ಮಾಡ್ಸಕ್ಕೆ ಆಗಲ್ಲ ಮಕ್ಕಳಿಗೆ. ಆಮೇಲೆ ಈ ದೊಡ್ಡವರು ಈ ತರ ದುಡ್ಡು ಮಾಡಿದವರೆಲ್ಲ, ನನ್ನ ಹೆಸರಿದೆ, ಕ್ರಿಕೆಟರ್ಸು ಹಾಗೆ ಆಗಿರೋದು. ದೊಡ್ಡದಾಗಿ ಹೆಸರು ಮಾಡಿದ್ರೆ ಅವ್ರ ಮಕ್ಳು, ಆದ್ರೆ ಯಾರನ್ನು ಒಂದ್ಸತಿ 2 ಸತಿ 3 ಸತಿ ಅದ್ರ ಮೇಲೆ ಯಾರು ಹೆಸರು ಮಾಡಕ್ ಆಗಿಲ್ಲ, ಯಾಕಂದ್ರೆ ಟ್ಯಾಲೆಂಟ್ ಇಲ್ಲ ಅದ್ರಲ್ಲಿ ಅಷ್ಟೇ. ಎಲ್ಲ ಚೆನ್ನಾಗಿ ಪೂರ್ತಿ ಎಲ್ಲ ಕವರ್ ಮಾಡಿ ಆಗಿದೆ. ಹೇಗೆ ಸ್ವಧರ್ಮ ಅಂದ್ರೆ ಅವನ ನಿಜವಾದ ಧರ್ಮ. ಅಂದ್ರೆ ಅರ್ಜುನಂಗೆ ಇವಾಗ ಸ್ವಧರ್ಮ ಅಂತಂದ್ರೆ ಅವನ ಕ್ಷತ್ರಿಯ. ಅವನಿಗೆ ಯಾವ ಕ್ಷಾತ್ರ ಅಭಾವ ಇರೋದು. ಅದಕ್ಕೆ ಏನ್ ಮಾಡ್ಬೇಕು, ಅವನು ಆಡಳಿತವನ್ನು ಮಾಡ್ಬೇಕು. ರಾಜನಾಗಿದ್ದಾನೆ, ಅವನು ಧರ್ಮ ಸಂಸ್ಥಾಪನೆಯನ್ನ ಮಾಡ್ಬೇಕು. ಯಾರು ವೈರಿಗಳಿರ್ತಾರೆ, ಮತ್ತೆ ಈ ಜನಗಳನ್ನ ಸಂರಕ್ಷಣೆ ಮಾಡ್ಬೇಕಾದ್ರೆ ಯಾವ ಅಗತ್ಯ ಕರ್ತವ್ಯಗಳನ್ನು ಮಾಡ್ಬೇಕೋ ಅದನ್ನೆಲ್ಲ ಮಾಡ್ಬೇಕಾಗಿರೋದು ರಾಜನಾದ ಅಂತವನಿಗೆ ಧರ್ಮ. ಅದು ಅವನಲ್ಲಿ ಇದೆ, ಯಾಕೆಂದ್ರೆ ಅವನು ಅನೇಕ ಯುದ್ಧಗಳಲ್ಲಿ ಗೆದ್ದಿದ್ದಾನೆ. ಅದಕ್ಕೋಸ್ಕರ ಅವನು ಅದೇ ಅವನ ಸ್ವಧರ್ಮ. ನಾನು ಇಲ್ಲಪ್ಪ, ನನಗೆ ಇವಾಗ ನನ್ನ ಇವ್ರನ್ನ ಪಿತಾಮಹನನ್ನು ನೋಡಿ ಮತ್ತೆ ನನ್ನ ಗುರುಗಳನ್ನ ನೋಡಿ ನನಗೆ ಬಹಳ ದುಃಖ ಆಗೋಗಿದೆ, ಅದಕ್ಕೋಸ್ಕರ ನಾನು ಬಿಟ್ಬಿಡ್ತೀನಿ ಅಂತಂದ್ರೆ ಅದು ತಾತ್ಕಾಲಿಕವಾದದ್ದು, ಅದು ಸದಾಕಾಲ ಇರುವಂತಹದ್ದಲ್ಲ. ಅವನು ಸನ್ಯಾಸಿಯಾಗಿ ಅವಾಗ ಸಕ್ಸಸ್ಫುಲ್ ಆಗ್ತಾನ? ಇಲ್ಲ, ಇನ್ನೂ ಅವನಿಗೆ ಕ್ರಿಯಾಶೀಲತೆ ಅನ್ನೋದು ಇದೆ, ಅವನಿಗೆ ಕ್ಷಾತ್ರಭಾವ ಅನ್ನೋದು ಇದೆ. ಅಂತ ಕ್ಷಾತ್ರಭಾವ ಇರೋವನಿಗೇನು ಕರ್ಮಯೋಗವೇ ಸರಿಯಾದದ್ದು. ಕರ್ಮಯೋಗವನ್ನ ಅದಕ್ಕೆ ತಿಳಿಸ್ಕೊಡ್ತಾ ಇರೋದು. ಇಲ್ಲ ಅಂತಂದ್ರೆ ನೀನು ಈಗ ಇದರಿಂದ ದಾಟಿ ಮುಂದಿನ ಹಂತಕ್ಕೆ ಹೋಗು ಅಂತಂದ್ಬಿಟ್ಟು ಧ್ಯಾನ ಮತ್ತೆ ಭಕ್ತಿ ಯೋಗ ಅಂತದನ್ನ ತಿಳಿಸ್ಕೊಡ್ತಾ ಇದ್ರು. ಆದ್ರೆ ಈಗ ನೀನು ಕರ್ಮಯೋಗವನ್ನು ಮಾಡಬೇಕು, ಯಾಕೆಂದ್ರೆ ನಿಂಗಿನ್ನು ಕ್ಷತ್ರಿಯ ಧರ್ಮ ಪಾಲಿಸುವಂತಹ ಒಂದು ಗುಣ ಇನ್ನು ಇದೆ. ಅದಕ್ಕೋಸ್ಕರ ನೀನು ಇದನ್ ಮಾಡು, ಆವಾಗ ಸ್ವಲ್ಪ ನಿನ್ನ ಮನಸ್ಸು ಹಿಡಿತಕ್ಕೆ ಬರುತ್ತೆ, ಪಕ್ವತೆಗೆ ಬರುತ್ತೆ, ಆಮೇಲೆ ಮುಂದಿನ ಹೆಜ್ಜೆನ ತೆಗೆದುಕೊಳ್ಳೋಣ ಅನ್ನುವ ಒಂದು ಇಲ್ಲಿ ಸೂಚನೆ ಇಲ್ಲಿ ಹೇಳುತ್ತಾರೆ. ಅಂದ್ರೆ ಈ ಧರ್ಮ ಅನ್ನೋದು ಮೊದಲು ತಿಳ್ಕೊಳ್ಳೋಣ. ಧರ್ಮ ಅಂತಂದ್ರೆ ಏನು? ಈ ಸೃಷ್ಟಿಯಲ್ಲಿ ಎಲ್ಲೂ ಸಹ ಒಂದು ನಿಯಮಬದ್ಧವಾಗಿ ನಡೀತಾ ಇದೆ. ಈ ಆಕಾಶ ಕಾಯಗಳು, ಸೂರ್ಯ, ಚಂದ್ರ, ಅನೇಕ ನಕ್ಷತ್ರಗಳು, ಗ್ರಹಗಳು, ಭೂಮಿ ಎಲ್ಲವೂ ಸಹ ಅವುಗಳ ಕೆಲಸವನ್ನ ಅವು ನಿರಂತರವಾಗಿ ಮಾಡ್ತವೆ. ಅವಕ್ಕೆಲ್ಲನೂ ಒಂದು ಆಧಾರ ಅನ್ನೋದು ಇಲ್ಲ. ಅವು ನಿಯಮಬದ್ಧವಾಗಿ ಒಂದಕ್ಕೊಂದು ಏನಾದ್ರೂ ಹೊಡೆದಾಡುತ್ವಾ? ಇಲ್ಲ. ತಾಕತ್ತಾ? ಇಲ್ಲ. ಅದರದರ ಸ್ಥಾನದಲ್ಲಿ ನಿಂತುಕೊಂಡು ಕ್ರಮಬದ್ಧವಾಗಿ ಒಂದು ನಿಯಮಬದ್ಧವಾಗಿ ನಡೀತಾ ಇದೆ. ಅದು ಧರ್ಮ, ಈ ಜಾತಿ ಭೇದ ಅಲ್ಲ. ಆಮೇಲೆ ಈ ಋತುಮಾನಗಳು ಅವು ಸಹ ಕಾಲ ಕಾಲಕ್ಕೆ ಸರಿಯಾಗಿ ನಡೀತಾ ಇದೆ, ಅದು ಧರ್ಮ. ಆಮೇಲೆ ಬೇರೆ ಪ್ರತಿಯೊಂದು ಸಹ ಒಳ ಹೊಕ್ಕಿ ನೋಡಿದಾಗ ಒಂದೊಂದಕ್ಕೂ ಒಂದೊಂದು ಧರ್ಮ ಅನ್ನೋದು ಇದೆ. ಈ ಬೆಂಕಿ, ಅದರ ಧರ್ಮ ಏನು? ಸುಡುವುದು. ಅದರ ಧರ್ಮ ಅದೇನಾದ್ರೂ ನಾನ್ ಕೈ ಇಟ್ರೆ ಸುಡುತ್ತೆ ಅಥವಾ ಇನ್ನೊಬ್ರು ಕೈ ಇಟ್ರೆ ಸುಡಲ್ಲ ಅನ್ನೋದೇನಿಲ್ಲ. ಯಾರಿಟ್ರು ಸುಡೋದಷ್ಟೇ ಅದರ ಧರ್ಮ. ಹಾಗೆ ಇವಾಗ ಒಂದು ನೀರನ್ನು ತಗೊಂಡ್ರೆ ಅದು ತಣ್ಣನೆಯ ಒಂದು ಭಾವವನ್ನ ಕೊಡುವಂಥದ್ದು, ಅದರ ಧರ್ಮ. ಅದು ಹರಿಯೋದು ಸಹ ಅದರದ್ದು ಧರ್ಮ. ಹೀಗೆ ನಮ್ಮ ಒಂದು ಶರೀರದಲ್ಲೂ ಸಹ ಧರ್ಮ ಪ್ರಕಾರವಾಗಿ ಎಲ್ಲವೂ ನಡೀತಾ ಇದೆ. ನಮ್ಮ ಕಂಟ್ರೋಲಲ್ಲಿ ಏನು ಇಲ್ಲ, ನಾವು ಸುಮ್ಮನೆ ಅನ್ಕೊಳ್ಳೋದು ನಾನು ಏನೋ ಎಲ್ಲ ನಾನೇ ಮಾಡ್ತೀನಿ ಅಂತಂದ್ಬಿಟ್ಟು. ಉಸಿರಾಟ ಅದು ಧರ್ಮ ಪ್ರಕಾರವಾಗಿ ನಡೀತಾ ಇರೋದು. ರಕ್ತ ಚಲನೆ ಅದೆಲ್ಲ ನಡೀತಾ ಇದೆ. ಅಣು ಪರಮಾಣು ಅವುಗಳು ಸಹ ಒಂದು ಧರ್ಮ ಪ್ರಕಾರವಾಗಿಯೇ ನಡೀತಾ ಇದೆ, ಅದು ಧರ್ಮ.
ಇವಾಗ ಸ್ವಧರ್ಮ ಅಂತಂದ್ರೆ ಏನು? ವೈಯಕ್ತಿಕವಾಗಿ ನನ್ನ ಧರ್ಮ ಏನು ಅಂತ. ವೈಯಕ್ತಿಕವಾಗಿ ನನ್ನ ಧರ್ಮ ಏನು ಅಂತಂದ್ರೆ, ನಾನು ಒಂದಷ್ಟು ವಾಸನೆಗಳನ್ನು ತೆಗೆದುಕೊಂಡು ಬಂದಿರ್ತೀನಿ ಹುಟ್ಟದಾಗ್ಲೇನೆ. ಮತ್ತೆ ಈ ಸಮಾಜದಲ್ಲಿ ಬೆಳೀತಾ ಬೆಳೀತಾ ಒಂದು ಸಂಗ್ರಹವನ್ನು ಮಾಡ್ಕೊಂಡಿರ್ತೀನಿ. ಅದು ಆ, ಒಂದು ರೂಪವನ್ನು ತೆಗೆದುಕೊಂಡು ಮನಸ್ಸಿನಲ್ಲಿ ಕೂತಿರುತ್ತೆ. ಅದಕ್ಕೆ ಅನುಗುಣವಾಗಿ, ಅದಕ್ಕೆ ಅನುಸಾರವಾಗಿ ನಾನು ಕರ್ಮಗಳನ್ನು ಮಾಡ್ತಾ ಇರ್ತೀನಿ. ನೀವೆಲ್ಲ ತುಂಬ ಸ್ಪಷ್ಟವಾಗಿ ಹೇಳಿದ್ದೀರಾ. ಇವಾಗ ನಾನು ಒಂದು ಕೆಲಸವನ್ನು ಆರಿಸ್ಕೊಂಡ್ರೆ ಅದೇ ಕೆಲಸವನ್ನು ಬೇರೆ ಕೆಲಸವನ್ನು ಮಾಡಕ್ಕೆ ಹೋದ್ರೆ ಅದನ್ನ ಸರಿಯಾಗಿ ನಾನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀಜಿಯವರು ಹೇಳಿದ್ರು ನಾನು ಟೀಚರ್ ಆಗಬೇಕು ಅಂತಂದ್ರೆ ಸಾಧ್ಯ ಇಲ್ಲ ಅಂತ. ಇಂದ್ರಮ್ಮ ಅವ್ರು ಹೇಳಿದ್ರು ಒಬ್ಬ ರೈತ ಹೋಗ್ಬಿಟ್ಟು ನಾನು ಪಂಡಿತನ ಥರ ನಾನು ಎಲ್ಲ ಆತ್ಮಜ್ಞಾನವನ್ನು ತಿಳಿ ಹೇಳಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು. ಹಾಗೆ ರಜೋಗುಣ ಇರೋನಿಗೂ ಸಹ ಅವನು ತನ್ನ ಧರ್ಮಕ್ಕೆ ಅನುಗುಣವಾಗಿ ಅವನು ಕೆಲಸ ಮಾಡಬೇಕಾಗತ್ತೆ. ಅವನು ಧರ್ಮ ಸಂಸ್ಥಾಪನೆಯನ್ನ ಮಾಡಬೇಕು. ಇಲ್ಲ ಅಂತಂದ್ರೆ ಬೇರೆದಕ್ಕೆ ಹೋದ್ರೆ ಅವನು ಮಾಡೋಕ್ಕಾಗಲ್ಲ. ಇಲ್ಲ, ಬೇರೆದಕ್ಕೆ ಹೋಗ್ಬಿಟ್ಟು ಮಾಡಿದ್ರೂ ಸಹ ಮನಸ್ಸಿನಲ್ಲಿ ನೆಮ್ಮದಿ ಅನ್ನೋದು ಸಿಗಲ್ಲ. ಯಾವಾಗ ಮನಸ್ಸಿನಲ್ಲಿ ನೆಮ್ಮದಿ ಅನ್ನೋದು ಸಿಗಲ್ವೋ ಅಂಥ ಕೆಲಸ ಮಾಡಿ ಏನು ಪ್ರಯೋಜನ? ನೀನು ಅದರಲ್ಲಿ ಸಕ್ಸಸ್ ಆಗಿನೂ ವೇಸ್ಟೇ. ನಿನ್ನ ಸ್ವಧರ್ಮವನ್ನು ಮಾಡು, ಆಗ ನಿನಗೆ ಉಲ್ಲಾಸವನ್ನು ತರುತ್ತೆ. ಒಬ್ಬ ಪೇಂಟಿಂಗ್ ಮಾಡೋಕ್ಕೆ ಇಷ್ಟ ಇರುತ್ತೆ, ಅವನು ಎಷ್ಟು ಮಾಡ್ತಾನೋ ಅಷ್ಟೇ ಮಾಡಿದ್ರು ಸಾಕು, ಅವನಿಗೆ ಉಲ್ಲಾಸ ಅನ್ನೋದು ಇರುತ್ತೆ. ಅದನ್ನ ಮಾಡು. ಅದು ಬಿಟ್ಬಿಟ್ಟು ಪೇಂಟಿಂಗ್ ಮಾಡೋನ್ಗೆ ಬೇರೆ ಏನೋ ಮಾಡಪ್ಪ, ಸೈಂಟಿಸ್ಟ್ ಆಗು ಅಂತ ಹೇಳಿದ್ರೆ ಅವನಿಗೆ ಸಕ್ಸಸ್ ಆದ್ರೂ ಮನಸ್ಸಿನಲ್ಲಿ ಸಮಾಧಾನ ಅನ್ನೋದಿಲ್ಲ. ಯಾವಾಗಲೂ ಮನಸ್ಸು ಸಮಾಧಾನ ಅನ್ನೋದೇ ಮುಖ್ಯವಾಗುತ್ತೆ. ಅದಕ್ಕೆ ಬೇರೆ ಧರ್ಮಕ್ಕೆ ಹೋಗ್ಬೇಡ, ಅದನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿನ್ನ ಸ್ವಧರ್ಮವನ್ನ ನೀನು ಪಾಲನೆ ಮಾಡಿದ್ರೆ ನೀನು ಉನ್ನತ ಮಟ್ಟವನ್ನು ಏರ್ತೀಯ. ನಿನ್ನ ಮನಸ್ಸು ಎಲ್ಲನೂ ನಿನಗೆ ಸಮಾಧಾನವನ್ನ ಕೊಡುತ್ತೆ, ಮನಸ್ಸಿನಲ್ಲಿ ಶಾಂತಿ ಅನ್ನೋದು ಆವಾಗ ದೊರಕುತ್ತೆ ಅಂತ. ಇವಾಗ ಧರ್ಮ ಅಂತಂದ್ರೆ ಈ ಜಾತಿ ಅನ್ನೋದಲ್ಲ. ಇವಾಗ ಯಾರು ಇಂದ್ರಮ್ಮ ಅವರು ಹೇಳಿದ್ರು ಅಲ್ವಾ, ಇಲ್ಲ ವೇದವ್ಯಾಸರು ಯಾರ ಮಗ? ಅದನ್ನೆಲ್ಲ ನಾವು ವಿಚಾರ ಮಾಡಿದಾಗ ಹಾಗೆ ಜಾತಿ ಅನ್ನೋದೇ ಏನಿಲ್ಲ. ನಾವು ಮಾಡುವ ಕೆಲಸಕ್ಕೆ ಅನುಸಾರವಾಗಿ ಈ ಮಧ್ಯದಲ್ಲಿ ಈ ತರ ತಂದ್ಬಿಟ್ಟಿದ್ದಾರೆ ಅಷ್ಟೆ. ಇನ್ನೀಗ ವಿಶ್ವಾಮಿತ್ರದ ಒಂದು ಉದಾಹರಣೆ ಅಮ್ಮ ನೋಡು, ಕೇಳ್ತಾ ಇದ್ದೇನೆ. ಸಾರಿ, ಅನೇಕ ಹೇಳಿ, ಅನೇಕ ಉದಾಹರಣೆಗಳಿದೆ. ವಿಶ್ವಾಮಿತ್ರ ವಿಶ್ವಾಮಿತ್ರ ಅವರು ಮೂಲತಃ ಅವರು ಕ್ಷತ್ರಿಯರು, ಆದ್ರೂ ಬ್ರಾಹ್ಮಣನ ಹಾಗೆ ನಡ್ಕೊಂಡ್ರು. ಆದ್ರೆ ಪರಶುರಾಮ ಅವರು ಕ್ಷತ್ರಿಯನ ಹಾಗೆ ನಡ್ಕೊಂಡ್ರು. ಅವರು ಬ್ರಾಹ್ಮಣ, ಪರಶುರಾಮ. ಹೀಗೆ ಉದಾಹರಣೆಗಳು. ಇದು ಒಂದು ಏನಂತ ಕೊಡ್ತಾರ ಅಂದ್ರಮ್ಮ, ಇವರು ಅಲ್ಲಿಯ ಒಂದು ನಿಸರ್ಗದ ಗುಣಗಳಿಗೆ ಅನುಗುಣವಾಗಿ ಅವರವರ ಕರ್ತವ್ಯವನ್ನ ಮಾಡ್ತಾರೆ ಅಂತ ಮಾಡ್ತಾರೆ. ಈ ಮಧ್ಯದಲ್ಲಿ ಏನಾಯ್ತು ಅಂತಂದ್ರೆ, ಈ ಸಾಮಾಜಿಕ ವ್ಯವಸ್ಥೆಗೆ ಏನೋ ತೊಂದರೆಗಳು ಬರ್ತಾ ಇರ್ತವೆ. ಸಮಾಜದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ, ಎಲ್ಲವೂ ಬದಲಾವಣೆನೇ ಅಲ್ವಾ, ಸಮಾಜನೂ ಬದಲಾವಣೆ ಆಗ್ತಾ ಇರುತ್ತೆ. ಆವಾಗ ಕಾಲಕ್ಕೆ ಒಂದಷ್ಟು ನಿಯಮಗಳನ್ನು ಹೇರ್ತಾರೆ. ಹಾಗಾಗಿ ಅದು ಈ ತರ ಬಂದಿದೆ. ಇವಾಗ 4 ವರ್ಣಗಳು ನಾವು ಹೇಳ್ತೀವಿ, ನಮ್ಮಲ್ಲಿ ಇದೆಯಪ್ಪ ಜಾತಿ ಭೇದ ಅಂತಂದ್ಬಿಟ್ಟು 4 ವರ್ಣಗಳು ಹೇಳ್ತೀವಿ. ಹಾಗಾದ್ರೆ ಪಾಶ್ಚಿಮಾತ್ಯರಲ್ಲಿ ಇಲ್ವಾ? ಅವರಲ್ಲೂ 4 ರೀತಿಯ ವಿಂಗಡಣೆ ಇದ್ದೇ ಇದೆ. ಅಲ್ಲಿ ಪಂಡಿತರು ಇಲ್ವಾ? ಪಂಡಿತರು ಇದ್ದೇ ಇದ್ದಾರೆ. ಮತ್ತೆ ಈ ಹೋರಾಟ ಮಾಡುವಂತಹ ಸೋಲ್ಜರ್ಸ್ ಇಲ್ವಾ? ಮತ್ತೆ ರೂಲ್ ಮಾಡೋರು ಇಲ್ವಾ? ರೂಲ್ ಮಾಡೋರು ಇದ್ದೇ ಇದ್ದಾರೆ ತಾನೆ. ಮತ್ತೆ ವ್ಯಾಪಾರ ಮಾಡೋರು ಇಲ್ವಾ? ಮತ್ತೆ ಬೆಳೆಯೋರು ಇಲ್ವಾ? ಸಹಾಯಕರು ಇಲ್ವಾ? 4 ವರ್ಗಗಳು ಇದ್ದೇ ಇದೆ ತಾನೆ. ಅದನ್ನ ಯಾವಾಗ್ಲೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ, ಅದು ಇದ್ದೇ ಇದೆ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ತಂದೆಯಿಂದ ಮಕ್ಕಳಿಗೆ, ಮಕ್ಕಳಿಂದ ಮೊಮ್ಮಕ್ಕಳಿಗೆ ಹೀಗೆ ಹರಿದು ಬಂದಿದೆ. ಬೇರೆ ಕಡೆ ಆ ರೀತಿ ಇಲ್ಲದೆ ಇರ್ಬೋದು. ಈಗಲೂ ಬದಲಾವಣೆಗಳು ಆಗ್ತಾ ಇದೆ, ಮುಂದೆ ಅದೇ ರೀತಿಯಲ್ಲಿ ಬದಲಾವಣೆ ಖಂಡಿತವಾಗ್ಲೂ ಆಗುತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ.
ವೀಣಾ ಅವ್ರನ್ನ ಬಿಟ್ಬಿಟ್ವ ನಾವು, ಕರೆದೆ ಅವ್ರೇನು ಆನ್ಸರ್ ಮಾಡಲಿಲ್ಲ, ಅದಕ್ಕೆ ಸುಮ್ಮನೆ ಅದೇ. ವೀಣಾ ಅವ್ರು ಏನಾದ್ರು ಆ್ಯಡ್ ಮಾಡೋದಾದ್ರೆ ಮಾಡಿ. ಇಲ್ಲ ಮೇಡಮ್, ಅದೇ ಪರಶುರಾಮ್ ಅವರು ಕ್ಷತ್ರಿಯರಲ್ಲ ಅಲ್ಲ, ಅವರು ಬ್ರಾಹ್ಮಿಣ್ರೆ. ಬ್ರಾಹ್ಮಣರೇ, ಅದು ಅದು ಕ್ಷತ್ರಿಯರಾಗಿ ಅವರು ವರ್ತಿಸಿದ್ರು ಅಂತ ಹೇಳಿದವರು. ವರ್ತಿಸಿದ ಅಂದ್ರೆ ಅವರು ಕ್ಷತ್ರಿಯರ್ಗೆ ಪಾಠ ಹೇಳ್ಕೊಡಲ್ಲ ಅಂತ ಏನೋ ಆ ಇದು ಪ್ರತಿಜ್ಞೆ ಅಲ್ಲ ಇದು ಮತ್ತೆ ಅನ್ಕೊಂಡಿರ್ತಾರೆ. ಕ್ಷತ್ರಿಯರನ್ನ ಎಲ್ಲಾನು ತಲೆ ತೆಗಿತೀನಿ ಅಂತಾನು ಅವರು ಶಬ್ದ ಮಾಡಿ ಅನ್ಕೊಂಡಿರ್ತಾರೆ. ಒಂದಷ್ಟು ಆಮೇಲೆ ಕರ್ಣಗೆ ಎಲ್ಲರನ್ನೂ ಸಾಯಿಸ್ತಾರೆ. ಹಾ ಹೌದು. ದಶರಥನ್ ಸಾಯಿಸಲ್ಲ ಅವ್ರು ಯಾವಾಗ್ಲೂ. ಹೌದು. ದಶರಥನ್ ಸಾಯಿಸಕ್ಕಾಗಿರಲ್ಲ. ಹೌದು. ಆಮೇಲೆ ಇವ್ರಿಗೆ ಯಾರು ಕರ್ಣಗೆ ಆ ಪಾಠ ಹೇಳ್ಕೊಡಲ್ಲ ಅಲ್ಲ, ಏನು ವಿದ್ಯೆ ಹೇಳ್ಕೊಡಲ್ಲ ಅಂತ ಹೇಳದವ್ರೇ ಅಲ್ಲ. ದ್ರೋಣರು. ಓ ದ್ರೋಣ ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಓ ಕರ್ಣಂಗೆ ಕರ್ಣಂಗ ಪರಶುರಾಮ್ರೇನ. ಪರಶುರಾಮ್ರೆ ಹೇಳ್ಕೊಡೋದು. ಅದೇ ಅವರು ತೊಡೆ ಮೇಲ್ ಮಲಗ್ದಾಗ ರಕ್ತ ಬರುತ್ತೆ, ಹೌದು, ಅವಾಗ ನೀನು ಬ್ರಾಹ್ಮಣ ಅಲ್ಲ ಕ್ಷತ್ರಿಯ ನೀನು ಅಂತ ಅವಾಗ ಫೈಂಡ್ ಔಟ್ ಮಾಡ್ತಾರ ಅವರು. ಅದು ಪರಶುರಾಮರೇ ಅವರು. ಪರಶುರಾಮ. ಅವರು ಅಲ್ಲ, ಮೊದ್ಲು ಹೇಳ್ಕೊಡಲ್ಲ ಅಂತಾರೆ, ದ್ರೋಣಾಚಾರ್ಯ ಹೇಳ್ಕೊಡಲ್ಲ. ಹೌದು. ಸರಿ ಆಯ್ತು ಮೇಡಮ್. 36ನೇ ಶ್ಲೋಕ. ಅರ್ಜುನ ವಾಚ. ಇಷ್ಟವರೆಗೂ ಶ್ರೀಕೃಷ್ಣ ಹೇಳಿದ್ದಾಯ್ತು. ಇವಾಗ ಕ್ವಶನ್ ಬರುತ್ತೆ ಅರ್ಜುನನ್ಗೆ. ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಶ್ಚನ್ನಪಿ ವಾಷ್ಣೇಯ ಬಲಾದಿವ ನಿಯೋಜಿತಃ. ಅರ್ಜುನ ಕೇಳಿದ, ಓ ವಾಷ್ಣೇಯ ಕೃಷ್ಣ, ಒಬ್ಬ ವ್ಯಕ್ತಿಯು ಇಷ್ಟವಿಲ್ಲದಿಗೂ ಸಹ ಬಲವಂತದಿಂದಲೋ ಎಂಬಂತೆ ಪಾಪಕೃತ್ಯಗಳನ್ನು ಮಾಡಲು ಏಕೆ ಪ್ರೇರೇಪಿಸಲ್ಪಡುತ್ತಾನೆ? ಇಷ್ಟ ಇರಲ್ಲ ಅವನಿಗೆ ಮನಸ್ಸಲ್ಲಿ. ಇದನ್ನ ನಾವು 33ನೇ ಶ್ಲೋಕದಲ್ಲಿ ಸ್ವಲ್ಪ ಚಿಂತನೆಯನ್ನು ಮಾಡಿದ್ವಿ. ಅದನ್ನು ಆಧಾರವಾಗಿ ಇಟ್ಕೊಂಡು ಯಾವುದರ ಪ್ರೇರಣೆಯಿಂದ ಮನುಷ್ಯನು ತಾನು ಮಾಡುತ್ತಿರುವ ಕರ್ಮ ಪಾಪಯುತವಾದದ್ದು ಎಂದು ತಿಳಿದಿದ್ದರೂ ಅಂತಹದ್ದೇ ಕರ್ಮವನ್ನು ಮಾಡುತ್ತಾನೆ. ಯಾರು ಶುರು ಮಾಡ್ತೀರಾ? ವೀಣಾ ಅವ್ರು ಶುರು ಮಾಡ್ತೀರಾ? ಕೇಳಿಸ್ಕೊಳ್ತೀನಿ ಮೇಡಮ್. ಬೇರೆ ವಿಜಯಲಕ್ಷ್ಮಿ ಅವ್ರ ತಗೊಳ್ತೀರಾ ಫಸ್ಟ್? ಹ್ಞೂನಮ್ಮ. ಇಲ್ಲಿ ಇದು ಶ್ಲೋಕದ ಅರ್ಥ, ಸೃಷ್ಟಿಯೇ ಸಂತತಿಯನೂ ಆದ ಕೃಷ್ಣನೇ. ಮನುಷ್ಯನಿಗೆ ಇಷ್ಟ ಇಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದನೆಯಾಗುತ್ತದೆ ಅಂತ ಹೇಳಿ. ಅಂದ್ರೆ ಇದು ಏನಂದ್ರೆ ಇದರಲ್ಲಿ ಈ ಶ್ಲೋಕದ ಅರ್ಥದಲ್ಲಿ ಒಬ್ಬ ಮನುಷ್ಯ ಒಂದು ಈಶ್ವರನ ಒಂದು ಅಂಶ ಆಗಿರ್ತಾನ. ಅವನು ಸಹ ಮೂಲತಃ ಏನಿರ್ತಾನ, ಅವನು ಒಂದು ಆಧ್ಯಾತ್ಮಿಕ ಅಥವಾ ಒಂದು ಸತ್ಸಂಗದಲ್ಲಿ ಒಂದು ಸಾತ್ವಿಕದಲ್ಲೇ ಇದ್ದು, ಮತ್ತೆ ಅವನು ಎಲ್ಲಾ ಕಲ್ಮಶಗಳಿಂದನೂ ಪರಿಶುದ್ಧವಾಗಿರ್ತಾನ. ಅವನಲ್ಲಿ ಕಲ್ಮಶನ ಇರೋದಿಲ್ಲ. ಆದ್ರೆ ಹೋಗ್ತಾ ಹೋಗ್ತಾ ಅವನಲ್ಲಿ ಪ್ರಪಂಚದ ಒಂದು ಪಾಪಗಳಿಗೆ ಒಳಪಡ್ತಾನೆ. ಅಲ್ಲಿ ಏನಾಗ್ತತಿ, ಅವನಿಗೆ ಮತ್ತೆ ಅಲ್ಲಿ ಪ್ರಕೃತಿ ಬೆಳಿತಾ ಪ್ರಕೃತಿಯ ಒಂದು ಗುಣಗಳಿಂದ ಅದ್ರಲ್ಲಿ ರಾಜಸಿಕ ಗುಣಗಳ ಒಳಪಟ್ಟು ಆತ ಅನೇಕ ಪಾಪಗಳನ್ನ ಮಾಡ್ತಾ ಹೋಗ್ತಾನ. ಹೀಗೆ ಅವನು ಎಷ್ಟೇ ಅವನು ಚೇಂಜ್ ಮಾಡಕ್ ಹೋದ್ರು ಆಗೋದಿಲ್ಲ. ಕೆಲವೊಮ್ಮೆ ತನಗೆ ಇಷ್ಟ ಇಲ್ಲದಿದ್ರೂ ಸಹಿತ ಕೂಡ ಪಾಪಗಳನ್ನು ಮಾಡ್ತಾನೆ ಇರ್ತಾನೆ. ಇದ್ರಾಗ ದುರ್ಯೋಧನ ಅದನ್ನೇ ಹೇಳಿರ್ತಾನ, ನನಗ್ ಧರ್ಮ ಗೊತ್ತು, ಆದ್ರೆ ನಾನೇನ್ ಮಾಡ್ಲಿ, ನನಗೆ ನಾನು ಅಧರ್ಮ ಮಾಡೋದೇ ನಂದು ಆಯ್ತು ಅಂತ ಹೇಳ್ತಿರ್ತಾನ. ಅದೇ ರೀತಿನೇ ಇಲ್ಲಿ ಸಹಿತ ಈ ಪಾಪವನ್ನು ಮಾಡ್ತಾನೆ ಇರ್ತಾರೆ. ಅವಾಗ ಕೃಷ್ಣನಿಗೆ ಅರ್ಜುನ ಕೇಳ್ತಾನ, ಯಾಕೆ ಕೆಲವೊಮ್ಮೆ ಮನುಷ್ಯರು ಪಾಪವನ್ನು ಬಯಸದಿದ್ರು ಅವ್ರಿಗೆ ತಪ್ಪು ಮಾಡಬಾರ್ದು ಅಂತ ಗೊತ್ತಿದ್ರು ಸಹಿತ ಅವೇ ತಪ್ಪುಗಳೇ ಆಗ್ತಿರ್ತಾವು, ಇದಕ್ಕೆ ಏನ್ ಕಾರಣ ಅಂತ ಹೇಳಿ. ಅದಕ್ಕೆ ಅದು ಮುಂದದ ಇದ್ರೊಳಗ ಈ ಜೀವಿಯ ಅಂತರಂಗದಲ್ಲಿರುವ ಪರಮಾತ್ಮನು ಸಹಿತ ಅದಕ್ಕೆ ಪ್ರಚೋದನೆ ಕೊಟ್ಟಿರೋದಿಲ್ಲ.
ತಪ್ಪು ಮಾಡುವಂತ ಏನು ನಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ ಪರಮಾತ್ಮ, ಅಥವಾ ನಾವ್ ಏನೋ ಒಂದು ದೇವರನ್ನ ನಾವು ನೆಲೆ ಮಾಡ್ಕೊಂಡಿರ್ತೇವೆ, ನಾವು ತಪ್ಪು ಕೆಲಸ ಮಾಡ್ತಿರ್ತೇವೆ, ಆದ್ರೆ ಆ ದೇವ್ರು ನಮ್ಗೇನು ಹೇಳೋದಿಲ್ಲ, ಪ್ರಚೋದನೆ ಕೊಡೋದಿಲ್ಲ, ನೀ ಮಾಡು ಬಿಡು ಅಂತೇನು ಹೇಳಿರೋದಿಲ್ಲ. ಆದ್ರೂ ಸಹಿತ ನಾವು ತಪ್ಪುಗಳನ್ನ ಮಾಡ್ತಾನೆ ಇರ್ತೇವಿ. ಅದು ಯಾಕೆ ಅಂತ ಹೇಳಿ ಅರ್ಜುನ ಕೃಷ್ಣನಿಗೆ ಕೇಳ್ತಾ ಇದ್ದಾರೆ. ಇದ್ರದ್ದೇ ಮುಂದೊಂದು ಆನ್ಸರ್ ಅಮ್ಮ. ಅಲ್ವಾ? ಹಾ ಸರಿ, ಇಂದ್ರಮ್ಮ ಅವರು ನೆಕ್ಸ್ಟ್ ಶೇರ್ ಮಾಡ್ಕೊಳ್ತಾರಾ? ಹಾ ಮೇಡಮ್. ಅಂದ್ರೆ ಇದು ಅರ್ಜುನ ಈ ಪ್ರಶ್ನೆ ನಮ್ಮೆಲ್ಲರ ಪರವಾಗಿ ಕೇಳಿದಾನೆ ಅನ್ಸುತ್ತೆ. ಕೆಲವು ಸರಿ ಅನ್ನೋದಕ್ಕಿಂತ ಅನೇಕ ಸಾರಿ ಯಾವುದೇ ಕೆಲಸ ಮಾಡಕ್ ಮನಸ್ಸು ಇರೋದಿಲ್ಲ, ಇಚ್ಛೆ ಇರೋದಿಲ್ಲ, ಆದ್ರೂ ಕೂಡ ಒಂದು ಬಲಾತ್ಕಾರವಾಗಿ ಆಗ್ತದೆ. ಈಗ ಇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ, ಇದು ಟ್ರೈನ್ ಅಪ್ ಮಾಡ್ಕೊಂಡು ಮಾಡ್ಸೋಂತ ಸ್ಥಿತಿನೂ ಇರ್ತದೆ. ಇದ್ರೊಳಗೆ ಬೆಸ್ಟ್ ಉದಾಹರಣೆ ಅಂತಂದ್ರೆ, ಕೆಲವು ಕಡೆ ಈ ಸರ್ಕಸ್ಗಳಲ್ಲಿ ಮೊದಲು ಇರ್ತಿತ್ತು ಸರ್ಕಸ್, ನಾವೆಲ್ಲ ಚಿಕ್ಕವರಾಗಿದ್ದಾಗ. ಆನೆ ಬಂದ್ಬಿಟ್ಟು ಇದನ್ನ ಮಾಡೋದು, ನಮಸ್ಕಾರ ಮಾಡೋದು, ಅಥವಾ ಹುಲಿ ಅಥವಾ ಇದನ್ನ ಇದು ಕೇಜಲ್ಲಿ ಹಾಕ್ಬಿಟ್ಟು ಅದಕ್ಕೆ ಅನೇಕವಾದಂತ ಇದನ್ನ ಕೊಡೋದು ಮಾಡ್ತಾ ಇದ್ರು. ಅಲ್ಲೇನಾಗ್ತಿತ್ತು, ಯಜಮಾನ ಹೇಳ್ದ ಹಾಗೆ ಪ್ರಾಣಿಗಳು ಮಾಡ್ತಾ ಇತ್ತು, ಅಷ್ಟೊಂದು ಟ್ರೈನ್ ಅಪ್ ಆಗ್ತಿರ್ತಿತ್ತು. ಇಲ್ಲಿ ಮನಸ್ಸೇ ನಮ್ದು ಇದನ್ನ ತೆಗೆದುಕೊಂಡ್ರೆ, ಆ ಮನಸ್ಸಿಗೆ ನಾವು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿಲ್ಲ, ಅದನ್ನ ಏನ್ ಬಂದ್ರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಂತ ಸ್ಥಿತಿಯಲ್ಲಿದ್ದಾಗ ಕಷ್ಟ ಆಗ್ತದೆ. ವಿಜಯಲಕ್ಷ್ಮಿ ಅವ್ರು ಹೇಳ್ದ ಹಾಗೆ, ಇಲ್ಲಿ ದುರ್ಯೋಧನಂಗೆ ಎಲ್ಲ ಗೊತ್ತಿದೆ ಪಾಪ, ನನಗ್ ಧರ್ಮ ಗೊತ್ತಿದೆ, ಅಧರ್ಮ ಗೊತ್ತಿದೆ, ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ಗೊತ್ತಿದೆ, ಆದ್ರೆ ನಾನು ಬಿಡಲಾರೆ ನಾನು ಅಂತ ಹೇಳ್ತಾನೆ. ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಮನಸ್ಸು ಒಪ್ಪೋದಿಲ್ಲ, ನನ್ನ ಇಚ್ಛೆ ಏನಿದೆಯೋ ಅದನ್ನೇ ನಾನು ಮಾಡೋದು ಅಂತ ಹೇಳ್ತೇನೆ. ಅಂದ್ರೆ ಅಲ್ಲಿ ಏನಾಗಿದೆ, ಅವನ ಮನಸ್ಸು ದುರ್ಬಲ ಆಗೋಗ್ಬಿಟ್ಟಿದೆ. ದುರ್ಬಲವಾಗಿ ಅವನು ಅಂತ ಕೆಲಸಗಳನ್ನೇ ಮಾಡ್ಕೊಂಡು ಅದನ್ನ ಸಂಪಾದಿಸ್ಕೊಂಡು ಕ್ರೋಢೀಕರಿಸ್ಕೊಂಡ್ಬಿಟ್ಟು ಅದನ್ನೇ ಒಂದು ಸಂಸ್ಕಾರ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನ ಜೀವನದಲ್ಲಿ ಅದೇ ಸಂಸ್ಕಾರವಾಗಿ ಕೆಟ್ಟದ್ದೇ ಮಾಡ್ತಾ ಇರ್ತಾನೆ. ಅಂದ್ರೆ ಅವನಿಗೆ ಒಳ್ಳೇದ್ ಗೊತ್ತಿಲ್ಲ ಅಂತ ಅಲ್ಲ, ಅವನಿಗೆ ಗೊತ್ತಿದೆ. ಹಾಗೆ ನಮ್ಮ ಮನಸ್ಸಿಗೂ ಕೂಡ ಕೆಲವು ಸರಿ ಏನಾಗುತ್ತೆ, ತಪ್ಪು ಮಾಡ್ತಾನೇ ಇರ್ತೀವಿ. ಇದಕ್ಕೆ ಒಂದು ಮನಸ್ಸಿನ ಒಂದು ಕಾರಣ ಅನ್ಸುತ್ತೆ. ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಗೊತ್ತಿದ್ರು ಕೆಲವು ಸರಿ ಕೆಟ್ಟ ಕೆಲಸ ಆಗೋಗ್ಬಿಡ್ತದೆ. ಆಗ ಏನಾಗುತ್ತೆ, ಪಶ್ಚಾತ್ತಾಪ ಪಡ್ತೇವೆ, ಬಂದ್ರು ಅದು ಪಶ್ಚಾತ್ತಾಪ ಆದ್ರೂ ಕೂಡ ಸಮಯ ಮೀರೋಗಿರ್ತದೆ. ಹಾಗಾಗಿ ಅಯ್ಯೋ ನಾನು ಮುಂಚೆ ಈ ಸರ ಮಾಡಬಾರ್ದಿತ್ತು, ನಾನು ಮಾಡ್ಬಿಟ್ಟೆ ಅಂತೇಳಿ ಮೊದಲು ಪಶ್ಚಾತ್ತಾಪ ಪಡ್ತೇವೆ. ಕೊನೆಗೆ ಏನಾಗುತ್ತೆ, ಅದನ್ನ ಮರ್ತೇ ಹೋಗ್ಬಿಡ್ತೇವೆ. ಅದಕ್ಕೆ ಅಂದ್ರೆ ಸ್ವಭಾವ ಅಷ್ಟು ಬಲವಾಗಿರ್ತದೆ ನಮ್ಗೆ. ಆ ಸ್ವಭಾವ ನಾವು ಬೆಳೆಸ್ಕೊಂಡ್ ಬಿಟ್ಟಿರ್ತೀವಿ. ಈ ಯಾವುದೋ ಒಂದು ಹಿಂದೆ ಮಾಡಿದಂತಹ ಒಂದು ಇದು ಮನಸ್ಸೊಳಗೆ ಇರ್ತದೆ. ಅದು ಪ್ರೇರಣೆ ಸಿಕ್ಕಾಗ ಕೆಲವು ಸರಿ ಹೊರಗಡೆ ಬರ್ತದೆ. ಅದಕ್ಕೆ ಪ್ರೇರಣೆ ಮನಸ್ಸಿಗೆ ಬೇಡ ಅಂದ್ರೂ ಮಾಡ್ಲೇಬೇಕಾದ ಸ್ಥಿತಿಗೆ ಬಂದಾಗ ನಾವು ಮಾಡ್ಲೇಬೇಕಾಗ್ತದೆ, ಮಾಡ್ತೀವಿ. ಇದು ಒಂದು ಮಾನವ ಸಹಜ ಗುಣ ಅನ್ಸುತ್ತೆ. ಅದಕ್ಕೆ ಇಲ್ಲಿ ಎಷ್ಟು ಚೆನ್ನಾಗಿ ಅರ್ಜುನ ಕೇಳಿದಾನೆ ಅಂದ್ರೆ, ಇಲ್ಲಿ ಅರ್ಜುನನು ಕೂಡ ನೋಡಿ, ಕೃಷ್ಣನ್ಗೆ ಎಷ್ಟೊಂದು ಹೆಸರುಗಳು ನಮಗೆ ಗೊತ್ತಿದೆ, ಆದ್ರೂ ಕೂಡ ಆಜ್ಞೇಯ ಅಂತಕ್ಕಂಥ ವಸಾನ ಹೆಸರು ಎಷ್ಟೊಂದು ಸುಂದರವಾಗಿ ಈ ಒಂದು ಶ್ಲೋಕದಲ್ಲಿ ನಿಯೋಜಿಸಲಾಗಿದೆ. ಇಷ್ಟೇ ಮೇಡಮ್ ನನ್ಗೆ ಅರ್ಥ ಆಗ್ತಾ ಇರೋದು ಇದ್ರಲ್ಲಿ. ಎಲ್ಲ ಪೂರ್ತಿಯಾಗಿ ಕವರ್ ಮಾಡಿದ್ದೀರಾ ಇಬ್ರು, ಇನ್ನೇನು ಹೇಳೋದೇ ಇಲ್ಲ ಅನ್ನೋ ರೀತಿಲಿ. ಲಕ್ಷ್ಮೀಜಿ ಶೇರ್ ಮಾಡ್ಕೊಳ್ತೀರಾ? ಇವಾಗ ನೀ ಎಲ್ಲ ಎಷ್ಟ್ ಚೆನ್ನಾಗಿ ಹೇಳಿದ್ರಮ್ಮ ಇಬ್ರುನು. ನನ್ ಪ್ರಕಾರ ಅಂತಂದ್ ಹೇಳಿದ್ರೆ, ಈಗ ನಮಗ್ ಏನು ಕೇಳಿಸ್ತಾ ಇಲ್ಲ. ಅಥವಾ ನಮ್ಮ ಸ್ವಂತ ಕಾಳಜಿ ಸಲುವಾಗಿ ಆಗಿರ್ಬೋದು, ಅದ್ ನಾವ್ ಸಾಯಿಸ್ಲೇಬೇಕಾಗಿರ್ತೈತಿ. ಅದಕ್ ಸ್ಪ್ರೇ ಮಾಡಿ ಆಗ್ಲಿ, ಏನಾರ ಒಂದ್ ಔಷಧರ ಇಟ್ಟಾಗ್ಲಿ ಸಾಯಿಸ್ತೇವೆ ಅಮ್ಮ. ಇಂಥದ್ದು ಪ್ರೇರೇಪಣೆಗೆ ಒಳಗ್ ಆಗ್ತೇವ್ರಿ. ಈಗ ಪೊಲೀಸ್ ಆಗಿರ್ಬೋದು, ಅಥವಾ ಯಾರೋ ಒಬ್ರು ಜಡ್ಜ್ ಆಗಿರ್ಬೋದು, ಅವ್ರದ್ದು ಕರ್ತವ್ಯ ಇರ್ತೈತಿ ಅಮ್ಮ. ಈ ಪೊಲೀಸ್ ಹೆಚ್ಚಿಂದ ಹೆಚ್ಚು ಹೊಡಿತಾರ್ರಿ, ಅವ್ರು ಕಳ್ರಿಗೆ ಹೊಡಿತಿರ್ಬೋದು, ಅಥವಾ ಏನಾರ ಅಕಸ್ಮಾತ್ ಆಗಿ ಎಲ್ಲೋ ಒಂದ್ ಕಡೆ ಗುಂಪಾತು, ಏನಾರ ಒಂದ್ ಗಲಾಟೆ ಆತು ಅಂತ ಹೇಳಿದ್ರ ಅಲ್ಲೇ ಲಾಠಿ ಚಾರ್ಜ್ ಅಂತ ಹೇಳಿ ಎಲ್ಲಾ ಮಾಡ್ತಾರಮ್ಮ. ಅದು ಅವ್ರದ್ದು ಕರ್ತವ್ಯ ಇರ್ತತಿ. ಅವ್ರು ಅದು ಪ್ರೇರೇಪಣೆಗೆ ಒಳಗಾಗಿ ಅವ್ರು ಮಾಡ್ತಾರ ಅಂತಂದ್ ಹೇಳಿ
ನನಗ್ ಹಂಗ ಅನಿಸ್ತು ಅಮ್ಮ. ಇಲ್ಲಿ ಅದ್ನ ಕೇಳ್ತಾ ಇದಾರ ಶ್ರೀಕೃಷ್ಣ ಪರಮಾತ್ಮ. ಒಂದ್ ಪೊಲೀಸ್ ಒಂದ್ ದೊಡ್ಡ ಹುದ್ದೆ ಒಳಗಿರೋದು ಇಷ್ಟೆಲ್ಲಾ ಕಲ್ತು ಹೋಗಿರ್ತಾರ್ರಿ ಅವ್ರು. ಹೆಂಗ್ ಇನ್ನೊಬ್ರನ್ನ ರಕ್ಷಣೆ ಮಾಡ್ಬೇಕ್ ಅನ್ನೋದನ್ನೂ ಕಲ್ತಿರ್ತಾರ. ಅದ ಏನ್ ಕಲ್ತಿರ್ತಾರ ಅದ್ರ ವಿರುದ್ಧವಾಗಿ ಇನ್ನೊಬ್ರಿಗೆ ಒಬ್ರಿಗೆ ಶಿಕ್ಷೆನೂ ಕೊಡ್ತಾರ. ಅದ್ ಯಾಕ ಅಂತಂದ್ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾ ಇದಾನ ಅಂತಂದ್ ಹೇಳಿ ನನಗ್ ಹಂಗ ಅನಿಸ್ತು ಅಮ್ಮ. ಶಿಕ್ಷೆ ಕೊಡ್ಬಾರ್ದ ಹಾಗಾದ್ರೆ ಆ ಪೊಲೀಸ್ ಆಗಿರೋನು? ಕೊಡ್ಬೇಕಲ್ವಾ? ಆದ್ರೆ ಅವ್ನ್ ಈಗ ಕರ್ತವ್ಯ ನೋಡ್ರಿ ತಾನೇ ಪಾಲನೆ ಕಟ್ಟತಿಲ್ರಿ. ಮಾಡ್ತಿರೋದು. ಒಬ್ರು ಇವಾಗ ನಾವ್ ಎಷ್ಟೋ ನಾವು ನಮ್ದ್ ಇದಕ್ಕ ಒಪ್ಪಂಗಿಲ್ಲ ರೀ. ಆದ್ರೂ ಒಬ್ರೊಬ್ರು ಫಿಶ್ ತಿಂತಾರ, ಒಬ್ರೊಬ್ರು ನಾನ್ ವೆಜ್ ತಿಂತಾರ. ಗೊತ್ತೈತ್ರಿ ಪ್ರಾಣಿ ಹತ್ಯೆ ಮಹಾಪಾಪ ಅಂತಂದ್ ಹೇಳಿ. ಆದ್ರೂ ಅದ್ ಅವ್ರದ್ದು ಏನ್ ಮನ್ಯಾಗಿನ್ ಪದ್ಧತಿ ಆಗಿರ್ಬೋದು ಅಥವಾ ಏನೋ ಒಂದ್ ಆಗಿರ್ಬೋದು, ಅದೇನೋ ಪ್ರೇಯರ್ ಮಾಡಿ ಎಲ್ಲಾ ಮಾಡಿ ನಾವ್ ಸುಮ್ನ ಸಾಯ್ಸಂಗಿಲ್ಲ ಅಂತಂದ್ ಎಲ್ಲಾ ಹೇಳಿ ಅದಕ್ಕೊಂದು ಜವಾಬ್ ಕೊಡ್ತಾರ್ರಿ. ಅದು ಅವ್ರದ್ದು ಸ್ವಭಾವ, ಅದವ್ರ್ ಬಂದಿರೋದನ್ನ ನಾವ್ ಏನ್ ಮಾಡಕ್ ಆಗಲ್ಲ ಅಂತಂದ್ ಹೇಳಿ ಮತ್ತ್ ಅವ್ರ್ ಕಡಿಲೇಬೇಕ್ರಿ, ಅವಾಗ ತಿನ್ಲೇಬೇಕು ಆತರ ಅಂತಂದ್ ಹೇಳಿ ಹಂಗ ಅನಸ್ತಮ್ಮ. ಫಾರ್ ಎಕ್ಸಾಂಪಲ್ ಈಗ ನಮ್ ಊರಾಗ್ ಜಾತ್ರೆ ನಡ್ದೈತ್ರಿ. ಜಾತ್ರೆ ನಡೆದ್ರೆ ಪ್ರಾಣಿ ಹತ್ಯೆ ಮಹಾಪಾಪ ಅಂತಂದ್ ಹೇಳಿ ಕ್ವಾಣ ಬಲಿ ಕೊಡಂಗಿಲ್ಲ ಅಂತಾರೆ. ಇಲ್ಲ, ದೇವಿ ಸಲುವಾಗಿ ಕೊಡ್ಲೇಬೇಕು, ಆಗಂಗಿಲ್ಲ ಅಂತಂದ್ ಹೇಳಿ ಮತ್ತೂನು ಒಂದ್ ಪ್ರಾಣಿ ಬಲಿ ಕೊಡ್ತಾರಮ್ಮ. ಒಂದ್ ಪ್ರಾಣಿ ಅಲ್ಲ, ಎಷ್ಟೊಂದು ಪ್ರಾಣಿಗಳು ಸತ್ತು ಹೋಗ್ತಾವ್ರಿ ಈಗಲೂ ಆ ಕೊಡ್ತಾರಾ? ಟೈಮ್ ಒಳಗ. ಇವಾಗ ಹಾ ಅದೆಲ್ಲ ನಿಲ್ಸಿದಾರೆ ಅಲ್ವಾ? ಗೌರ್ಮೆಂಟ್ ಇಲ್ಲ ಅದೆಲ್ಲ ಅಮ್ಮ, ಮಾಡ್ಬಾರ್ದು ಅಂತ ಇದೆ ಅಲ್ವಾ? ಇಲ್ಲ. ಎಲ್ಲರೂ ಈಗ ಮತ್ತ ಕುರಿ ಕೋಳಿ ಎಲ್ಲಾ ಕೊಡ್ತಾರಮ್ಮ ಬಲಿ ಕೊಡೋದು ಪಬ್ಲಿಕ್ ಅಂತಂದ್ ಅಲ್ಲ ಹೇಳಿ ಹಂಗೆಲ್ಲ ಮಾಡೋ ಹಾಗಿಲ್ಲ. ಇಲ್ಲ ಅಮ್ಮ. ಎಲ್ಲ ಮಾಡ್ತಾರಾ? ಹಾ ಅಮ್ಮ. ದಾವಣಗೆರೆಯಲ್ಲಿ ಕೊಡ್ತಾರ ಹೂನ್ರಿ. ಕೋಣ ಬಲಿ ಕೊಡೋದು ದುರ್ಗಮ್ಮಗ ಹೌದ್ರಿ, ದುರ್ಗಮ್ಮ ಜಾತ್ರೆ ಅಲ್ರಿ. ನನಗ್ ಜಾತ್ರೆಗ. ಅದ ಹೌದು. ಎಕ್ಸಾಂಪಲ್ ಗೆ ಅದ ಬಂತ್ರಿ. ಅದ್ ಪದ್ಧತಿ ಇಲ್ಲ, ದೇವಿ ಹಂಗಾಗ್ತಾಳ ಹಿಂಗಾಗ್ತಾಳ ಅಂತಂದ್ ಹೇಳಿ ಆ ಕಟ್ಗಂಗ್ ಎಷ್ಟ್ ತ್ರಾಸು ಅನ್ನೋದನ್ನ ನಾನ್ ಹಂಗ ಯೋಚನೆ ಮಾಡ್ದೆ ಅಮ್ಮ. ನನಗ್ ಇಷ್ಟ ತಿಳಿತ್ರಿ. ಧನ್ಯವಾದ ರೀ. ಸುಮತಿ? ಹಾ ಆಂಟಿ, ಅವ್ರು ತುಂಬಾ ಚೆನ್ನಾಗಿ ಪೊಲೀಸ್ದು ಎಕ್ಸಾಂಪಲ್ ಹೇಳಿದ್ರು. ನಿಜ, ಎಲ್ಲಾ ಪೊಲೀಸರು ಮನುಷ್ಯರೇ. ಬಟ್ ಕರ್ತವ್ಯ ಬಂದಾಗ ಹೊಡಿಲೇಬೇಕಾಗತ್ತೆ. ಆ ಟೈಮ್ಗೆ ಅದೇ ಕರ್ತವ್ಯ ಆಗತ್ತೆ. ಬೇರೆ ಟೈಮಲ್ಲಿ ಹೊಡೆದ್ರೆ ತಪ್ಪಾಗತ್ತೆ. ಆ ಕರ್ತವ್ಯ ಡ್ಯೂಟಿ ಟೈಮಲ್ಲಿ ಹೊಡೆದ್ರೆ ತಪ್ಪೇನಿಲ್ಲ. ಇನ್ ಮುಂದೆ ಬರೋ ಆತಂಕನ ಕಡಿಮೆ ಮಾಡಕ್ ಕೊಡ್ತಿರ್ತಾರೆ. ಅದೇ ತರ ಇಲ್ಲಿ ಅರ್ಜುನ್ ಪ್ರಶ್ನೆ ಕೃಷ್ಣನ್ ಬಂದ್ಬಿಟ್ಟು, ಈ ಕೃಷ್ಣ ಏನಕ್ಕೆ ಎಷ್ಟೋ ಸತಿ ನಮ್ಗೆ ಇಷ್ಟ ಇಲ್ದೇ ಇರೋದು, ನಮ್ಗೆ ಸರಿ ಅನ್ಸ್ದೇ ಇರೋದು ನಾವು ಮಾಡ್ಬೇಕಾಗತ್ತೆ. ಯಾಕೆ ಮಾಡ್ಬೇಕು ನಾವು ಅಂತ. ಇವಾಗ ಎಲ್ಲಾರ್ಗು ನಮಗೂ ಏನೋ ಒಂದ್ ಆಸೆ ಇರುತ್ತೆ, ನಾವ್ ಇದೇ ತರ ನಡ್ಕೋಬೇಕು ಅಂತ. ಬೇರೆ ಬೇರೆ ಕಾರಣಗಳಿಂದ ವಿ ಆರ್ ಫೋರ್ಸ್ಡ್ ಬೇರೆ ಏನೋ ಮಾಡ್ತೀವಿ, ನಮ್ಗೆ ಇಷ್ಟ ಇಲ್ದೆ ಹೋದ್ರು. ಆಮೇಲೆ ಮಾಡ್ಬಿಟ್ಟು ಆ ಕೆಲ್ಸ ಇನ್ನೊಬ್ರನ್ನ ದೂಷಿಸೋದು ಅಥವಾ ಯಾವ್ದೋ ಒಂದ್ ಸಂದರ್ಭನ ದೂಷಿಸ್ಬಿಟ್ಟು, ನನ್ಗೆ ಆಕ್ಚುಲಿ ಇಷ್ಟ ಇರ್ಲಿಲ್ಲ ಮಾಡಕ್ಕೆ, ನನ್ಗದು ತಪ್ಪನ್ಸ್ತಾ ಇತ್ತು, ಆದ್ರೂ ನಾನ್ ಮಾಡ್ಲೇಬೇಕಾಯ್ತು, ನಾನ್ ಮಾಡ್ಬಿಟ್ಟೆ ಅಂತ ಪಾಪ ಪ್ರಜ್ಞೆನಲ್ಲಿ ಯಾವಾಗ್ಲೂ ಕಾಡ್ತಾ ಇರತ್ತೆ, ನಾವು ಇರ್ತೀವಿ. ಅದಕ್ಕೆ ಇಲ್ಲಿ ಏನ್ ಹೇಳೋದು ಅಂದ್ರೆ, ಇನ್ನ ಕೃಷ್ಣ ಈ ಶ್ಲೋಕದಲ್ಲಿ ಆನ್ಸರ್ ಕೊಟ್ಟಿಲ್ಲ. ಅರ್ಜುನನ್ ಪ್ರಶ್ನೆ ಅಷ್ಟೇ ಅದು. ಮೋಸ್ಟ್ಲಿ ನೆಕ್ಸ್ಟ್ ಶ್ಲೋಕದಲ್ಲಿ ಇದೆ ಅಷ್ಟೇ, ಅನ್ಸುತ್ತೆ. ಮುಂದೆ ಇದೆ. ಹೇಳೋದೇನು ಅಂದ್ರೆ, ನಾವು ಮಾಡೋ ಆಕ್ಷನ್ ಯಾವ್ದೂನು ಪಾಪ ಅಲ್ಲ. ಬಟ್ ನಾವ್ ಅದ್ರಿಂದ ಬರೋ ಅಂತ ರಿಯಾಕ್ಷನ್, ಅದು ನಮ್ದೇ ರಿಯಾಕ್ಷನ್ ಅನ್ಸುತ್ತೆ. ನಾನ್ ಏನಕ್ ಮಾಡ್ದೆ ಅಂದ್ರೆ, ನಾನ್ ಏನೋ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ. ಸಡನ್ ಆಗಿ ಬೇರೆ ಯಾವ್ದೋ ಸಂದರ್ಭದಿಂದ ನಂದೇ ಒಂದು ಡಿಸಿಷನ್ ಆಗತ್ತೆ, ಅಥವಾ ಬೇರೆಯವರು ಯಾವ್ದೋ ಸಂದರ್ಭದಿಂದ ನಾನು ಮಾಡ್ಬೇಕು ಅನ್ಕೊಂಡಿದ್ದನ್ನ ಬಿಟ್ಟು ಬೇರೆ ಏನೋ ಮಾಡ್ತೀನಿ. ಆವಾಗ ಅದು ನನ್ನ ಕಾನ್ಶಿಯಸ್ ಕಾಡಕ್ ಶುರು ಮಾಡುತ್ತೆ, ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ. ಸೊ ಪಾಪ ಬಂದ್ಬಿಟ್ಟು ಆಕ್ಷನ್ ಅಲ್ಲಿಲ್ಲ, ರಿಯಾಕ್ಷನ್ ಅಲ್ಲಿ ಇದೆ ಅಂತ ಒಂದು ಇದು. ಅದು ನನ್ ವಿಜಯ್ ಸರ್ ನೆನಪಾಗ್ತಾ ಇತ್ತು, ಯಾವಾಗ್ಲೂ ಪಾಠದಲ್ಲಿ ಹೇಳೋರು, ನಾವ್ ಅನ್ಕೊಂಡ್ರೆ ಪಾಪ ಅಂತ ಹೇಳೋರು. ನಂಗೆ ಸರಿಯಾಗಿ ಅದು ಅರ್ಥ ಆಗ್ಲಿಲ್ಲ. ಸರ್ ಹೇಳೋದು ಏನು ಅಂತ. ಇವಾಗ ಈ ಶ್ಲೋಕ ಓದಿದ್ಮೇಲೆ ಅರ್ಥ ಆಯ್ತು. ಇವಾಗ ಇಗ್ನೋರೆಂಟ್ ಆಗಿ ಎಷ್ಟೋ ಕೆಲಸ ಮಾಡ್ತೀವಿ, ನಮಗ್ ಗೊತ್ತಿಲ್ಲ ಅದು ತಪ್ಪು ಅಂತ. ನಮಗ್ ಗೊತ್ತಿಲ್ಲ, ನಮಗ್ ಬರೋದು ಒಂದೇ ದಾರಿ. ಸೊ ಅದು ಮಾಡಿರ್ತೀವಿ. ಬೇರೆ ಯಾರೋ ಬಂದ್ಬಿಟ್ಟು ನೀನ್ ತಪ್ಪು ಮಾಡ್ದೆ ಅಂದ್ರೆ ಖಂಡಿತ ಅದು ತಪ್ಪಾಗೋದಿಲ್ಲ. ಯಾಕಂದ್ರೆ ನಾವು ಅದು ತಪ್ಪು ಅಂತ ಅನ್ಕೊಂಡ್ ಮಾಡಿಲ್ಲ. ನಾವು ನಮಗ್ ಗೊತ್ತಿರೋ ಜ್ಞಾನಕ್ಕೆ, ನಮಗಿರೋ ಇದಕ್ಕೆ ನಾವು ಯಾವ್ದೇ ಕೆಟ್ಟ ಉದ್ದೇಶ ಇಲ್ದೆ ಮಾಡಿರೋದ್ರಿಂದ ಯಾರು ಎಷ್ಟು ಹೇಳಿದ್ರು ನಮ್ಗದು ಗಿಲ್ಟ್ ಬರೋದಿಲ್ಲ. ಒಂದೊಂದ್ಸತಿ ಯಾರು ಏನು ಹೇಳಿಲ್ಲ, ಇಲ್ಲ ನೀನ್ ಮಾಡಿದ್ದು ಕರೆಕ್ಟೇ ಅಂತ ಹೇಳಿದ್ರು, ಇಲ್ಲ ನಾನ್ ಹೀಗಲ್ಲ, ನಾನ್ ಹಾಗ್ ಮಾಡ್ಬೇಕಾಗಿತ್ತು, ನನ್ಗೆ ಯಾಕೋ ಗೊತ್ತಿಲ್ಲ, ನಾನು ಈ ತರ ಮಾಡ್ಬಿಟ್ಟೆ ಅಂತೀವಿ.
ಅಲ್ಲಿ ನಮ್ಮ ಆತ್ಮ ನಮ್ಗೆ ನಮ್ ಕಾನ್ಶಿಯಸ್ಸು ಇಲ್ಲ ನಾನು ತಪ್ಪು ಮಾಡಿದೆ ಅನ್ನೋವಾಗ ಅದು ತಪ್ಪಾಗತ್ತೆ. ನನ್ ಕಾನ್ಶಿಯಸ್ ಹೇಳಿದ್ರೆ ಮಾತ್ರ ಅದು ತಪ್ಪು, ಇಲ್ಲ ಅಂದ್ರೆ ತಪ್ಪಲ್ಲ. ಸೊ ಆಕ್ಷನ್ ಇಸ್ ನಾಟ್ ಸಿನ್, ರಿಯಾಕ್ಷನ್ ಕ್ರಿಯೇಟ್ಸ್ ಸಿನ್. ಹಾಗಾದ್ರೆ ಯಾರೋ ಒಬ್ಬ ಬರ್ತಾನೆ, ಅವನು ಒಬ್ಬ ನಾವು ನೋಡ್ತೀವಿ ಪೇಪರ್ಗಳಲ್ಲೆಲ್ಲ, ಸುಮ್ನೆ ಬಸ್ ಸ್ಟಾಪ್ ಅಲ್ಲಿ ನಿಂತಿರ್ತಾರೆ, ಸುಮ್ನೆ ಮಚ್ ತಗೊಂಡ್ಬರ್ತಾನೆ. ನಾವು ಚಿಕ್ಕ ಹುಡುಗರಲ್ಲಿ ಇರ್ಬೇಕಾದ್ರೆ ತುಂಬಾ ಒಬ್ಬ ಹುಡುಗಿ ಸುಮ್ನೆ ನಿಂತಿದ್ಲು ಅಷ್ಟೇ, ಏನು ಸಂಬಂಧ ಇಲ್ಲ ಏನಿಲ್ಲ. ಇನ್ನು ಒಬ್ಬ ಬಂದ, ರೌಡಿ ಬಂದ, ಕೈ ಕಟ್ಟೆ ಮಾಡ್ಬಿಟ್ಟ, ಹೋಗ್ಬಿಟ್ಟ. ಅದು ಪಾಪ ಅಲ್ವಾ? ಪಾಪ ನಮ್ಗೆ ಆಂಟಿ, ಅವ್ನ್ ಮಾಡಿದ್ದು ಯಾವತ್ತೋ ಒಂದಿನ ನಾನು ಅವ್ನ ಕೈ ಕಟ್ ಮಾಡ್ಬಿಟ್ಟೆ ಅಂತ, ಅದು ಆಕ್ಚುಲಿ ಹಾಗೇನೆ ಆಂಟಿ. ನೀವು ವಿಜಯ್ ಅದು ಸರ್ ನಿಷಿದ್ಧ ಕರ್ಮ ಕ್ಕೆ ಬರುತ್ತೆ. ನಿಷಿದ್ಧ ಕರ್ಮಗಳು ಮಾಡೋ ಹಾಗಿಲ್ಲ, ಅದು ಪಾಪಯುಕ್ತವಾದದ್ದೇ. ಅವನ ಮನಸ್ಸು ಆ ಕ್ರೌರ್ಯ ಅನ್ನೋದು ಹಾಗಿರುತ್ತೆ. ಅವನ ಒಳಗಡೆ ಅಷ್ಟು ಬರ್ನ್ ಆಗ್ತಾ ಇರುತ್ತೆ, ಅವನಿಗೇನು ಕುದೀತಾ ಇರುತ್ತೆ ಆ ಕೋಪ, ಅವನು ಆ ರೀತಿಯಲ್ಲಿ ಹೊರಗಡೆ ಬಂದ್ಬಿಟ್ಟಿರುತ್ತೆ. ಸುಮ್ನೆ ಪಾಪ ಹುಡುಗಿ ನಿಂತಿದ್ಲು, ಹೊಡ್ಕೊಂಡು ಹೋದ, ಅವಳು ಎಷ್ಟು ಅನುಭವಿಸ್ತಾಳೆ. ಆದ್ರೆ ಅವನಲ್ಲಿರೋದು ಸಹ ಅದು ಬರ್ನ್ ಆಗ್ತಾ ಇರುತ್ತೆ. ಆ ಒಂದು ಅಗುಣ, ತಾಮಸಿಕ ಗುಣ ಅನ್ನೋದು ಆ ರೀತಿ ಕೃತ್ಯಗಳನ್ನ ಮಾಡಿಸುತ್ತೆ. ಎಲ್ಲ ಪಾಪ ಕೃತ್ಯಗಳನ್ನೇ ಮಾಡಿಸೋದು ತಾಮಸಿಕ ಗುಣಗಳು. ಆಮೇಲೆ ಅವನೇನಾದ್ರು ಅವ್ರು ಕಷ್ಟ ಬೀಳೋದನ್ನ ನೋಡಿದಾಗ ಅವನ್ಗೆ ಅನ್ಸಿದ್ರೆ, ಅಯ್ಯೋ ಅವನೇನ್ ನೋಡಲ್ಲ, ಅವನು ಸುಮ್ನೆ ಹೋಗ್ತಾನೆ, ಅವನು ಒಳಕ್ ಹಾಕಿರ್ತಾರೆ. ಆ ಹುಡುಗಿ ಮತ್ತೆ ಅವನೇನೋ ಇದ್ರಲ್ಲಿ ಕೋರ್ಟಲ್ಲಿ ನೋಡಿರ್ಬಹುದೇನೋ, ಅವನಿಗೆ ರಿಪೆಂಟೆನ್ಸ್ ಇಲ್ದ ಎಷ್ಟ್ ಜನಕ್ಕಿರುತ್ತೆ? ಏನಿಲ್ಲ, ಕೆಲವರಿಗೆ ರಿಪೆಂಟೆನ್ಸ್ ಫಾರ್ ಎಕ್ಸಾಂಪಲ್ ಆಂಟಿ, ನೀವು ಅದೇ ಇಲ್ಲಿ ಪ್ರಸ್ತುತವಾದಂತಹದ್ದು ದುರ್ಯೋಧನಂದ ತಗೊಳ್ಬೇಕಾಗತ್ತೆ. ದುರ್ಯೋಧನನ್ಗೆ ಅವನ್ಗೆ ಗೊತ್ತಿದೆ ಯಾವ್ದು ಧರ್ಮ ಯಾವ್ದು ಅಧರ್ಮ ಅಂತ. ಆದ್ರೆ ಯಾವ್ದಕ್ಕೆ ಅವನಿಗೆ ಧರ್ಮಯುತವಾಗಿ ನಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದು ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಅದೇ ಆಂಟಿ, ಗೊತ್ತಿದ್ದು ಮಾಡೋ ತಪ್ಪು ಪಾಪ ಆಗತ್ತೆ, ಗೊತ್ತಿಲ್ದೆ ಇವಾಗ ಗೊತ್ತಿದ್ದು ಅಲ್ಲ, ಗೊತ್ತಿದ್ದು ಅಂದ್ರೆ ಅದು ನಮ್ಮ ಅರಿವಿಗೆ ಇಲ್ದೇ ಇರೋದು, ಅದು ಇದೇ ಅಲ್ಲ, ಏನು ಕರ್ಮನೇ ಅಲ್ಲ ಅಂತಂದ್ಬಿಟ್ಟು. ಆದ್ರೆ ಹೊಡಿಬೇಕು ಅಂತ ತಾನೇ ಅವನು ಹೊಡಿಯೋದು. ನಾನು ಎಕ್ಸಾಂಪಲ್ ಕೊಟ್ಟಿದ್ದು, ಅವನು ಉದ್ದೇಶಪೂರ್ವಕವಾಗಿ ಹೊಡೆದಿದ್ದು. ಅಲ್ಲಿ ನಿಂತಿರೋ ಹುಡುಗಿನ ಪಾಪ ಯಾಕೆ ಹೊಡಿಬೇಕು? ಅದು ಪಾಪನೇ. ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಟಚ್ ಆಗಿದ್ರೆ ಹೌದು ಅನ್ಬೋದು. ಉದ್ದೇಶಪೂರ್ವಕವಾಗಿ ಹೊಡಿಯೋದದು, ಅದು ಇದು ತಾಮಸಿಕ ಗುಣ. ಹೌದು, ಅವನ ಇಂಟೆನ್ಷನ್, ಅವನಿಗೆ ರಿಪೆಂಟೆನ್ಸ್ ಇರ್ಬೇಕು ಅನ್ನೋ ಇರುತ್ತೆ ಅಂತ ಹೇಳಕ್ ಆಗಲ್ಲ. ತಾಮಸ್ಸಿರೋರ್ಗೆ ರಿಪೆಂಟೆನ್ಸ್ ಇರಲ್ಲ, ಅದು ಅಷ್ಟು ಬೆಳವಣಿಗೆನೂ ಆಗಿರಲ್ಲ. ಬೆಳೆಯುತ್ತೋ ಅವಾಗ ರಿಪೆಂಟೆನ್ಸ್. ಹೌದು. ಇವಾಗ ಫಾರ್ ಎಕ್ಸಾಂಪಲ್ ಯುದ್ಧ ಎಲ್ಲ ಮಾಡ್ತಾರಲ್ಲ, ನಾನು ಚಿಕ್ಕ ವಯಸ್ಸಿಂದ ಒಂದು ಯೋಚನೆ ಮಾಡ್ತಾ ಇದ್ದೆ, ಈ ಯುದ್ಧ ಮಾಡ್ತಾರೆ ಎಷ್ಟೊಂದ್ ಜನ ಸಾಯಿಸ್ತಾರಲ್ಲಪ್ಪ ಈ ವಾರಲ್ಲಿ, ಆರ್ಮಿ ಇವರು, ಏರ್ ಫೋರ್ಸ್ ಇವರೆಲ್ಲಾನು. ಕರ್ಮದ ಲೇಪನ ಇಲ್ಲ ಅವನಿಗೆ, ಯಾವ ಪಾಪ ಲೇಪನ ಇಲ್ಲ ಅವನಿಗೆ, ಯಾಕೆಂದ್ರೆ ಅವ್ನು ಕರ್ತವ್ಯ ಇರೋದು. ಇಲ್ಲಾಂದ್ರೆ ನಾವೇ ಸೇಫ್ ಆಗಿ ನಾವು ಕೂತ್ಕೊಂಡು ಈ ತರ ಎಲ್ಲ ಸತ್ಸಂಗ ಮಾಡಕ್ಕಾಗತ್ತ ಅವ್ರ ಅಲ್ಲಿ ಕಾಯ್ದೆ ಇದ್ರೆ? ಬಟ್ ಅಗೇನ್ ಆಂಟಿ, ಒಂದು ದೇಶಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ದೇಶಕ್ಕೆ ಒಳ್ಳೇದ್ ಮಾಡ್ತಾನೆ, ನಾವೇ ಬೌಂಡ್ರಿ ಹಾಕೊಂಡಿರೋದು, ಯಾರು ದೇವ್ರೇನು ಹಾಕೊಟ್ಟಿಲ್ಲ, ನಾವೇ ಬೌಂಡ್ರಿ ಹಾಕೊಂಡಿರೋದು. ಇನ್ನೊಂದು ದೇಶಕ್ಕೆ ಅವನು ಕ್ರಿಮಿನಲ್ಲೇ ಅಲ್ವಾ? ನಮ್ಗೆ ನಾವು ಇರ್ಬೋದು, ಅವನಿಗೆ ಏನು ನಿಯಮಿತ ಕರ್ಮ ಏನಿರುತ್ತೆ, ಅವನು ಇದನ್ನ ಈ ದೇಶವನ್ನು ಕಾಪಾಡೋದೇ ಅಲ್ವಾ. ಅದಕ್ಕೆ ಅವನು ಪಾಪ ಲೇಪನ ಇಲ್ಲ, ಸ್ವರ್ಗ. ಅದಕ್ಕೆ ಯಾರು ಕ್ಷತ್ರಿಯ ಇದ್ರಲ್ಲಿ ಯುದ್ಧದಲ್ಲಿ ಮಾಡಿದ್ರೆ ಅವನಿಗೆ ಸ್ವರ್ಗ ಪ್ರಾಪ್ತಿ ಅಂತ ಹೇಳೋದು ಯಾತಕ್ಕೆ? ಅದೇ ಉದ್ದೇಶ ಮುಖ್ಯ. ಆಮೇಲೆ ಉದ್ದೇಶ ಮುಖ್ಯ. ಡಾಕ್ಟ್ರು ಹೊಟ್ಟೆ ಕಟ್ ಮಾಡ್ತಾರೆ, ಆಪರೇಷನ್ ಅವನ ಉದ್ದೇಶ ಬಂದು ಅಲ್ಲಿ ಅವನ್ನ ಸಾಯಿಸೋದಲ್ಲ, ದೇಶನ ಕಾಪಾಡೋದು. ಆ ಉದ್ದೇಶದಿಂದ ಅವನ್ನ ಏನಾದ್ರು ಮಾಡಿದ್ರೆ ಅದು ಪಾಪ ಆಗಲ್ಲ. ಸತ್ರು ಸಹ ಅವನಿಗೆ ಆ ಪಾಪ ಲೇಪನ ಇಲ್ಲ. ಅದೇ ಅರ್ಜುನನು ಅದೇ ಕ್ಷತ್ರಿಯನೇ ಅಲ್ವಾ,
ಅವ್ನು ಎಷ್ಟೇ ಜನ ಸಾಯಿಸಿದ್ರು, ಯಾರನ್ನು ಸಾಯಿಸಿದ್ರು, ಯಾರು ಸಾಯಿಸಿದ್ರು ಅವನ್ಗೇನ್ ಪಾಪ ಆಗಲ್ಲ ಅಲ್ಲ. ಅದೇ ಉದ್ದೇಶ ಮುಖ್ಯ. ಹೇಳಿ ನಮ್ಗೆ ನೆಕ್ಸ್ಟ್ ಶ್ಲೋಕ, ಅದ್ರಲ್ಲಿ ಆನ್ಸರ್ ಯಾಕೆ ಅದು. ನಾನು ಒಳ್ಳೇದ್ ಮಾಡಬೇಕು ಅಂತ ಇದ್ರೂನು ಸಹ ಒಳ್ಳೇದ್ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಏನ್ ಕಾರಣ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಶ್ರೀ ಭಗವಾನ್ ಉವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಂ ಇಹ ವೈರಿಣಂ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಪರಮಾತ್ಮನು ಹೇಳಿದ್ದು, ಕಾಮವು ರಜೋಗುಣದಿಂದ ಹುಟ್ಟಿ ನಂತರ ಕ್ರೋಧವಾಗಿ ರೂಪಾಂತರಗೊಳ್ಳುತ್ತದೆ ಮತ್ತು ಇದು ಈ ಪ್ರಪಂಚದ ಮಹಾಶತ್ರುವಾಗಿದೆ. ಮಹಾಶನ ಅಂತಂದ್ರೆ ಈ ಬೆಂಕಿ, ಅಶನ ಅಂತಂದ್ರೆ ಬೆಂಕಿ, ಅದು ಹೇಗೆ ಎಲ್ಲವನ್ನ ಭಸ್ಮ ಮಾಡಿಬಿಡುತ್ತಲ್ಲ, ಅದನ್ನ ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ. ಇದು ಕೋಪ ಅನ್ನೋದು ಆ ರೀತಿ ಮಹಾಶನ ಅಂತ. ಇದರ ಕ್ವಶನ್ ನೋಡ್ಬಿಡೋಣ. 8:35 ಆಗೋಯ್ತು. ಇದೊಂದು ಮುಗಿಸ್ಬಿಡೋಣ. ಎಲ್ಲ ಪಾಪಕೃತ್ಯಗಳಿಗೂ ಮೂಲವಾದ ಶತ್ರು ಯಾವುದೆಂದು ಹೇಳಿದ್ದಾರೆ. ಲಕ್ಷ್ಮಿಯವರು ಶೇರ್ ಮಾಡ್ಕೊಳ್ತೀರಾ? ಇದಕ್ಕೆ ಇನ್ನೊಂದು ಸ್ಲೈಡ್ ಹಾಕ್ತೀನಿ, ನೀವು ಹೇಳ್ತಾ ಹೋಗಿ, ನಾನು ಬೇರೆದ ಹಾಕ್ತೀನಿ ಸ್ಲೈಡ್. ಲಕ್ಷ್ಮೀಜಿ ಏನು ಅನ್ಮ್ಯೂಟ್ ಮಾಡ್ಕೊಳಕ್ ಆಗ್ತಾ ಇಲ್ವಾ? ಯಾಕಂದ್ರ ಸೀತಾದೇವಿನ ರಾವಣ ಹೊತ್ಕೊಂಡ್ ಹೋಗಿರ್ತಾನ್ರಿ. ಯಾಕಂದ್ರ ಅವ್ನ್ ಕಾಮ ಜಾಸ್ತಿ ಇರೋದ್ರಿಂದ, ಕಾಮಗುಣ ಜಾಸ್ತಿ ಇರೋದ್ರಿಂದ ಸೀತಾದೇವಿನ ಹೊತ್ಕೊಂಡ್ ಹೋಗಿರ್ತಾನ. ಅದು ಅಂತಂದ್ ಹೇಳಿ ಆ ಸ್ಟೋರಿ ಇದಕ್ಕ ಅರ್ಥ ಆಗ್ತೈತಿ ಅಂತಂದ್ ಹೇಳಿ ಹಂಗ ಅನ್ನಿಸ್ತಮ್ಮ ನನ್ಗ. ಅಲ್ಲಿ ಏನಾಗುತ್ತೆ, ಅವನಿಗೆ ಕಾಮ ಮತ್ತೆ ಕ್ರೋಧ ಅನ್ನೋದು ರಜೋಗುಣವನ್ನ ಹೇಳ್ತಾ ಇದ್ದಾರೆ ಅಲ್ವಾ? ಅದರ ಆಧಾರದ ಮೇಲೆ ಸ್ವಲ್ಪ ಹೇಳಿ. ಅಲ್ಲಿಂದ ಮತ್ತ ಕ್ರೋಧ ಅಂತಂದ್ ಹೇಳಿದ್ರ ಇಡೀ ರಾಮಂದ ಈ ರಾಮಂದ ಏನು ಎಲ್ಲಾ ನಾಶ ಮಾಡ್ಬೇಕ, ಇಡೀ ಸೀತಾದೇವಿ ಸಲುವಾಗಿ ಎಲ್ಲಾರ್ನು ವಿರುದ್ಧ ಹಾಕೊಂತಾರ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಎಷ್ಟ ಶಿವಭಕ್ತ ಆಗಿರ್ಬೋದ್ರಿ, ಅದೊಂದು ಗುಣದಿಂದಾನು ಶಿವನ್ನ ಗೆದ್ದವನು ರಾವಣ ಆಗಿದ್ರುನು ಅದ್ ಒಂದು ಗುಣದಿಂದ, ರಜೋಗುಣದಿಂದ ತನ್ನನ್ ತಾನ್ ಹಾಳ್ ಮಾಡ್ಕೊಂಡ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಕಾಮ ರಜೋಗುಣದಿಂದ ನಾನು ನನ್ನದು ಹುಟ್ಟಿಕೊಳ್ಳುತ್ತೆ, ಅಂದ್ರೆ ರಜೋಗುಣದಿಂದ ಹುಟ್ಟಿಕೊಳ್ಳುತ್ತೆ, ಆಮೇಲೆ ಅದು ಕ್ರೋಧವಾಗಿ ರೂಪಾಂತರಗೊಳ್ಳುತ್ತೆ. ಇದು ಮಹಾಶನ ಅಂದ್ರೆ ಅದು ಸುಡುವಂತಹದ್ದು, ಈ ಪ್ರಪಂಚದ ಅದು ಶತ್ರು, ಮಹಾವೈರಿಣಂ ಅಂತ ಹೇಳ್ತಾ ಇದ್ದಾರೆ. ಇನ್ನೇನಾದ್ರು ಶೇರ್ ಮಾಡ್ಕೊಳ್ತೀರಾ ಅಥವಾ ಇವ್ರನ್ನ ಕೇಳೋಣ, ಬೇರೆ ಮಿಕ್ನದವ್ರನ್ನ? ಸುಮತಿ? ಆಂಟಿ ಇನ್ ಸ್ವಲ್ಪ ಟೈಮ್ ಬೇಕಂಟಿ, ಒಂದು ಫೋನ್ ಕಾಲ್ ಬಂತ. ಸರಿ, ಇಂದ್ರಮ್ಮ ಅವ್ರು ಶೇರ್ ಮಾಡ್ಕೊಳ್ತೀರಾ? ಅಂದ್ರೆ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಈ ಕಾಮ ಅಂತಕ್ಕಂಥದ್ದು ರಜೋಗುಣದಿಂದ ಬರ್ತದೆ. ಈ ರಜೋಗುಣ
ಇದ್ದವರು ಏನಾಗುತ್ತೆ, ಈ ಕಾಮಕ್ರೋಧ ಬಂದ ತಕ್ಷಣ ರಜೋಗುಣ, ಈ ಕಾಮಕ್ರೋಧದಿಂದ ರಜೋಗುಣ ಹುಟ್ಟಿರೋದು ಅನ್ಸ್ಬಿಡುತ್ತೆ ಕೆಲವು ಸಾರಿ. ಅದು ರಜೋಗುಣದಿಂದ ಏನಾಗುತ್ತೆ, ಈ ಕಾಮಕ್ರೋಧಗಳು ಜಾಸ್ತಿ ರಜೋಗುಣದಿಂದ ಅದು ರಜೋಗುಣದಿಂದ ಹುಟ್ಟಿರೋದು ಇವು ಕಾಮಕ್ರೋಧಗಳು. ರಜೋಗುಣದಿಂದ ಕಾಮ ಬರೋದು. ಕಾಮಕ್ರೋಧಗಳು ಹುಟ್ಟಿರೋದೇ ಅವುಗಳಿಂದ. ಅವು ಏನಾಗುತ್ತೆ, ಇದ್ರೊಳಗೆ ನಮ್ಮ ಬುದ್ಧಿ ಒಳಗೆ ಅಥವಾ ಇದ್ರೊಳಗೆ ಅವು ಬೆಳ್ಕೊಂತ ಹೋಗಿ ಶಾಖೋಪಶಾಖೆಗಳಾಗ್ಬಿಡ್ತವೆ. ಹಾಗೆ ಅದನ್ನ ನಮ್ದಲ್ಲಿರ್ತಕ್ಕಂಥ ಯಾವುದೇ ಬುದ್ಧಿವಂತಿಕೆ ಇರ್ಬೋದು, ಜಾಣತನ ಇರ್ಬೋದು, ಪಾಂಡಿತ್ಯ ಇರ್ಬೋದು, ಅವೆಲ್ಲವಾಗಿ ಕ್ಷುಲ್ಲಕವಾಗಿ ಕಂಡುಬಿಡ್ತದೆ. ಇದಕ್ಕೆ ಒಳ್ಳೆ ಉದಾಹರಣೆ ಅಂತಂದ್ರೆ, ನಾವು ಏನೇ ಒಂದು ಆಸೆ ಪಟ್ಟು ಬಹಳ ತೃಪ್ತಿಯಾಗಿ ಊಟವನ್ನು ಮಾಡಿರ್ತೇವೆ, ಅದನ್ನ ಸಾಕು ಬಿಡಪ್ಪ ಅಂದ್ರೆ ಮತ್ತೆ ನೆಕ್ಸ್ಟ್ ಏನಾಗುತ್ತೆ, ಮತ್ತೆ ಬೇಕನ್ಸ್ತದೆ. ಹಾಗೆ ಇನ್ನೊಂದು ಬೆಸ್ಟ್ ಉದಾಹರಣೆ ಅಂತಂದ್ರೆ, ಇವನ್ ಇಂದ್ರಿಯಗಳನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ, ಆನೆ ಮೇಲೆ ಮಾವುತ ಕುತ್ಕೊಂಡು ಅಂತ ದೊಡ್ಡ ಪ್ರಾಣಿನ ಹೇಗೆ ಕಂಟ್ರೋಲ್ ಮಾಡ್ತಾನೆ, ಹಾಗೆ ನಮ್ಮ ಎಲ್ಲವನ್ನು ಈ ಎಲ್ಲಾ ಗುಣಗಳನ್ನ, ಈ ಕಾಮಕ್ರೋಧಗಳನ್ನು ಕೂಡ ನಿಗ್ರಹಿಸಿ ಮಾನಸಿಕ ಸ್ಥಿತಿಯನ್ನ ಇದಕ್ಕೆ ತಗೋಬಹುದು ಅನ್ಸುತ್ತೆ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ರಾಮಾಯಣದಲ್ಲಿ ದಶರಥ ಮಹಾರಾಜ ಏನ್ ಮಾಡ್ಬಿಡ್ತಾನೆ, ಕೈಕೆ ಅಂತ ಒಬ್ಬ ಸ್ತ್ರೀ ಒಂದು ಇದನ್ನ ಕೊಟ್ಟಿದ್ದನ್ನ ಹೇಳಿ ಅವನು ಕಾಮಕ್ಕೆ ಒಳಗಾಗಿ ಇಡೀ ರಾಮಾಯಣಕ್ಕೆನೆ ಒಂದು ನಾಂದಿ ಆಡ್ಬಿಡ್ತಾನೆ. ಹೀಗಾಗಿ ಇಲ್ಲಿ ಶ್ರೀಕೃಷ್ಣ ನಮ್ಗೆ ಹೇಳ್ತಾ ಇರೋದೇನಂದ್ರೆ, ನಿನ್ ಶತ್ರುನೇ ಏನಾಗಿದ್ದಾನಪ್ಪ, ಈ ರಜೋಗುಣಗಳಿಂದ ನಿನ್ಗೆ ಈಗ ಆಗ್ತಾ ಇದೆ, ಇಂದ್ರಿಯಗಳನ್ನೆಲ್ಲ ಇದ್ ಮಾಡ್ಕೊ, ನೀನು ಕ್ರೋಧಗಳನ್ನ ಕಾಮವನ್ನ ಇದ್ ಮಾಡಿ ನಿನ್ನ ನಿಜವಾದಂತಹ ದಾರಿಯನ್ನ ನೋಡು. ಶತ್ರು ಯಾರಿದ್ದಾರೆ ನಿನ್ಗೆ, ಮಿತ್ರ ಯಾರಾಗಿದ್ದಾರೆ ಅಂದ್ರೆ, ನಿನ್ನ ಈ ಹೀನ ಸಂಸ್ಕಾರನೆಲ್ಲ ಬಿಟ್ಬಿಡು. ಅದನ್ನೆಲ್ಲ ನೀನು ಬಂದ್ಬಿಟ್ಟು ನಿನ್ನ ಆಪ್ತ ಗೆಳೆಯರಂತೆ ಬೆಳೆಸ್ಕೋಬೇಡ, ಅವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದಾವೆ. ಆ ದುಃಖಗಳನ್ನ ಎಲ್ಲವನ್ನ ನೀನು ಕಂಟ್ರೋಲ್ ತೆಗೆದುಕೊಂಡು ನೀನು ಇದ್ ಮಾಡು ಅಂದ್ರೆ, ದುಃಖ ಕಷ್ಟಗಳನ್ನೆಲ್ಲ ಪಟ್ಟಿದ್ದಾಗಿದೆ, ಅವನ್ನೆಲ್ಲ ಆಚೆ ಕಳಿಸ್ಬಿಟ್ಟು ನಿನ್ ಜೊತೆಯಲ್ಲೇ ಇರ್ತಕ್ಕಂಥ ಉತ್ತಮ ಒಂದು ಏನ್ ಪಡ್ಕೊಂಡಿದೀಯ ಸಂಸ್ಕಾರನ, ಅದನ್ನ ನಿನ್ನ ಇದಕ್ಕೆ ಜ್ಞಾನಕ್ಕೆ ತೆಗೆದುಕೊಂಡ್ ಬಾ. ನಿನ್ನ ಒಂದು ಸ್ವಧರ್ಮದವಾಗಿರ್ತಕ್ಕಂಥ ಇದನ್ನ ಮಾಡು, ಕರ್ತವ್ಯನ. ನಿನ್ನಲ್ಲಿರ್ತಕ್ಕಂಥ ಒಳ್ಳೆಯ ಒಂದು ಉತ್ತಮವಾದಂತಹ ಥಾಟ್ಸ್ನ ನೀನು ಕ್ರಿಯೇಟ್ ಮಾಡ್ಕೊ ಅಂತ ಹೇಳಿ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಿದ್ದಾರೆ ಅನ್ಸುತ್ತೆ ಮೇಡಮ್. ಏನೇನ್ ಶತ್ರುನು ಅದೆಲ್ಲ ಅನಾಹುತಕ್ಕೆ ಕಾರಣ ಆಗ್ತದೆ. ಆ ಶತ್ರುಗಳನ್ನೆಲ್ಲ ನೀನು ವಿನಾಶ ಮಾಡ್ಬಿಡು. ನಿನ್ಗೆ ಏನ್ ಹಿತೈಷಿ ಆಗಿದೆ ಅದನ್ನ ನೀನ್ ದಾರಿ ತೆಗೆದುಕೋ, ನೀನು ಯುದ್ಧ ಮಾಡು ಅನ್ನತಕ್ಕಂತ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಧನ್ಯವಾದಗಳು ಇಂದ್ರಮಾಜಿ. ವಿಜಯಲಕ್ಷ್ಮಿ ಅವ್ರು ಶೇರ್ ಮಾಡ್ಕೊಡ್ತೀರಾ? ಇಲ್ಲಮ್ಮ, ಅವ್ರೆಲ್ಲ ಹೇಳಿದ್ರಲ್ಲಮ್ಮ, ಆಯ್ತು. ಏನಂದ್ರೆ ಇನ್ನೊಂದು ಇಲ್ಲಿದವ ಈಗ ಅವ್ರು ಇಲ್ಲಿ ಹೇಳ್ತೇನೆ ನಾನು. ಈ ಕೃಷ್ಣ ಪರಮಾತ್ಮನ ಪೂಜೆ ಮಾಡ್ತಿರ್ತಾರೆ, ಭಗವಂತನ ದಿನನಿತ್ಯನೂ ಅವನ ಪ್ರೀತಿಯಿಂದ ಮಾಡ್ತಾನೆ ಇರ್ತಾರೆ ಪ್ರೇಮದಿಂದ. ಅಲ್ಲಿ ಏನಾಗ್ತಿ, ಮೊದಲು ನಾವು ರಜೋಗುಣದಿಂದನೇ ಶುರು ಮಾಡ್ಕೊಂತೇವೆ, ಅದು ಬೇಕು ಇದು ಬೇಕು ಅಂತ ಒಂದು ಆಸೆಯನ್ನು ಇಟ್ಟುಕೊಂಡು ನಾವು ಹೆಚ್ಚು ಹೆಚ್ಚು ಪೂಜೆ ಮಾಡ್ತಾ ಹೋಗ್ತೇವೆ. ಆ ಆಸೆಗಳು ನಮಗೆ ಕಾಮವು ಏನಕ್ಕಿಲ್ಲ ಅದು ಈಡೇರದೇ ಇದ್ದಾಗ ಅಲ್ಲಿ ನಮಗೆ ಕ್ರೋಧ ಶುರು ಆಗ್ತೈತಿ. ಆ ಕ್ರೋಧ ಹೆಂಗಂದ್ರೆ, ಕಾಮದಿಂದ ಕ್ರೋಧ ಈಗ ಹಾಲಿನೊಳಗ ಒಂದು ಹನಿ ನಿಂಬೆ ಹಣ್ಣಿನ ರಸ ಬಿಟ್ಟಂಗೆ ಹಂಗ ಆಗ್ತೈತಿ. ಅವಾಗ ಏನಾಗ್ತೈತಿ ಆ ಒಂದು ತೃಪ್ತಿ ಸಿಗದೆ ಇದ್ದಾಗ ಅವನಿಗೆ ಆ ಕ್ರೋಧ ಹೆಚ್ಚಾಗ್ತಾ ಹೋದಾಗ ಅವನಿಗೆ ಅತಿ ಆಸೆನೂ ಜಾಸ್ತಿ ಆಗ್ತೈತಿ. ಈ ಆಸೆ ಯಾವ್ದಕ್ಕೆ ಹೋಲಿಸೋದು ಅಂದ್ರೆ, ಈಗ ಬುದ್ಧನ ತತ್ವ ಆಸೆಯೇ ದುಃಖಕ್ಕೆ ಮೂಲ ಅನ್ನೋ ಹಂಗೆ ಇದು ಆತರ ಆಗಿ ಈ ಎಲ್ಲ ಅನಾಹುತಕ್ಕೆ ಕಾರಣ ಆಗ್ತೈತಿ ಅಂತಮ್ಮ ಕ್ರೋಧ. ಇಲ್ಲಿ ಅಷ್ಟೇ ಅಮ್ಮ, ಇಲ್ಲಿ ಶ್ರೀರಾಮಚಂದ್ರನ ಇದ್ರೊಳಗೂ ಬರ್ತೈತಿಲ್ಲ, ಅಲ್ಲಿ ಹನುಮಂತ ಲಂಕೆನ ಸುಟ್ಟು ಬಿಡ್ತಾನೆ. ಯಾಕೆ ಸುಟ್ಟು ಬಿಡ್ತಾನೆ? ಅವನಲ್ಲಿ ಒಂದು ಧರ್ಮ ಐತಿ, ಧರ್ಮದಿಂದ ಅವನು ಅಲ್ಲಿ ಆದ್ರೆ ಅವನಿಗೆ ಸಿಟ್ಟು ಆಮೇಲೆ ಕ್ರೋಧ ಎರಡೂ ಬಂದಿರ್ತೈತಿ. ಬಂದು ಆ ಲಂಕೆನ ಸುಟ್ಟು ಹಾಕ್ತಾನ. ಅದೇ ರೀತಿನೇ ಅರ್ಜುನಿಗೂ ಸಹಿತ ಅವ್ರನ್ನ ಭಕ್ತ ಅಂದ್ರೆ ಕೃಷ್ಣನ ಒಂದು ಭಕ್ತಿಗಾಗಿ ತನ್ನ ಒಂದು ಸ್ವಭಾವವನ್ನ ಚೇಂಜ್ ಮಾಡ್ಕೊಂಡು ಅವನು ಹನುಮಂತನ ಹಾಗೆ ಒಂದು ಯುದ್ಧ ಮಾಡ್ಲಿ ಅಂತ. ಸರಿ ಅಮ್ಮ? ಎಲ್ಲ ಚೆನ್ನಾಗೇ ಹೇಳ್ತೀರ, ಏನು ಸರಿ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಧನ್ಯವಾದಗಳು. ಸುಮತಿ ಫ್ರೀ ಆಗಿದ್ರೆ ಸರಿ. ಇಲ್ಲ, ಯಾರು ಇವಾಗ ಮಾತಾಡಿದ್ದು ಗೊತ್ತಾಗ್ಲಿಲ್ಲ ನನಗೆ. ಯಾರು? ವೀಣಾ ಅವರ?
ಅಮ್ಮ ಹರಿ ಓಂ ಅಮ್ಮ. ಹರಿ ಓಂ. ಹ್ಮ್. ಸುಮತಿ ಏನಾದ್ರು ಹೇಳೋದಿದ್ಯಾ? ಆಂಟಿ ಯಾರೋ ಹೇಳ್ತಾ ಇದ್ರಲ್ಲ, ಹೇಳಿ ಆಂಟಿ, ಎಲ್ಲ ಹೇಳಿ, ಹೇಳು ಅಂತ ಹೇಳ್ತೇನೆ. ಇವಾಗ ಇವಾಗ ಹರಿ ನೆಕ್ಸ್ಟ್ ಯಾರು ಹೇಳ್ತೀರಾ? ಇದು ಸುಮ್ತಿದೆ ಹಾ ಟರ್ನ್. ಅದೇ ಡಿಸೈರ್ ಇವ್ರು ಹೇಳಿದ ತರ, ಡಿಸೈರ್ ಇಸ್ ದ ಕಾಸ್ ಆಫ್ ಆಲ್ ಮಿಸರಿ ಅನ್ನೋ ತರ, ನಮ್ಮೆಲ್ಲಾ ಕಷ್ಟಕ್ಕೂ ಎಲ್ಲಾ ದುಃಖಕ್ಕೂ ಕಾರಣ ನಮ್ಮಲ್ಲಿರೋ ಆಸೆ, ನಮ್ಮಲ್ಲಿರೋ ಆಕಾಂಕ್ಷೆ ಅಂತೀವಲ್ಲ, ಡಿಸೈರ್ ಅಂತೀವಲ್ಲ, ಅದು ಯಾಕೆ ಬರುತ್ತೆ ಅಂದ್ರೆ, ನಾವ್ ಸೆಲ್ಫ್ ರಿಯಲೈಸ್ ಆಗೋ ತನಕ ಈ ತಾಪತ್ರಯ ಇದ್ದಿದ್ದೆ. ಸೆಲ್ಫ್ ರಿಯಲೈಸೇಷನ್ ಆದಾಗ ಏನಾಗತ್ತೆ, ಒಂದು ನಾವ್ ಏನ್ ರಿಯಲೈಸ್ ಮಾಡಲ್ಲ ಅಂದ್ರೆ, ನಮ್ಮನ್ನ ದೇವ್ರು ಯಾವ ತರ ಸೃಷ್ಟಿ ಮಾಡಿದಾನಂದ್ರೆ, ನಮ್ಮ ಒಳಗೇನೆ ಒಂದು ಫುಲ್ ಪ್ರಪಂಚ ಇದೆ, ನಮಗ್ ಬೇಕಾಗಿರೋದು ಎಲ್ಲ ನಮ್ಮ ಒಳಗೇನೆ ಇದೆ. ಅದು ಏನಂತಾರೆ, ಅದು ವಿ ಆರ್ ಓನ್ಲಿ ಸುಪ್ರೀಮೋ, ನಮ್ಮಲ್ಲಿ ಎಲ್ಲಾ ತರ ಎಲ್ಲ ಇದೆ ಅನ್ನೋದು ನಾವು ಹೋಲ್, ಅದು ತಿಳ್ಕೊಳಲ್ಲ ನಾವು. ಅದು ಗೊತ್ತಾಗೋ ತನಕ ನಾವು ಆಚೆ ಪ್ರಪಂಚದಲ್ಲಿ ನಮ್ಗೇನೋ ಒಂದು ಕಡಿಮೆ, ಏನೋ ಒಂದು ಬೇಕು, ನಮ್ಗೇನೋ ಒಂದು ಇನ್ಕಂಪ್ಲೀಟ್ ಇದ್ದೀವಿ ನಾವು ಅಂತ ನಾವ್ ಅನ್ಕೊಂತೀವಿ. ಅದೇ ಅಲ್ವಾ ಕೃಷ್ಣ 2ನೇ ಚಾಪ್ಟರ್ ಅಲ್ಲಿ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸೆಲ್ಫ್ ರಿಯಲೈಸ್ಡ್ ಅಂಡ್ ಎನ್ ಆವರೇಜ್ ಪರ್ಸನ್ ಅನ್ನೋವಾಗ, ಸೆಲ್ಫ್ ರಿಯಲೈಸ್ಡ್ ಪರ್ಸನ್ ನೋಸ್, ಅವ್ನ್ಗೆ ಇನ್ನೇನು ಬೇಡ, ಪ್ರಪಂಚದಿಂದ ಇನ್ನೇನು ಬೇಡ, ಎಲ್ಲ ತನ್ನೊಳಗೆ ಪ್ರಪಂಚ ಇದೆ, ಅವ್ನ್ ಬೇಕಿರೋದೆಲ್ಲ ಅದ್ರೊಳಗೆ ಇದೆ ಅಂತ ಇರ್ತಾನೆ. ಒಂದು ಆವರೇಜ್ ಪರ್ಸನ್ ಆಚೆ ಸೆನ್ಸ್ ಆರ್ಗನ್ಸ್ ನ ಅದ್ರ ಡಿಸೈರ್ಸ್ ನ ಪೂರ್ತಿ ಮಾಡಕ್ಕೋಸ್ಕರ ಆಚೆ ಪ್ರಪಂಚಕ್ಕೆ ಹುಡ್ಕೊಂಡು ಹೋಗ್ತಾನೆ. ಅದೇ ತರನೇ ಅದೇ ಪಾಯಿಂಟ್ ಇಲ್ಲಿ, ನಮ್ಗೆ ಯಾವಾಗ ಅದು ಸೆಲ್ಫ್ ಗೊತ್ತಿಲ್ವೋ, ನಮ್ಮೊಳಗೆ ಎಲ್ಲ ಇದೆ ಅಂತ ಗೊತ್ತಾಗೋದಿಲ್ವೋ, ನಾವು ಹೋಲ್ ಅಲ್ಲ ಅಂತ ಅನ್ಸತ್ತೋ, ನಾವು ಇನ್ಕಂಪ್ಲೀಟ್ ಅಂತ ಅನ್ಕೊಂಡಿರ್ತೀವಿ, ನಮ್ಮಲ್ಲಿ ಏನೋ ಒಂದು ಕಡಿಮೆ ಇದೆ, ಏನೋ ಒಂದು ನಮಗ್ ಬೇಕು, ಒಂದು ವಾಯ್ಡ್ ಅಂತೀವಿ, ಏನೋ ಒಂದು ಕಡಿಮೆ ಇದೆ, ಏನೋ ಒಂದು ನಮ್ಗೆ ಬೇಕು 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 ಅಂತ ಆಚೆ ಹುಡ್ಕಾಡಕ್ ಶುರು ಮಾಡ್ತೀವಿ. ಪ್ರಪಂಚದಲ್ಲಿ ಆಚೆ ಹುಡ್ಕಾಡಕ್ ಶುರು ಮಾಡಿದಾಗ ಏನು ಏನು ಅಂತ ನಮ್ದೇನೇನೋ ಆಸೆಗಳು, ಎಷ್ಟೋ ಆಸೆಗಳು, ಇದು ಸಿಕ್ತಾಗ ಇಲ್ಲ, ಇವಾಗ್ಲೂ ನಂಗೆ ಬೇಕಾಗಿರೋ ಸಂತೋಷ ಸಿಕ್ಕಿಲ್ಲ, ಇನ್ನೊಂದ್ ಸಿಕ್ಕೋ ತನಕ ಅದ್ರ ಹಿಂದೆ ಓಡಾಡ್ತೀವಿ, ಆಮೇಲೆ ಅದು ಸಿಕ್ಕದ್ಮೇಲೆ ಇದು ಅಲ್ಲ, ನನ್ಗೆ ಇನ್ನೇನೋ ಬೇಕಿತ್ತು, ಈ ತರ ನಮ್ಗೆ ಕೊನೆನೇ ಇಲ್ದಂಗೆ ಇರ್ತೀವಿ. ಈ ಜಾಗದಲ್ಲಿ ಈ ತರ ಒಂದು ಪ್ರೋಸೆಸ್ ಅಲ್ಲಿ ಏನಾಗತ್ತೆ, ಯಾವ್ದಾದ್ರು ಏನೋ ಒಂದು ಅಡ್ಡ ಬಂದಾಗ, ಅದು ಪೂರ್ತಿ ನಮ್ಗೆ ಸಿಗೋಕೆ ಆಗದೆ ಇರೋವಾಗ, ಸಿಗೋಕೆ ಏನೇನ್ ಅಡ್ಡ ಬರುತ್ತೋ ಅವಾಗ ಕೋಪ ಬರಕ್ ಶುರು ಮಾಡತ್ತೆ. ಅದೇ ಇದೆಲ್ಲ ಇಗ್ನೋರೆನ್ಸು, ಗ್ರೀಡು, ಆಸೆ, ಈ ಲಸ್ಟ್, ಫಾಲ್ಸ್ ಪ್ರೆಸ್ಟಿಜು, ಅಟ್ಯಾಚ್ಮೆಂಟು, ಇದೆಲ್ಲ ಕಾರಣ ಆಗತ್ತೆ ಆ ಕೋಪ ಬರಕ್ಕೆ, ಆ ಕ್ರೋಧ ಬರಕ್ಕೆ ಕಾರಣ ಆಗತ್ತೆ. ಇದನ್ನೆಲ್ಲ ಬಿಟ್ಟಾಗ ನಮ್ಗೆ ಅದೇ ಪಾಪಕ್ಕೂ ಗುರಿ ಆಗೋದು. ಕೋಪ ಬಂದಾಗ ಏನ್ ಮಾಡ್ತೀವೋ, ನಮ್ಮ ಆಕ್ಷನ್ಗಳೆಲ್ಲ ಬೇರೆ ಬೇರೆ, ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಲ್ಲ, ಏನೇನೋ ಮಾಡ್ತೀವಿ. ಮೇನ್ ಆಗಿ ಭಗವಂತನ್ಗೂ ನಮ್ಗೂ ಆ ಸೆಲ್ಫ್ ರಿಯಲೈಸೇಷನ್ ಪಡೆಯೋಕೆ ಒಂದೇ ಒಂದು ಅಡ್ಡ ಇರೋದು ಅಂದ್ರೆ ಈ ಡಿಸೈರ್ಸ್. ಯಾವತ್ತು ನಮ್ ಡಿಸೈರ್ಸ್ನೆಲ್ಲ ನಾವು ನಮ್ಮ ಇಂಟೆಲೆಕ್ಟ್ ನ, ಸೆನ್ಸ್ ಆರ್ಗನ್ಸ್ಗೆ ತೃಪ್ತಿ ಪಡಿಸೋದನ್ನ ಬಿಟ್ಬಿಟ್ಟು ನಾವು ಹೈಯರ್ ಪರಮಾತ್ಮ ಯೋಚನೆ ಮಾಡಕ್ಕೆ ಶುರು ಮಾಡ್ತೀವಿ. ಈ ತರ ಈ ಸ್ಪಿರಿಚುವಲ್ ಜ್ಞಾನ ಇದೆಲ್ಲ ಹಾಕಿದಾರಲ್ವಾ, ಸೆನ್ಸ್ ಕಂಟ್ರೋಲ್, ಅಥೆನ್ಸಿಟಿ, ಸ್ಟಡಿ ಆಫ್ ದ ವೇದಾಸು, ಅಕ್ಸೆಪ್ಟೆನ್ಸ್ ಆಫ್ ಸ್ಪಿರಿಚುವಲ್ ಮಾಸ್ಟರ್, ಈ ಕಡೆ ಎಲ್ಲ ನಾವು ಯೋಚನೆ ಮಾಡ್ತಾ ಹೈಯರ್ ಕಾನ್ಶಿಯಸ್ಗೆ ಯೋಚನೆ ಮಾಡುವಾಗ ಈ ನಮಗೂ ಪರಮಾತ್ಮಂಗೂ ಆ ಮಧ್ಯದಲ್ಲಿ ಇರೋ ಆ ಡಿಸೈರ್ ನ ಕಿತ್ತಾಕೋಕೆ ಸಾಧ್ಯ. ಆವಾಗ ನಮ್ ಆಚೆ ಏನೂ ಇಲ್ಲ, ನಮ್ಮೊಳಗೆ ಎಲ್ಲ ಇದೆ ಅಂತ ನಾವು ತಿಳ್ಕೊಂತೀವಿ. ಆವಾಗ್ಲೇ ಇದು ಏನಂತೀವಿ ಅಂದ್ರೆ ಸಂಪೂರ್ಣವಾಗ್ತೀವಿ ನಾವು. ಈ ಮಾತನ್ನ ಇವಾಗ ಅರ್ಜುನ ಹಿಂದಿನ ಶ್ಲೋಕದಲ್ಲಿ ಏನ್ ಕಾರಣ ಕೃಷ್ಣ, ಯಾಕೆ ಯಾವಾಗ್ಲೂ ನಾವೇನೋ ತಪ್ಪು ಮಾಡಿದೀವಿ ಅನ್ಸತ್ತೆ ಅನ್ನೋ ಒಂದು ಶ್ಲೋಕಕ್ಕೆ ನಮ್ಗೆ ಇಷ್ಟ ಇಲ್ಲ ನಾನ್ ಮಾಡಕ್ಕಾಗಲ್ಲ ಯಾಕೆ ಅಂತ ಯಾಕೆ ಅನ್ನೋ ಪ್ರಶ್ನೆ. ಅದೇ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಳ್ತೀನಿ, ಆದ್ರೂನು ನನ್ನನ್ನ ಒಳ್ಳೇದ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಬಿಡ್ತಾನೆ, ಯಾಕಂದ್ರೆ ನಾವು ಆಚೆ ಪ್ರಪಂಚದಲ್ಲಿ ಹುಡುಕ್ತಾ ಇದೀವಿ, ನಮ್ ಡಿಸೈರ್ಸ್ ಅದನ್ನ ಪೂರ್ತಿ ಮಾಡಕ್ಕೆ ಏನೇನೋ ಮಾಡ್ಕೊಂಡು ಹೋಗ್ತೀವಿ. ಏನ್ ಬೇರೆ ಯಾವ್ದಾವ್ದೆಲ್ಲ ಅಡ್ಡ ಬರುತ್ತೆ, ಅದ್ರಿಂದ ಕೋಪ, ಕ್ರೋಧ ಏನೆಲ್ಲ ಇದೆಯೋ ಅದೆಲ್ಲಾನು ಬರುತ್ತೆ. ವೆರಿ ನೈಸ್. ಮತ್ತೆ ಇನ್ ಬೇರೆ ಎಲ್ಲಾ ಭಾಷೆ, ಅದನ್ನು ಇನ್ನೊಂದನ್ನು ಒಂದು ಈ ಪುಸ್ತಕದಲ್ಲಿ ಇರೋದಂತೆ, ನಾನಾಗ ಹೇಳಿದ್ದಲ್ಲ, ಕ್ರಿಶ್ಚಿಯನ್ಸ್ ಅಲ್ಲೂ ಇದಿದೆ ಅಂತೆ.
ನಾವು ಅಸುರ ಅಂತೀವಲ್ವಾ, ರಾಕ್ಷಸ ಗುಣ ಅಂತೀವಲ್ವಾ, ಆ ಗುಣನ ನಾವು ಸಾಯಿಸ್ಬೇಕು. ನಮ್ಮೊಳಗೆ ಇರೋ ಅಸುರ ಗುಣವನ್ನು, ಅಕ್ರೋಧ ಬರೋದೇ ಆ ಅಸುರ ಗುಣ ಅದು. ಅದೇ ತರ ಮುಸ್ಲಿಮ್ಸ್ ಅಲ್ಲಿ ಸೈತಾನ್, ಬುದ್ಧಿಸ್ಟ್ ಅಲ್ಲಿ, ಕ್ರಿಶ್ಚಿಯನ್ಸ್ ಅಲ್ಲಿ ಸತಾನ್, ಆತರ ಎಲ್ಲಾ ರಿಲಿಜನ್ ಅವ್ರಿಗೂ ಇದು ಗೊತ್ತಿರೋದೇ ಅಂತ. ಎಲ್ಲಾರು ಇನ್ನ ಹೇಳಿದ್ರ. ಹೀಗೆ ಕೊನೆಯದ್ ಮಾತ್ರ ಹೇಳ್ತೀನಿ. ಹೀಗೆ ಕಾಮ ಅನ್ನೋದು, ಅದರಿಂದ ಅನೇಕ ನಾವು ಹೇಗೆ ಬಂಧನಕ್ಕೆ ಒಳಗಾಗ್ತೀವಿ ಅಂತ ಬಿಟ್ಟು ಹಿಂದಿನ 2 ಶ್ಲೋಕಗಳ ಹಿಂದಿನ ಶ್ಲೋಕಗಳಲ್ಲಿ ನಾವು ತಿಳ್ಕೊಂಡ್ವಿ. ಅದು ಕರ್ಮ ಬಂಧನಕ್ಕೆ ಕಾರಣವಾಗುತ್ತೆ. ಕಾಮದಿಂದ ಕ್ರೋಧ ಉಂಟಾಗಬಹುದು, ಅಥವಾ ಅದರಿಂದ ಕರ್ಮ, ಕಾಮದಿಂದ ಕರ್ಮ, ಕರ್ಮದಿಂದ ಕರ್ಮಫಲ ಬೀಜನ ವಾಸನಗಳು ತರುತ್ತೆ, ಮತ್ತೆ ಕರ್ಮಚಕ್ರವನ್ನ ಉಂಟು ಮಾಡುತ್ತೆ. ಹಾಗೆ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ತೀವಿ. ಇದು ಕಾಮ ಅನ್ನೋದು ಈ ರಜೋಗುಣದಿಂದ ಹುಟ್ಟುತ್ತಾ ಇದೆ. ಅದಕ್ಕೋಸ್ಕರ ಈ ರೀತಿ ಕರ್ಮ ಬಂಧನಕ್ಕೆ ಸಿಕ್ಕಾಕೊಳ್ತೀವಿ. ಅದು ರೂಪಾಂತರಗೊಳ್ಳುತ್ತೆ ಅಂತ ಬೇರೆ ಹೇಳ್ತಾರೆ. ಅದೇನಾಗುತ್ತೆ, ಹೀಗೆ ಕಾಮದಿಂದ ಕ್ರೋಧದಿಂದ ಇನ್ನು ಮುಂದಿನ ಶ್ಲೋಕಗಳನ್ನ ನೋಡ್ತೀರ ನೀವು. ಅದು ಹೇಗೆ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ, ಅದು ಹೋಗತ್ತಿಗೆ ಅಂತಂದ್ಬಿಟ್ಟು ಈಗ ಇವ್ರು ಹೇಳಿರೋದು, ಹೀಗೆ ನೀನು ಈ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀಯಪ್ಪ. ನೀನ್ ಯಾವಾಗ ಈ ಕಾಮ, ದ್ವೇಷ, ಕ್ರೋಧ ಇವುಗಳಿಗೆ ಒಳಗಾದಾಗ, ಅರಿಷಡ್ವರ್ಗಗಳು ಅನ್ನೋವು ನಿನ್ನನ್ನ ಕಬಳಿಸಿದಾಗ ಬಂಧನಕ್ಕೆ ಕಾರಣವಾಗುತ್ತೆ. ಆದ್ರೆ ನೀನು ಯಾವಾಗ ನಿನ್ನ ಇಂದ್ರಿಯಗಳನ್ನ, ಮನಸ್ಸನ್ನ ನೀನು ವಶಪಡಿಸ್ಕೊಳ್ತೀಯೋ, ಅವುಗಳನ್ನ ನೀನು ಆಳ್ತೀಯೋ, ನೀನು ಅವುಗಳ ಅಡಿಯಾಳಾಗದೆ ಯಾವಾಗಿರ್ತೀಯೋ, ಆವಾಗ ಏನೋ ನಿನಗೆ ಮುಕ್ತಿ ಸಿಗುತ್ತೆ ಈ ರೀತಿಯಲ್ಲಿ ಅಂತ ಇಲ್ಲಿ ತೋರಿಸ್ಕೊಡ್ತಾ ಇರೋದು ಅಷ್ಟೆ. ಧನ್ಯವಾದಗಳು. ಎಲ್ಲರೂ ತುಂಬಾ ಸುಂದರವಾಗಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಹೇಳಿದ್ದೀರಾ. ಸಮಯ ಎಂದಿನಂತೆ ಜಾಸ್ತಿ ಆಗ್ತಾನೆ ಇದೆ. ಸಮಾಧಾನ ಆಗಲ್ಲ ಇಲ್ಲ ಅಂತಂದ್ರೆ. ಆಂಟಿ, ಎಲ್ಲರೂ ಇರುವಾಗ ಒಂದು ಹೇಳಕ್ ಇಷ್ಟ ಬಿಡ್ತೀನಿ. ನಂಗೆ ಹೋದ್ ವಾರದಲ್ಲಿ ನಿಮ್ಮ ಕ್ಲಾಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅನ್ನೋ ಒಂದು ಇದು ಬಂತು. ಹೌದು, ತುಂಬಾ ಚೆನ್ನಾಗಿ ನಡೀತಾ ಇದೆ. ಪದ್ಮಾ ಆಂಟಿ ಲೀಡರ್ಶಿಪ್ ಅಲ್ಲಿ ತುಂಬಾ ಆಪ್ಟ್ ಆಗಿದೆ ಅಂತ ಹೇಳ್ದೆ. ನಮ್ಮ ಹಳೆಯ ಮೆಂಬರ್ ಫೋನ್ ಮಾಡಿ ಹೇಳಿದ್ರು, ಅಷ್ಟು ಮಟ್ಟಿಗೆ ನಿಮ್ದು ಇದು ಹೋಗಿದೆ ಆಂಟಿ ನಮ್ ಕ್ಲಾಸ್ ಅಂತ. ಧನ್ಯವಾದಗಳು. ಎಲ್ಲ ಗುರೂಜಿಗೆ ಸೇರ್ಬೇಕಾಗಿರೋದು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.